ಓಂ ನಮಃ ಶಿವಾಯ. ಶಿವಮಹಾಪುರಾಣದ 4ನೆಯ ಕೋಟಿ ರುದ್ರ ಸಂಹಿತೆಯಲ್ಲಿ ಶಿವಸಹಸ್ರನಾಮ ವರ್ಣನೆ 35ನೆಯ ಅಧ್ಯಾಯವು. ಈ ಶಿವನಾಮ ಸಹಸ್ರನಾಮಗಳಿಂದ ವಿಷ್ಣುವು ಶಿವನನ್ನು ಸ್ತೋತ್ರ ಮಾಡಿದುದು ಮತ್ತು ಸಹಸ್ರ ಕಮಲಗಳಿಂದ ಆ ಪರಶಿವನನ್ನು ಭಕ್ತಿಯಿಂದ ಪೂಜಿಸಿದುದು. ಈ ಶ್ಲೋಕಗಳ ಪದಶಃ ಅರ್ಥ ಕನ್ನಡದಲ್ಲಿ. ಸೂತಮುನಿ ಇಂತೆಂದನು: ಎಲೆ ಋಷಿಗಳಿರ, ಈಗ ನಾನು ಶಿವಸಹಸ್ರನಾಮವನ್ನು ನಿಮಗೆ ಹೇಳುವೆನು. ಅದನ್ನು ಕೇಳುವುದರಿಂದ ಮಹೇಶ್ವರನು ಪ್ರಸನ್ನನಾಗಿ ಸಂತೋಷಗೊಳ್ಳುವನು. ಪದಶಃ ಅರ್ಥವನ್ನು ಕ್ರಮವಾಗಿ ಹೀಗೆ ಹೇಳಲಾಗಿದೆ. ಶಿವಃ ಜಗತ್ತಿಗೆ ಮಂಗಳವನ್ನುಂಟು ಮಾಡುವವನು ಅಥವಾ ತ್ರಿಗುಣರಹಿತನು. ಹರಃ ಸೃಷ್ಟಿಸಿದ ಜಗತ್ತನ್ನು ಕಡೆಯಲ್ಲಿ ಸಂಹಾರ ಮಾಡುವವನು. ಮೃಡಃ ಸುಖದಾಯಕನು. ರುದ್ರಃ ಜಗತ್ಸಂಹಾರ ಕಾಲದಲ್ಲಿ ಪ್ರಜೆಗಳನ್ನು ರೋದನ ಮಾಡುವಂತೆ ದುಃಖವನ್ನುಂಟು ಮಾಡುವವನು ಅಥವಾ ಜನಗಳಿಗೆ ಒದಗುವ ದುಃಖವನ್ನು ಅಥವಾ ರೋದನವನ್ನು ದೂರ ಮಾಡುವವನು. ಪುಷ್ಕರಃ ಪುಷ್ಟಿಯನ್ನುಂಟು ಮಾಡುವವನು. ಪುಷ್ಪಲೋಚನಃ ಪುಷ್ಪದಂತೆ ಸುಂದರವಾದ ನೇತ್ರಗಳುಳ್ಳವನು. ಅರ್ಥಿಗಮ್ಯಃ ಸ್ವರ್ಗ ಮೋಕ್ಷಾದಿ ಕಾಮಗಳನ್ನು ಅಪೇಕ್ಷಿಸುವುದರಿಂದ ಉಪಾಸಿಸಲ್ಪಡುವವನು. ಸದಾಚಾರಃ ಸತ್ಪುರುಷರಂತೆ ಆಚಾರವುಳ್ಳವನು. ಸರ್ವಃ ಸಮಸ್ತ ಪ್ರಜೆಗಳಿಗೂ ಆತಂಕನಾದವನು. ಶಂಭುಃ ಭಕ್ತರಿಗೆ ಸುಖದಾಯಕನು. ಮಹೇಶ್ವರಃ ಪರಮೇಶ್ವರನು ಎಂದರೆ ಎಲ್ಲ ದೇವತೆಗಳಿಗಿಂತಲೂ ಅಧಿಕನಾದವನು. ಯಃ ಪರಃ ಸ ಮಹೇಶ್ವರಃ ಎಂದು ಶ್ರುತಿಯೂ ಹೇಳುವುದು. ಚಂದ್ರಾಪೀಡಃ ಶಿರಸ್ಸಿನಲ್ಲಿ ಚಂದ್ರನನ್ನು ಆಭರಣವನ್ನಾಗಿ ಧರಿಸಿರುವವನು. ಚಂದ್ರಮೌಲಿಹಿ ಶಿರಸ್ಸಿನಲ್ಲಿ ಚಂದ್ರವನ್ನಿಟ್ಟುಕೊಂಡಿರುವವನು. ವಿಶ್ವಂ ಸಮಸ್ತ ಚರಾಚರ ಪ್ರಪಂಚ ಸ್ವರೂಪನು ಅಂದರೆ ಪರಬ್ರಹ್ಮ ಸ್ವರೂಪನು. ವಿಶ್ವಂಭರೇಶ್ವರಃ ಸಮಸ್ತ ಪ್ರಪಂಚವನ್ನು ಪೋಷಿಸುವವನು ಮತ್ತು ಪ್ರಪಂಚಕ್ಕೂ ಒಡೆಯನು. ವೇದಾಂತ ಸಾರ ಸಂದೋಹಃ ವೇದಾಂತ ಸಾರವನ್ನು ತಿಳಿದಿರುವವನು. ಕಪಾಲೀ ಕಪಾಲವನ್ನು ಧರಿಸಿರುವವನು. ನೀಲಲೋಹಿತಃ ಕಪ್ಪಾದ ಜಟೆಯುಳ್ಳವನು. ಧ್ಯಾನಾಧಾರೋ ಪರಿಚ್ಛೇದ್ಯಃ ಧ್ಯಾನಕ್ಕೆ ವಿಷಯನಾದವನು ಮತ್ತು ದೇಶಕಾಲ ಪರಿಚ್ಛೇದ ಶೂನ್ಯನು. ಗೌರೀಭರ್ತ ಪಾರ್ವತೀಪತಿಯು. ಗಣೇಶ್ವರಃ ಪ್ರಮಥಗಣಗಳಿಗೆ ಸ್ವಾಮಿಯು. ಅಷ್ಟಮೂರ್ತಿ ಭೂಮಿ ಜಲ ಅಗ್ನಿ ಪವನ ಆಕಾಶ ಕ್ಷೇತ್ರಜ್ಞ ಸೂರ್ಯ ಚಂದ್ರ ಇವುಗಳ ಸ್ವರೂಪನಾದ ಶರ್ವ ಭವ ರುದ್ರ ಉಗ್ರ ಭೀಮ ಪಶುಪತಿ ಈಶಾನ ಮಹಾದೇವ ಎಂಬ ಅಷ್ಟಮೂರ್ತಿ ಸ್ವರೂಪನಾದವನು. ವಿಶ್ವಮೂರ್ತಿ ಜಗತ್ತೇ ಶರೀರವಾಗಿ ಉಳ್ಳವನು. ತ್ರಿವರ್ಗಸ್ವರ್ಗ ಸಾಧನಃ ಧರ್ಮಾರ್ಥ ಕಾಮ ಎಂಬ 3 ಪುರುಷಾರ್ಥಗಳನ್ನು ಕೊಡುವವನು. ಜ್ಞಾನಗಮ್ಯ ವೇದಾಂತಜನ್ಯ ಜ್ಞಾನದಿಂದ ಮಾತ್ರವೇ ತಿಳಿಯಲ್ಪಡತಕ್ಕವನು. ದೃಢಪ್ರಜ್ಞ ನಿತ್ಯ ಜ್ಞಾನಯುಕ್ತನು ಅಂದರೆ ಅವನು ಜ್ಞಾನಕ್ಕೆ ಯಾವಾಗಲೂ ಸಂಕೋಚಾದಿ ನ್ಯೂನತೆಗಳಿಲ್ಲ. ದೇವದೇವ ದೇವತೆಗಳಿಗೂ ದೇವನಾದವನು ಅಂದರೆ ಸ್ವಾಮಿಯಾದವನು ಅಥವಾ ಅತ್ಯಂತ ತೇಜಸ್ಸಿನಿಂದ ಪ್ರಕಾಶಿಸುತ್ತಿರುವವನು. ತ್ರಿಲೋಚನ ಸೋಮ ಸೂರ್ಯಾಗ್ನಿ ಲೋಚನಗಳೆಂಬ 3 ನೇತ್ರಗಳುಳ್ಳವನು ಅಥವಾ ಸತ್ವರಜಸಸ್ತಮಗಳೆಂಬ 3 ಗುಣಗಳಿಂದ ಯುಕ್ತನಾದವನು ಅಥವಾ ಯಗ್ಯುಜುಸ್ಸಾಮಗಳೆಂಬ 3 ವೇದಗಳಿಂದ ತಿಳಿಯಲ್ಪಡುವವನು ಅಥವಾ ಆಕಾರ ಉಕಾರ ಮಕಾರಗಳೆಂಬ 3 ವರ್ಣಗಳಿಂದ ಕೂಡಿದ ಓಂ ಎಂಬ ಪ್ರಣವ ಮಂತ್ರ ಸ್ವರೂಪನು ಅಥವಾ ಧ್ಯಾನ ಧ್ಯಾತೃ ಧ್ಯೇಯ ಸ್ವರೂಪನಾದವನು. ವಾಮದೇವ ದುಷ್ಟರ ಮದವನ್ನು ಧ್ವಂಸ ಮಾಡುವವನು ಅಥವಾ ಲೋಕಕ್ಕೆ ವಿಪರೀತನಾಗಿರುವವನು ಅಂದರೆ ಸುಂದರಾಕಾರವುಳ್ಳವನು ಅಥವಾ ಕರ್ಮಗಳಿಗೆ ಫಲವೀಭಾಗ ಮಾಡಿ ಕೊಡತಕ್ಕವನು. ಮಹಾದೇವ ಬ್ರಹ್ಮಾದಿ ದೇವತೆಗಳಿಂದಲೂ ಪೂಜಿಸಲ್ಪಡುವವನು. ಪಟುಹು ಭಕ್ತರ ದುಃಖವನ್ನು ನಾಶ ಮಾಡುವುದರಲ್ಲೂ ಅವರಿಗೆ ಕಲ್ಯಾಣವನ್ನುಂಟು ಮಾಡುವುದರಲ್ಲೂ ಚತುರನು. ಪರಿವೃಢ ಜಗತ್ತಿಗೆ ಸ್ವಾಮಿಯು. ದೃಢ ಬಲವುಳ್ಳವನು. ವಿಶ್ವರೂಪ ಸರ್ವಜಗತ್ಸ್ವರೂಪನು. ವಿರೂಪಾಕ್ಷ ವಿಷಮನೇತ್ರನು ಅಂದರೆ 3 ಕಣ್ಗಳುಳ್ಳವನು. ವಾಗೀಶಃ ವೇದವಾಕ್ಯಗಳಿಗೆ ಪತಿಯು. ಸುರಸತ್ತಮಃ ದೇವತೆಗಳಲ್ಲಿ ಶ್ರೇಷ್ಠನಾದವನು. ಸರ್ವಪ್ರಮಾಣ ಸಂವಾದೀ ಸರ್ವ ವೇದಗಳಿಗೆ ಪ್ರಮಾಣಭೂತನು. ಗ್ರಂಥಗಳಿಗೆಲ್ಲ ವೇದವು ಹೇಗೆ ಪ್ರಮಾಣವೋ ಹಾಗೆ ಸರ್ವ ವಿಷಯಗಳಿಗೂ ಈಶ್ವರನೇ ಪ್ರಮಾಣನಾಗಿರುವವನು ಅಂದರೆ ಅವನಿಗಿಂತ ಅಧಿಕವಾದ ವಸ್ತುವು ಯಾವುದೂ ಇಲ್ಲ. ವೃಷಾಂಕಃ ವೃಷಭನೇ ಚಿಹ್ನವಾಗಿ ಉಳ್ಳವನು ಅಥವಾ ಧರ್ಮಯುಕ್ತನು. ವೃಷವಾಹನಃ ನಂದೀವಾಹನನು. ಈಶಃ ಸರ್ವಜಗದೊಡೆಯನು. ಪಿನಾಕೀ ಪಿನಾಕವೆಂಬ ಧನಸ್ಸನ್ನು ಧರಿಸಿರುವವನು.
ಖಟ್ವಾಂಗೀ ಖಟ್ವಾಂಗಯುಧಧಾರಿಯು, ಚಿತ್ರವೇಷ ಕಾರ್ಯಾನುಸಾರ ಅನೇಕ ಪ್ರಕಾರವಾದ ವೇಷವನ್ನು ಧರಿಸುವವನು, ಚಿರಂತನಃ ಭೂತ ಭವಿಷ್ಯತ್ ವರ್ತಮಾನಗಳೆಂಬ ತ್ರಿಕಾಲಾಬಾಧ್ಯನು, ತಮೋಹರಃ ಅವಿದ್ಯವನ್ನು ನಾಶ ಮಾಡುವವನು, ಮಹಾಯೋಗೀ ಅಷ್ಟಾಂಗಯೋಗ ಸ್ವರೂಪವನ್ನು ತಿಳಿದವನು, ಗೋಪ್ತಾ ಜಗದ್ರಕ್ಷನು, ಬ್ರಹ್ಮಾಂಡಹೃತ್ ಚರಚರಾತ್ಮಕವಾದ ಸಮಸ್ತ ಪ್ರಪಂಚವನ್ನು ಅಂತ್ಯದಲ್ಲಿ ನಾಶ ಮಾಡುವವನು, ಜಟೀ ಜಟಾಧಾರಿಯು, ಕಾಲಕಾಲಃ ಮೃತ್ಯು ಅಥವಾ ಯಮನಿಗೂ ಮೃತ್ಯು ಸ್ವರೂಪನು, ಕೃತ್ತಿವಾಸಾಹ ಚರ್ಮವನ್ನೇ ವಸ್ತ್ರವನ್ನಾಗಿ ಧರಿಸಿರುವವನು, ಪಿನಾಕಹಸ್ತಃ ಕೃತ್ತಿವಾಸಃ ಎಂದು ಶ್ರುತಿಯೂ ಹೇಳಿರುವುದು, ಸುಭಗಃ ಐಶ್ವರ್ಯವುಳ್ಳವನು, ಪ್ರಣವಾತ್ಮಕಃ ಓಂಕಾರ ಸ್ವರೂಪನು, ಓಮಿತ್ಯೇಕಾಕ್ಷರಂ ಬ್ರಹ್ಮ ಎಂದು ಶ್ರುತಿಯೂ ಸಾರುವುದು, ಉನ್ನದ್ರಃ ಪಾಪಿಗಳಿಗೆ ತೊಂದರೆ ಕೊಡುವವನು, ಪುರುಷಃ ಶರೀರದಲ್ಲಿ ಚೈತನ್ಯ ಸ್ವರೂಪದಿಂದ ವ್ಯಾಪಿಸಿರುವವನು ಅಥವಾ ಸೃಷ್ಟ್ಯರ್ಥವಾಗಿ ಪ್ರಕೃತಿ ಪುರುಷರೆಂದು ವಿಭಾಗವನ್ನು ಹೊಂದಿ ಅವುಗಳ ಪೈಕಿ ಚೈತನ್ಯ ಸ್ವರೂಪನೆಂದು ಹೇಳಲ್ಪಡುವ ಪುರುಷನು, ಜುಷ್ಯಃ ಮನೋವಾಕ್ಕಾಯುಗಳಿಂದ ಸೇವಿಸಲ್ಪಡುವವನು, ದುರ್ವಾಸಃ ವಲ್ಕಲಾದಿ ವಸ್ತ್ರವನ್ನು ಧರಿಸಿರುವವನು ಅಥವಾ ಅತ್ರಿಪುತ್ರನಾಗಿ ದೂರ್ವಾಸನೆಂಬ ಹೆಸರಿನಿಂದ ಅವತರಿಸಿದವನು, ಪುರಶಾಸನಃ ತ್ರಿಪುರಗಳನ್ನು ನಾಶ ಮಾಡಿದವನು, ದಿವ್ಯಾಯುಧಃ ಪಿನಾಕನೇ ಮೊದಲಾದ ದಿವ್ಯಾದುಗಳನ್ನು ಧರಿಸಿರುವವನು, ಸ್ಕಂದಗುರುಹು ಷಡಾನನ ತಂದೆಯು, ಪರಮೇಷ್ಟೀ ತನ್ನ ಮಹಿಮೆಯಿಂದ ಆಕಾರದಿ ಸಮಸ್ತ ವಿಶ್ವವನ್ನೂ ವ್ಯಾಪಿಸಿ ಇರುವವನು, ಪರಾತ್ಪರಃ ವ್ಯಕ್ತವಾದ ಸಮಸ್ತ ದೃಶ್ಯ ಪ್ರಪಂಚಕ್ಕಿಂತಲೂ ಬೇರೆಯಾದವನು, ಉತ್ತಮ ವಸ್ತುಗಳಲ್ಲೆಲ್ಲ ಉತ್ತಮನೆನಿಸಿದವನು, ಅನಾದಿಮಧ್ಯ ನಿಧನಃ ಕಾಲದೇಶ ಪರಿಚ್ಛನ್ನವುಳ್ಳವನು ಅಂದರೆ ಆದ್ಯಂತರಹಿತನು, ಗಿರೀಶಃ ಕೈಲಾಸ ಪರ್ವತಕ್ಕೆ ಸ್ವಾಮಿಯು, ಗಿರಿಜಾದವಃ ಪಾರ್ವತೀಪತಿಯು, ಕುಬೇರಬಂಧುಹು ಕುಬೇರನ ಸ್ನೇಹಿತನು ಅಥವಾ ಕುಬೇರನನ್ನು ಅನುಗ್ರಹಿಸಿದವನು, ಶ್ರೀಕಂಠಃ ಶೋಭಾಯಮಾನವಾದ ಕಂಠವುಳ್ಳವನು, ಲೋಕವರ್ಣೋತ್ತಮಃ ಲೋಕದ ಬ್ರಾಹ್ಮಣಾದಿ ವರ್ಣಗಳಿಗೆ ಶ್ರೇಷ್ಠನು, ಮೃದುಹು ಭಕ್ತರ ವಿಷಯದಲ್ಲಿ ಸೌಮ್ಯ ರೂಪದಿಂದಿರುವವನು, ಸಮಾಧಿವೇದ್ಯಃ ಯೋಗಾಭ್ಯಾಸ ಕಾಲದಲ್ಲಿ ಸಮಾಧಿ ಸ್ಥಿತಿಯಲ್ಲಿ ತಿಳಿಯಲ್ಪಡುವವನು, ಸಮಾಧಿಗೆ ಮುಖ್ಯ ವಿಷಯನಾದವನು, ಕೋದಂಡೀ ಧನುರ್ಧಾರಿಯು, ನೀಲಕಂಠಃ ಅಮೃತಮಥನ ಕಾಲದಲ್ಲಿ ವಿಷಪಾನ ಮಾಡಿದ್ದರಿಂದ ಕತ್ತಿನಲ್ಲಿ ಕೃಷ್ಣವರ್ಣವುಳ್ಳವನು, ಪರಸ್ವದೀಹಿ ಭಕ್ತರಿಗೆ ಸದ್ಬುದ್ಧಿಯನ್ನು ಕೊಡುವವನು, ವಿಶಾಲಾಕ್ಷಃ ವಿಶಾಲವಾದ ನೇತ್ರಗಳುಳ್ಳವನು, ಮೃಗವ್ಯಾಧಃ ಭಕ್ತನಾದ ಅರ್ಜುನನಿಗೆ ಅನುಗ್ರಹ ಮಾಡುವುದಕ್ಕಾಗಿ ವ್ಯಾಧರೂಪವನ್ನು ಕೈಗೊಂಡವನು, ಸುರೇಶಃ ದೇವತೆಗಳಿಗೆ ಸ್ವಾಮಿಯು, ಸೂರ್ಯತಾಪನಃ ದುರ್ಜನರಾದವರಿಗೆ ಸೂರ್ಯನಂತೆ ತಾಪವನ್ನುಂಟು ಮಾಡುವವನು ಅಥವಾ ಸೂರ್ಯನಿಗೆ ತಾಪವನ್ನುಂಟು ಮಾಡುವವನು, ಬಿಶೋದೇತಿ ಸೂರ್ಯಃ ಎಂದು ಶ್ರುತಿಯೂ ಹೇಳಿರುವುದು, ಧರ್ಮಾಧ್ಯಕ್ಷಃ ವರ್ಣ ಆಶ್ರಮಾದಿ ಧರ್ಮಗಳಿಗೆ ನಿಯಂತೃವು, ಕ್ಷಮಾಕ್ಷೇತ್ರಂ ಕ್ಷಮಾಗುಣಕ್ಕೆ ಉತ್ಪತ್ತಿ ಸ್ಥಾನನು, ಭಗವಾನ್ ಷಡ್ಗುಣೈಶ್ವರ್ಯ ಸಂಪನ್ನನು, ಭಗನೇತ್ರಭೀತ್ ದಕ್ಷಯಜ್ಞದಲ್ಲಿ ಭಗದೇವನ ನೇತ್ರವನ್ನು ನಾಶ ಮಾಡಿದವನು, ಉಗ್ರಹ ಸರ್ವಸಂಹಾರ ಕಾರಣನಾದುದರಿಂದ ಕ್ರೂರ ಸ್ವಭಾವವುಳ್ಳವನೆನಿಸಿದವನು, ಪಶುಪತಿ ಪಶು ಎಂದರೆ ಜೀವರುಗಳಿಗೆ ಪಾಲಕನು ಅಥವಾ ಸ್ವಾಮಿಯು, ತಸ್ಮಾದೃದ್ಧ ಪಶೂನಾಮಧಿಪತಿ ಎಂದು ಶ್ರುತಿಯೂ ಹೇಳುವುದು, ತಾಕ್ಷ್ಯಃ ಕಶ್ಯಪರೂಪನು, ಪ್ರಿಯಭಕ್ತಃ ಭಕ್ತರಿಗೆ ಪ್ರಿಯವನ್ನುಂಟು ಮಾಡುವವನು, ಪರಂತಪಃ ಶತ್ರುಗಳಿಗೆ ತಾಪವನ್ನು ಅಂದರೆ ಬಾಧೆಯನ್ನುಂಟು ಮಾಡುವವನು, ದಾತಾ ಭಕ್ತರಿಗೆ ಐಶ್ವರ್ಯಾದಿ ಇಷ್ಟಾರ್ಥಗಳನ್ನು ಕೊಡುವವನು, ದಯಾಕರಃ ಭಕ್ತರ ಉದ್ಧಾರ ವಿಚಾರದಲ್ಲಿ ದಯಾನಿಧಿಯು, ದಕ್ಷಃ ಜಗತ್ತಿನ ಸೃಷ್ಟಿಸ್ಥಿತಿ ಸಂಹಾರ ಕರ್ಮಗಳಲ್ಲಿ ಸಮರ್ಥನು, ಕಪರ್ದೀ ಧನುರ್ಧಾರಿಯು, ಕಾಮಶಾಸನಃ ಕಾಮ ಅಥವಾ ಮನ್ಮಥನನ್ನು ಸಂಹಾರ ಮಾಡಿದವನು, ಸ್ಮಶಾನ ನಿಲಯ ಸ್ಮಶಾನದಲ್ಲಿ ವಾಸ ಮಾಡುವವನು, ಸೂಕ್ಷ್ಮಃ ಸೂಕ್ಷ್ಮ ರೂಪದಿಂದಿರುವವನು, ಅಣೋರಣೀಯಾನ್ ಎಂದು ಶ್ರುತಿಯೂ ಹೇಳುವುದು, ಶ್ಮಶಾನಸ್ಥಃ ಸ್ಮಶಾನ ಭೂಮಿಯಲ್ಲಿರುವವನು, ಮಹೇಶ್ವರಃ ಸರ್ವರಿಗೂ ಸ್ವಾಮಿಯು, ಲೋಕಕರ್ತ ಸರ್ವಲೋಕಗಳ ಉತ್ಪಾದಕನು, ಮೃಗಪತಿ ಮೃಗ ಎಂದರೆ ಜೀವರುಗಳಿಗೆ ರಕ್ಷನು ಅಂದರೆ ಪಶುಪತಿಯು, ಮಹಾಕರ್ತ ಪಂಚಮಹಾಭೂತಗಳ ಸೃಷ್ಟಿಕರ್ತ ಅಥವಾ ಪ್ರಪಂಚದ ಸೃಷ್ಟಿಕರ್ತನು, ವಿಶ್ವಸ್ಯ ಕರ್ತ ಭುವನಸ್ಯ ಗೋಪ್ತ ಎಂದು ಶ್ರುತಿಯೂ ಹೇಳುವುದು, ಮಹೌಷಧಿ ವ್ರೀಹಿಯವಾದಿ ಔಷಧೀ ರೂಪನು ಅಥವಾ ಸಂಸಾರವೆಂಬ ರೋಗಕ್ಕೆ ಔಷಧೀ ರೂಪನು,
ಅಂದರೆ ಜೀವರುಗಳ ಸಂಸಾರ ಬಂಧನಗಳನ್ನು ನಾಶ ಮಾಡಿ ಮುಕ್ತಿಯನ್ನು ಕೊಡುವವನು. ಸೋಮಪಃ ಯಜ್ಞದಲ್ಲಿ ದೇವತಾರೂಪದಿಂದ ಅಥವಾ ಯಜ್ಞಮಾನ ರೂಪದಿಂದ ಸೋಮಪಾನವನ್ನು ಮಾಡುವವನು. ಅಮೃತಪಃ ಆತ್ಮಧ್ಯಾನವೆಂಬ ಅಮೃತಪಾನದಲ್ಲಿ ಆಸಕ್ತನಾದವನು. ಸೌಮ್ಯಃ ಭಕ್ತರ ವಿಷಯದಲ್ಲಿ ಸೌಮ್ಯ ರೂಪದಿಂದಿರುವವನು. ಮಹಾತೇಜ ಸೂರ್ಯನಂತೆ ಮಹಾತೇಜಸ್ಸಿನಿಂದ ಬೆಳಗುವವನು ಅಥವಾ ಇವನ ತೇಜಸ್ಸಿನಿಂದ ಸೂರ್ಯನೇ ಮೊದಲಾದವರು ಪ್ರಕಾಶಿಸುವವರು. ಯಸ್ಯ ಭಾಸ ಸರ್ವಮಿದಂ ವಿಭಾತಿ ಎಂದು ಶ್ರುತಿ ಇರುವುದು. ಮಹಾದ್ಯುತಿ ಸ್ವಯಂ ಪ್ರಕಾಶ ಸ್ವರೂಪನು. ತೇಜೋಮಯ ತೇಜೋಯುಕ್ತನು ಅಥವಾ ಪ್ರಪಂಚವನ್ನು ತನ್ನ ತೇಜಸ್ಸಿನಿಂದ ಪ್ರಕಾಶಪಡಿಸುವವನು. ಅಮೃತಮಯ ಮರಣರಹಿತನು ಅಥವಾ ಜಲಮಯನು. ಅಮೃತಂ ವಾ ಆಪಾಹ ಎಂದು ಶ್ರುತಿಯು ಹೇಳಿರುವುದು. ಅಷ್ಟಮೂರ್ತಿಗಳಲ್ಲಿ ಜಲಸ್ವರೂಪನು ಅಥವಾ ಅಮೃತವೆಂದರೆ ಜರಾ ಮರಣರಹಿತವಾದ ಮೋಕ್ಷಾನಂದಮಯ ಸ್ವರೂಪನು. ಅನ್ನಮಯ ಅನ್ನ ಅಥವಾ ಆಹಾರ ಸ್ವರೂಪನು. ಅನ್ನಂ ಬ್ರಹ್ಮೇತಿ ವ್ಯಜನಾತ್ ಎಂದು ಶ್ರುತಿಯು ಹೇಳುವುದು. ಸುಧಾಪತಿ ಅಮೃತಕ್ಕೆ ರಕ್ಷಕನು ಅಥವಾ ಅಮೃತವೆಂದು ಕರೆಯಲ್ಪಡುವ ಮೋಕ್ಷವನ್ನು ಕೊಡುವವನು. ಉತ್ತರಃ ಜನ್ಮ ಮರಣಾದಿ ಸಂಸಾರ ಸಾಗರವನ್ನು ದಾಟಿಸುವವನು. ವಿಶ್ವಸ್ಮಾದೀಂದ್ರ ಉತ್ತರಃ ಎಂದು ಶ್ರುತಿಯೂ ಹೇಳಿರುವುದು. ಗೋಪತಿ ಸ್ವರ್ಗ ಅಥವಾ ಪೃಥ್ವಿ ಅಥವಾ ಪಶು ಅಥವಾ ವಾಕ್ ಅಥವಾ ಜಲ ಇವಕ್ಕೆ ಸ್ವಾಮಿಯು. ಗೋಪ್ತಾ ಸರ್ವ ಪ್ರಾಣಿಗಳನ್ನು ಕಾಪಾಡುವವನು. ಜ್ಞಾನಗಮ್ಯ ಕರ್ಮ ಮಾರ್ಗದಿಂದ ಇವನನ್ನು ತಿಳಿಯಲು ಸಾಧ್ಯವಿಲ್ಲ. ಆದರೆ ಭಕ್ತಿಜ್ಞಾನ ವೈರಾಗ್ಯಗಳಿಂದ ಚಿತ್ತಶುದ್ಧಿಯುಂಟಾಗಿ ಜನಿಸುವ ಶುದ್ಧ ಜ್ಞಾನದಿಂದ ಮಾತ್ರ ತಿಳಿಯಲ್ಪಡುವವನು. ಪುರಾತನಃ ಕಾಲಪರಿಚ್ಛಿನ್ನನು. ನೀತಿ ದಂಡಯೋಗ್ಯರಿಗೆ ಶಿಕ್ಷೆ ಮಾಡುವ ಮತ್ತು ಸಜ್ಜನರಿಗೆ ಅನುಗ್ರಹ ಮಾಡುವ ನೀತಿಯುಳ್ಳವನು. ಸುನೀತಿ ಸುಂದರವಾದ ನೀತಿ ಅಂದರೆ ಮೋಕ್ಷಾದಿ ಸುಖಗಳನ್ನು ಭಕ್ತರಿಗೆ ಅನುಗ್ರಹಿಸುವವನು ಅಥವಾ ಸಜ್ಜನರಿಗೆ ಮಾರ್ಗದರ್ಶಕನು. ಶುದ್ಧಾತ್ಮ ಶುದ್ಧಚಿತ್ತನು, ಪರಮಾತ್ಮನು, ಮೋಹಾದಿ ದೋಷರಹಿತನು. ಸೋಮಃ ಚಂದ್ರನ ಸಂಬಂಧವಾದ ಔಷಧಿಗಳಿಗೆ ಒಡೆಯನು. ಔಷಧೀನಾಂ ಪತೆಯೇ ಎಂದು ಶ್ರುತಿಯು ಹೇಳುವುದು ಅಥವಾ ಉಮಾದೇವಿಯಿಂದ ಸಹಿತನಾದವನು. ಸೋಮರತಃ ಚಂದ್ರ ಅಮೃತ ಅಥವಾ ಸೋಮರಸದಲ್ಲಿ ಪ್ರೀತಿಯುಳ್ಳವನು. ಸುಖೀ ಆನಂದಮಯನು. ಆನಂದೋ ಬ್ರಹ್ಮೇತಿ ವ್ಯಜನಾತ್ ಎಂದು ಶ್ರುತಿಯು ಅಥವಾ ಭಕ್ತರಿಗೆ ಆನಂದದಾಯಕನು. ವಿಷಹೇವ್ಯಾನಂದಯಾತಿ ಎಂದು ಶ್ರುತಿಯು ಹೇಳುವುದು. ಅಜಾನಶತ್ರು ಶತ್ರುರಹಿತನಾದವನು. ಯಾರಲ್ಲಿಯೂ ಪಕ್ಷಪಾತವಿಲ್ಲದೆ ಸರ್ವ ಪ್ರಾಣಿಗಳಲ್ಲಿಯೂ ಸರ್ವ ಸಮದೃಷ್ಟಿಯಿಂದ ವರ್ತಿಸುವುದರಿಂದ ಪರಮೇಶ್ವರನಿಗೆ ಶತ್ರುವಾದವರು ಯಾರೂ ಇರುವುದಿಲ್ಲ. ಆಲೋಕಃ ಸ್ವಪ್ರಕಾಶ ಸ್ವರೂಪನು. ಸಂಭಾವ್ಯ ದೇವಾಸುರ ಮಾನುಷಾದಿ ಸಮಸ್ತರಿಂದಲೂ ಗೌರವಿಸಲ್ಪಡುವವನು. ಹವ್ಯವಾಹನ ಅಗ್ನಿಸ್ವರೂಪನು. ಅಗ್ನಿಯಲ್ಲಿ ಹೋಮ ಮಾಡಿದ ಹವಿಸು ದೇವತೆಗಳನ್ನು ಸೇರುವುದರಿಂದ ಅಗ್ನಿಗೆ ಹವ್ಯವಾಹನನೆಂದು ಹೆಸರು. ಅದರಂತೆ ಈಶ್ವರ ಪೂಜೆಯಿಂದ ಸಮಸ್ತ ದೇವತೆಗಳು ಸಂತುಷ್ಟರಾಗುವುದರಿಂದ ಈಶ್ವರ ಪೂಜೆಯನ್ನು ಮಾಡಿದರೆ ಸಮಸ್ತ ದೇವತೆಗಳ ಪೂಜೆಯನ್ನೂ ಮಾಡಿದಂತಾಗುವುದು. ಲೋಕಕರಃ ಲೋಕಕರ್ತನು. ಲೋಕಗಳನ್ನು ಸೃಷ್ಟಿಸಿರುವವನು. ವೇದಕರಃ ಋಗ್ವೇದಿಗಳನ್ನು ಪ್ರಕಾಶಪಡಿಸಿದವನು. ವೇದಗಳೆಲ್ಲವೂ ಪರಮೇಶ್ವರ ಮುಖದಿಂದ ಹೊರಟ ವಾಕ್ಯಗಳಾಗಿರುವುವು. ಸೂತ್ರಕಾರಃ ವ್ಯಾಸನಾದಿ ಋಷಿಗಳ ರೂಪದಿಂದ ವೇದಾಂತಾದಿ ಸೂತ್ರಗಳನ್ನು ರಚಿಸಿದವನು. ಸನಾತನಃ ಕಾಲಪರಿಚ್ಛಿನ್ನನು. ಸದಾಕಾಲದಲ್ಲಿಯೂ ಇರುವವನು. ಮಹರ್ಷಿ ಕಪಿಲಾಚಾರ್ಯ ಕಪಿಲನೆಂಬ ಮಹರ್ಷಿಯಾಗಿ ಅವತರಿಸಿ ಸಾಂಖ್ಯ ಸಿದ್ಧಾಂತವನ್ನು ಪ್ರಕಾಶಪಡಿಸಿದವನು. ಋಷಿಂ ಪ್ರಸೂತಂ ಕಪಿಲಂ ಮಹಾಂತಂ ಎಂದು ಶ್ರುತಿಯೂ ಹೇಳುವುದು. ವಿಶ್ವದೀಪ್ತಿ ಪ್ರಪಂಚವನ್ನೆಲ್ಲ ತನ್ನ ತೇಜಸ್ಸಿನಿಂದ ಬೆಳಗುವವನು. ಯಸ್ಯ ಭಾಸ ಸರ್ವಮಿದಂ ವಿಭಾತಿ ಎಂದು ಶ್ರುತಿವಾಕ್ಯವು. ತ್ರಿಲೋಚನಃ ಮೂರು ಕಣ್ಗಳುಳ್ಳವನು. ವಿಷಮಾಕ್ಷನು. ಪಿನಾಕಪಾಣಿ ಕೈಯಲ್ಲಿ ಪಿನಾಕವೆಂಬ ಧನುಸ್ಸನ್ನು ಧರಿಸಿರುವವನು. ಭೂದೇವ ಭೂಮಿಯಲ್ಲಿ ದೂರ್ವಾಸ ಮೊದಲಾದ ಬ್ರಾಹ್ಮಣ ರೂಪದಿಂದ ಅವತರಿಸಿದ್ದವನು. ಸ್ವಸ್ತಿದಃ ಭಕ್ತರಿಗೆ ಮಂಗಳವನ್ನೂ ಸುಖವನ್ನೂ ಕೊಡತಕ್ಕವನು. ಸ್ವಸ್ತಿಕೃತ್ ಮಂಗಳವನ್ನುಂಟು ಮಾಡುವವನು. ಸುಧೀಹಿ ಶ್ರೇಷ್ಠ ಜ್ಞಾನಯುಕ್ತನು. ಧಾತೃಧಾಮ ವಿಶ್ವಸೃಷ್ಟಿ ಮಾಡುವುದರಲ್ಲಿ ಸಮರ್ಥನು, ತೇಜಶಾಲಿಯು. ಧಾಮಕರಃ ತೇಜಸ್ಸಿಗೆ ಆಕರನು ಅಥವಾ ಸೂರ್ಯಾದಿಗಳಿಗೆ ಕರ್ತನು ಅಥವಾ ಸರ್ವ ಪ್ರಾಣಿಗಳ ದೇಹಗಳ ಕರ್ತನು. ಸರ್ವದಃ ಸಮಸ್ತ ಇಷ್ಟಾರ್ಥಗಳನ್ನು ಭಕ್ತರಿಗೆ ಕೊಡುವವನು. ಸರ್ವಗೋಚರಃ ಸಮಸ್ತ ಜಗತ್ತನ್ನು ಪ್ರತ್ಯಕ್ಷವಾಗಿ ನೋಡುವವನು, ಸಮಸ್ತವನ್ನು ತಿಳಿಯುವವನು, ಸರ್ವಜ್ಞನು. ಬ್ರಹ್ಮಸೃಕ್ ಚತುರ್ಮುಖ ಬ್ರಹ್ಮ ಮತ್ತು ವೇದಗಳನ್ನು ಸೃಷ್ಟಿ ಮಾಡಿದವನು. ವಿಶ್ವಸೃಕ್ ಸಮಸ್ತ ವಿಶ್ವವನ್ನು ಅಂದರೆ
ಅಖಿಲಾಂಡಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದವನು. ಸರ್ಗಃ ಸೃಷ್ಟಿರೂಪನು, ಅಂದರೆ ಸೃಷ್ಟಿಯಾಗಿರುವ ಚರಾಚರ ಪ್ರಪಂಚವೆಲ್ಲವೂ ಪರಮೇಶ್ವರ ಸ್ವರೂಪವೇ ಆಗಿರುವುದು. ಕರ್ಣಿಕಾರ ಪ್ರಿಯ, ಕರ್ಣಿಕಾರವೆಂಬ ಪುಷ್ಪಪ್ರಿಯನು. ಕವಿಹಿ, ಕವಿಯು ಬುದ್ಧಿವಂತನು. ಕವಿರ್ಮನೀಷಿ ಪರಭೂ ಸ್ವಯಂಭೂರಿತಿ ಶ್ರುತಿ. ಶಾಖಃ, ಶಾಖ ಎಂಬ ಹೆಸರಿನ ಋಷಿರೂಪನು. ವಿಶಾಖಃ, ವಿಶಾಖ ಋಷಿರೂಪನು ಅಥವಾ ಸ್ಕಂದರೂಪನು. ಗೋಶಾಖಃ, ವೇದಶಾಖಾ ಸ್ವರೂಪನು, ಅಂದರೆ ಸರ್ವವೇದ ಸ್ವರೂಪನು. ಶಿವಃ, ಮಂಗಳಕರನು. ಪರಾಪರ ವಸ್ತುವು ಪರಬ್ರಹ್ಮನು. ಸ ಬ್ರಹ್ಮ ಸ ಶಿವಃ ಎಂದು ಶ್ರುತಿವಾಕ್ಯವು. ಭಿಷಕ್, ಧನ್ವಂತರಿ ಸ್ವರೂಪನು ಅಥವಾ ಸಂಸಾರವೆಂಬ ರೋಗವನ್ನು ನಾಶ ಮಾಡುವ ವೈದ್ಯನು. ಅನುತ್ತಮಃ, ತನಗಿಂತಲೂ ಅಧಿಕರಿಲ್ಲದವನು, ಎಲ್ಲರಿಗಿಂತಲೂ ಶ್ರೇಷ್ಠನು. ಗಂಗಾ ಪ್ಲಬೋದಕಃ, ಗಂಗಾ ಪ್ರವಾಹದಂತೆ ಜನರನ್ನು ಪವಿತ್ರ ಮಾಡುವವನು. ಭವ್ಯಃ, ಸರ್ವಕಲ್ಯಾಣಯುಕ್ತನು. ಪುಷ್ಕಲಃ, ಸರ್ವವ್ಯಾಪಿಯು. ಸ್ವಪತಿ ಸ್ಥಿರಃ, ಅನಂತ ಬ್ರಹ್ಮಾಂಡಗಳ ಸೃಷ್ಟಿಕರ್ತನೂ ನಾಶವಿಲ್ಲದವನು. ವಿಜಿತಾತ್ಮ, ಆತ್ಮಸ್ವರೂಪವನ್ನು ತಿಳಿದಿರುವವನು. ವಿಧೇಯಾತ್ಮ, ಸರ್ವ ಪ್ರಪಂಚಕ್ಕೂ ಆತ್ಮನು ಅಂತರ್ಯಾಮಿ ಸ್ವರೂಪನು. ಭೂತವಾಹನ ಸಾರಥಿ, ಭೂತಗಳಿಗೆ ಅಥವಾ ಪ್ರಾಣಿಗಳಿಗೆ ಅವರವರ ಕರ್ಮಗಳಿಗೆ ತಕ್ಕಂತೆ ಫಲವನ್ನು ಕೊಟ್ಟು ಅವರ ಪ್ರವೃತ್ತಿ ನಿವೃತ್ತಿಗಳಿಗೆ ನಿಯಂತೃವಾದವನು. ಸಗಣಃ, ಪ್ರಮಥಾದಿಗಣಾದಿಯುಕ್ತನು. ಗಣಕಾಯ, ಗಣಗಳೇ ಶರೀರವನ್ನಾಗಿ ಉಳ್ಳವನು. ಸುಕೀರ್ತಿ, ಶೋಭನವಾದ ಕೀರ್ತಿಯುಳ್ಳವನು. ಛಿನ್ನ ಸಂಶಯ, ಸಂಶಯರಹಿತನೂ ಸರ್ವಜ್ಞನು. ಕಾಮದೇವ, ಭಕ್ತರ ಇಷ್ಟಾರ್ಥಗಳನ್ನು ಕೊಡುವ ದೇವನು. ಕಾಮಪಾಲಃ, ಮನ್ಮಥನಿಗೆ ಅನುಗ್ರಹ ಮಾಡಿದವನು. ಭಸ್ಮೂಧೂಲಿತ ವಿಗ್ರಹ, ಭಸ್ಮದಿಂದ ಶರೀರವನ್ನು ಲೇಪನ ಮಾಡಿಕೊಂಡಿರುವವನು. ಭಸ್ಮಭೂಷಿತನು. ಭಸ್ಮಪ್ರಿಯೋ ಭಸ್ಮಶಾಯಿ, ಭಸ್ಮಪ್ರಿಯನು, ಭಸ್ಮವೇ ಶಯನಾಗಿ ಉಳ್ಳವನು. ಕಾಮೀ, ಪೂರ್ಣಕಾಮನು ಅಥವಾ ಸೃಷ್ಟಿಸ್ಥಿತಿ ಸಂಹಾರ ಕಾರ್ಯಗಳಲ್ಲಿ ಮನಸ್ಸುಳ್ಳವನು. ಸ್ವಕಾಮಯತ ಪ್ರಜಾಸ್ಯೇ ಜೇಯತಿ ಎಂದು ಶ್ರುತಿಯು. ಕಾಂತಃ, ಮನೋಹರವಾದ ರೂಪವುಳ್ಳವನು. ಕೃತಾಗಮಃ, ಶ್ರುತಿ ಸ್ಮೃತ್ಯಾದಿ ಆಗಮಗಳ ಕರ್ತು. ಸಮಾವರ್ತಃ, ದೇವಾದಿಗಳಿಂದ ಪರಿವೃತ್ತನಾಗಿರುವವನು. ಭಕ್ತರಲ್ಲದವನಿಗೆ ಅಗೋಚರನು. ಅನಿವೃತ್ತಾತ್ಮ, ಸರ್ವಸ್ಥಾನಗತನು, ವ್ಯಾಪಕನು, ಜನನ ಮರಣರಹಿತನು. ಧರ್ಮಪುಂಜಃ, ಧರ್ಮಗಳಿಗೆ ಆಕರನು. ಸದಾಶಿವ, ಸದಾ ಕಲ್ಯಾಣ ಸ್ವರೂಪನು. ಅಕಲ್ಮಷಃ, ನಿತ್ಯಶುದ್ಧನು. ಪುಣ್ಯಾತ್ಮ, ಶುದ್ಧ ಸ್ವರೂಪನು. ಚತುರ್ಬಾಹು, 4 ಭುಜಗಳುಳ್ಳವನು, ವಿಷ್ಣು ಸ್ವರೂಪನು. ದುರಾಸದಃ, ವ್ರತನಿಯಮ ತಪಕ್ಲೇಶಾದಿಗಳಿಂದ ಮಾತ್ರವೇ ಲಭ್ಯನು. ದುರ್ಲಭಃ, ಭಕ್ತರಲ್ಲದವನಿಗೆ ಅಲಭ್ಯನು. ದುರ್ಗಮಃ, ಸುಲಭವಾಗಿ ತಿಳಿಯಲು ಅಥವಾ ಹೊಂದಲು ಸಾಧ್ಯನಲ್ಲ. ದುರ್ಗಃ, ಕಷ್ಟಸಾಧ್ಯನು. ಇವನನ್ನು ತಿಳಿಯಬೇಕಾದರೆ ಬಹು ಕಷ್ಟಪಡಬೇಕು. ಸರ್ವಾಯುಧ ವಿಶಾರದಃ, ಸಮಸ್ತ ಅಸ್ತ್ರಾಧ್ಯಾಯುಧ ಪ್ರಯೋಗದಲ್ಲಿ ಪಾರಂಗತನು. ಆಧ್ಯಾತ್ಮ ಯೋಗ ನಿಲಯ, ಅಸಂಪ್ರಜ್ಞಾತ ಸಮಾಧಿಯಿಂದ ತಿಳಿಯಲ್ಪಡುವವನು, ಅಂದರೆ ಸಮಾಧಿಗಮ್ಯನು. ಸಮಾಧಿಗೆ ವಿಷಯಭೂತನಾದವನು. ಸುತಂತು, ಶ್ರೇಷ್ಠವಾದ ಈ ಪ್ರಪಂಚದಲ್ಲಿ ವಿಸ್ತಾರವಾಗಿ ವ್ಯಾಪಿಸಿರುವವನು. ತಂತುವರ್ಧನಃ, ಪ್ರಾಣಿಗಳಿಗೆ ಸಂಸಾರ ಬಂಧನವನ್ನು ಅದರ ವಿವೇಚನೆಯನ್ನು ಉಂಟುಮಾಡುವವನು. ಶುಭಾಂಗಃ, ಶ್ರೇಷ್ಠವಾದ ಅವಯವಗಳುಳ್ಳವನು. ಲೋಕಸಾರಂಗಃ, ಶೋಕದ ಚರಾಚರ ವಸ್ತುಗಳಲ್ಲಿ ಸಾರಾಭೂತನಾದವನು. ಜಗದೀಶಃ, ಜಗದೊಡೆಯನು. ಜನಾರ್ದನಃ, ಜಗತ್ಸಂಹಾರಕನು. ಭಸ್ಮಶುದ್ಧೀಕರಃ, ಭಸ್ಮಲೇಪನದಿಂದ ಭಸ್ಮಕ್ಕೆ ಪವಿತ್ರತೆಯನ್ನುಂಟು ಮಾಡುವವನು. ಮೇರುಹು, ಮೇರು ಪರ್ವತ ಸ್ವರೂಪನು ಅಥವಾ ಮೇರು ಪರ್ವತದಂತೆ ಜಗದಧೀಷ್ಠಾತೃವು. ಓಜಸ್ವಿ, ಆತ್ಮಶಕ್ತಿ ಸ್ವರೂಪನು. ಶೂದ್ರ ವಿಗ್ರಹ, ಚಿದಾತ್ಮಕನು. ಅಸಾಧ್ಯ, ದುಶ್ಚರಿತರಾದವರಿಗೆ ಆಗಮ್ಯನು. ಸಾಧು ಸಾಧ್ಯ, ಸಜ್ಜನರಿಗೆ ಗಮ್ಯನು. ಭೃತ್ಯಮರ್ಕಟ ರೂಪಧೃಕ್, ಹನುಮಾನ್ ರೂಪಧಾರಿಯು. ಹಿರಣ್ಯರೇತಾ, ಅಗ್ನಿಸ್ವರೂಪನು. ಪೌರಾಣ, ಪುರಾಣಗಳಲ್ಲಿ ಪ್ರತಿಪಾದ್ಯನೂ ವೇದಾಂತ ವೇದ್ಯನು. ರಿಪುಜೀವಹರಃ, ಶತ್ರು ಪ್ರಾಣಹಾರಕನು. ಬಲಿ, ಸರ್ವಶಕ್ತನು. ಮಹಾಹ್ರದಃ, ಸರೋವರವು ಉದಕಕ್ಕೆ ಆಲಯವಾಗಿರುವಂತೆ ಯೋಗಿಗಳಿಗೆ ಅಥವಾ ಯೋಗಿಗಳ ಧ್ಯಾನಕ್ಕೆ ನಿಲೆಯ ಸ್ವರೂಪನು. ಮಹಾಗರ್ತಃ, ದುರತ್ಯಯ ಮಾಯಾ ಸ್ವರೂಪನು.
ಅಥವಾ ಮಹಾರಥಸ್ವರೂಪನು. ಸಿದ್ಧವೃಂದಾರವಂದಿತಃ ಸಿದ್ಧ ಸಾಧ್ಯ ದೇವತಾದಿಗಳಿಂದ ನಮಸ್ಕರಿಸಲ್ಪಡುವವನು. ವ್ಯಾಘ್ರ ಚರ್ಮಾಂಬರಃ ವ್ಯಾಘ್ರ ಚರ್ಮವನ್ನು ವಸ್ತ್ರವನ್ನಾಗಿ ಧರಿಸಿರುವವನು. ವ್ಯಾಘ್ರ ರೂಪದಿಂದ ದೈತ್ಯನನ್ನು ಸಂಹಾರ ಮಾಡಿ ವ್ಯಾಘ್ರೇಶ್ವರನೆಂದು ಪ್ರಸಿದ್ಧಿ ಪಡೆದು ಆ ವ್ಯಾಘ್ರ ಚರ್ಮವನ್ನು ಧರಿಸಿ ಭಕ್ತ ಪರಿಪಾಲಕನಾಗಿರುವನೆಂದು ಉಪಾಖ್ಯಾನವಿದೆ. ವ್ಯಾಲೀ ವಾಸುಕಿಯೇ ಮೊದಲಾದ ಸರ್ಪಗಳನ್ನು ಭೂಷಣಾರ್ಥವಾಗಿ ಧರಿಸಿರುವವನು. ಮಹಾಭೂತಃ ಕಾಲತ್ರಯಾವಿಚ್ಛಿನ್ನನು ಮಹತತ್ವ ಸ್ವರೂಪನು ಎಂದು ಪ್ರಸಿದ್ಧನಾದವನು. ಅಥವಾ ಬ್ರಹ್ಮನೇ ಮೊದಲಾದವರನ್ನು ಸೃಷ್ಟಿಸಲು ಮಹಾವಿರಾಡ್ರೂಪವನ್ನು ಕೈಗೊಂಡವನು. ಯೋ ಬ್ರಹ್ಮಾಣಾಂ ವಿದಧಾತಿ ಪೂರ್ವಂ ಎಂದು ಶ್ರುತಿಯು. ಮಹಾನಿಧಿ ಸಮಸ್ತ ಚರಾಚರ ಪ್ರಪಂಚಕ್ಕೂ ಆಶ್ರಯಾಭೂತನು. ಅಮೃತಃ ಜರಾಮರಣರಹಿತನು. ಮೋಕ್ಷಸ್ವರೂಪನು. ಅಮೃತಾಪಃ ಅಮೃತವನ್ನು ಪಾನ ಮಾಡುವವನು. ದೇವನು ಅಥವಾ ಅಮೃತರೂಪವಾದ ಮೋಕ್ಷವನ್ನು ಅನುಗ್ರಹಿಸುವವನು. ಶ್ರೀಮಾನ್ ಪಾಂಚಜನ್ಯಃ ಅಗ್ನಿರೂಪನು. ಅಗ್ನಿಋಷಿ ಪವಾಮಾನ ಪಾಂಚಜನ್ಯ ಪುರೋಹಿತಂ ಎಂದು ಶ್ರುತಿಯು. ಪ್ರಭಂಜನಃ ಭಕ್ತರ ಮಾಯಾರೂಪವಾದ ಆವರಣವನ್ನು ನಾಶಪಡಿತಕ್ಕವನು. ಭಕ್ತರ ಮಾಯಾರೂಪವಾದ ಆವರಣವನ್ನು ನಾಶಪಡಿಸತಕ್ಕವನು ಅಥವಾ ವಾಯುಸ್ವರೂಪನು. ಪಂಚವಿಂಶತಿ ತತ್ವಸ್ಥಃ ಪೃಥಿವ್ಯಾದಿ 25 ತತ್ವಗಳಲ್ಲಿ ಅಂತರ್ಯಾಮಿಯಾಗಿ ಇದ್ದುಕೊಂಡು ಜಗತ್ತಿನ ನಿಯಂತ್ರನಾಗಿರುವವನು. ತತ್ಸೃಷ್ಟ್ವಾ ತದೇವಾನುಪ್ರಾವಿಶಿತ್ ಎಂದು ಶ್ರುತಿಯು. ಪಾರಿಜಾತಃ ಕಲ್ಪವೃಕ್ಷ ಸ್ವರೂಪನು. ಪರಾವರಃ ಪರಬ್ರಹ್ಮ ಮತ್ತು ಜಗದ್ರೂಪನು. ಸುಲಭಃ ಪತ್ರಪುಷ್ಪ ಸಮರ್ಪಣಾದಿಯಾದ ಸುಲಭ ಪೂಜಾವಿಧಾನದಿಂದ ಭಕ್ತರಿಗೆ ಪ್ರಸನ್ನನಾಗುವನು. ಸೂರತಃಶೂರಃ ಶೋಭನ ವ್ರತದಿಂದ ಸಂತುಷ್ಟನಾಗುವವನು. ಪರಾಕ್ರಮಶಾಲಿಯು. ವಾಂಗ್ಮಯೈಕನಿಧಿ ವೇದಗಳ ಪ್ರಾದುರ್ಭಾವಕ್ಕೆ ಸ್ಥಾನರೂಪನು. ಅಸ್ಯ ಮಹತೋಭೂತಸ್ಯ ನಿಶ್ವಸಿತಮೇತ ದೃದೃಗ್ವೇವ ಇತ್ಯಾದಿ ಶ್ರುತಃ. ನಿಧಿಃ ಸರ್ವಜಗದ್ರಾಶ್ರಯನು. ವರ್ಣಾಶ್ರಮಗುರುಃ ಬ್ರಹ್ಮಣ್ಯಾದಿ ವರ್ಗಗಳಿಗೂ ಬ್ರಹ್ಮಚರ್ಯಾದಿ ಆಶ್ರಮಗಳಿಗೂ ಉಪದೇಶಕನು. ಗುರುವು ಅಥವಾ ಉತ್ಪನ್ನಕರ್ತನು. ವರ್ಣೀ ಬ್ರಹ್ಮಚಾರಿ ಸ್ವರೂಪನು. ಶತ್ರುಜಿಚ್ಛತ್ರುಸ್ತಾಪನಃ ಶತ್ರುಗಳನ್ನು ಜಯಿಸುವವನು. ಶತ್ರುತಾಪಕನು. ಅರಿಮರ್ದನನು. ಆಶ್ರಮಃ ಬ್ರಹ್ಮಚರ್ಯಾದ್ಯಾಶ್ರಮ ಸ್ವರೂಪನು. ಶ್ರವಣಃ ಯತಿಯು ಭಿಕ್ಷುವು. ಕ್ಷಾಮಃ ಪ್ರಳಯ ಕಾಲದಲ್ಲಿ ಪ್ರಜೆಗಳನ್ನು ಕ್ಷೀಣಗೊಳಿಸುವವನು. ಜ್ಞಾನವಾನ್ ನಿತ್ಯ ಜ್ಞಾನಯುಕ್ತನೂ ಜ್ಞಾನಸ್ವರೂಪನು. ಸತ್ಯಂ ಜ್ಞಾನಂ ಮನತಂ ಬ್ರಹ್ಮ ಎಂದು ಶ್ರುತಿಯು. ಅಚಲೇಶ್ವರಃ ಚಲಿಸದಿರುವ ಪೃಥ್ವಿ ಪರ್ವತಾದಿಗಳಿಗೆ ಸ್ವಾಮಿಯು. ಪ್ರಮಾಣಭೂತಃ ಪ್ರತ್ಯಕ್ಷಾದಿ ಪ್ರಮಾಣಗಳಿಗೆ ವಿಷಯಾಭೂತನು. ದುರ್ಜೇಯಃ ಬಹುಶ್ರಮದಿಂದ ತಿಳಿಯಲ್ಪಡುವವನು. ಸುಪರ್ಣಃ ಧರ್ಮಾಧರ್ಮ ಪಕ್ಷಯುಕ್ತನು ಅಥವಾ ಗರುಡರೂಪನು ಅಥವಾ ಸಮಸ್ತ ಜಗದುತ್ಪಾದಕನು. ಸುಪರ್ಣಂ ವಿಪ್ರಾ ಕವಯೋ ವಚೋವಿರೇಕಂ ಸತಂ ಬಹುಧಾ ಕಲ್ಪಯಂತಿ ಎಂದು ಶ್ರುತಿವಾಕ್ಯವು. ವಾಯುವಾಹನಃ ವಾಯುವೇ ರಥವಾಗಿ ಉಳ್ಳವನು ಅಥವಾ ಇವನ ಭಯದಿಂದ ವಾಯುವು ವಹಿಸುತ್ತಿರುವುದು ಅಥವಾ ಬೀಸುತ್ತಿರುವುದು. ಭೀಷಾಸ್ಮಾಧತ್ವಃ ಪವತೆ ಎಂದು ಶ್ರುತಿಯು. ಧನುರ್ಧರೋ ಧನುರ್ವೇದಃ ಪಿನಾಕಧಾರಿಯು ಧನುರ್ವೇದ ಪ್ರಕಾಶಕನು ಅಥವಾ ಧನುರ್ವಿದ್ಯಾ ಪಾರಂಗತನು. ಗುಣರಾಶಿರ್ಗುಣಾಕರಃ ಯೋಗ ತಪ ವಿದ್ಯಾ ವಿಧಿ ಕ್ರಿಯಾ ಋತ ಸತ್ಯ ದಯಾ ಅಹಿಂಸಾ ಶ್ರೇಷ್ಠಮತಿ ಕ್ಷಮ ಧ್ಯಾನ ಧ್ಯೇಯ ದಮ ಶಾಂತಿ ಧೃತಿ ಕಾಂತಿ ನೀತಿ ಪ್ರಥಾ ಮೇಧ ಲಜ್ಜಾ ದೃಷ್ಟಿ ಸರಸ್ವತಿ ತುಷ್ಟಿ ಪುಷ್ಟಿ ಕ್ರಿಯಾ ಪ್ರಸಾದ ಪ್ರತಿಷ್ಠಾ ಮೊದಲಾದ ಗುಣಗಳಿಗೆ ನಿಧಿಯು. ಆವಾಸಸ್ಥಾನ ಸ್ವರೂಪನು. ಗುಣರಾಶಿ ಮತ್ತು ಗುಣಾಕರ ಎಂಬ 2 ಪದಗಳು ಏಕಾರ್ಥವಾಚಕಗಳು. ಸತ್ಯ ಸತ್ಯಪರಃ ಸತ್ಯಸ್ವರೂಪನು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂದು ಶ್ರುತಿವಾಕ್ಯವು. ಅಧೀನಃ ಐಶ್ವರ್ಯಯುಕ್ತನು ಸಂತುಷ್ಟನು. ಧರ್ಮೋ ಗೋಧರ್ಮಶಾಸನಃ ಯಜ್ಞಾದಿ ಧರ್ಮಸ್ವರೂಪನು. ಯಜ್ಞ ನಿಯಂತೃವು ಪಶುಪತಿಯು. ಅನಂತ ದೃಷ್ಟಿ ಸರ್ವವ್ಯಾಪಕನಾದ ದೃಷ್ಟಿಯುಳ್ಳವನು. ಸಹಸ್ರಾಕ್ಷ ಸಹಸ್ರಪಾತ್ ಎಂದು ಶ್ರುತಿಯು. ಆನಂದಃ ಆನಂದೋ ಬ್ರಹ್ಮೇತಿ ವ್ಯಜನಾತ್ ಎಂದು ಶ್ರುತಿವಾಕ್ಯವು. ದಂಡೋ ದಮಯಿತ ಇಂದ್ರಾದಿಗಳ ರೂಪದಲ್ಲಿ ಪ್ರಜೆಗಳನ್ನು ಅವರವರ ಕರ್ಮಗಳಿಗೆ ನಿಯುಕ್ತನಾಗಿರುವಂತೆ ದಮನ ಮಾಡುವವನು. ದುಷ್ಟರಿಗೆ ಶಿಕ್ಷೆಯನ್ನೂ ಮಾಡುವವನು. ದಮಃ ಇಂದ್ರಿಯ ನಿಗ್ರಹವುಳ್ಳವನು ಅಥವಾ ಸ್ವರೂಪನು. ಅಭಿವಾದ್ಯೋ ಮಹಾಮಾಯಃ
ಸುರಾದಿಗಳಿಂದ ನಮಸ್ಕರಿಸಲ್ಪಡುವವನು, ಪ್ರಾಣಿಗಳಿಗೆ ಮೋಹವನ್ನುಂಟು ಮಾಡುವವನು. ವಿಶ್ವಕರ್ಮ ವಿಶಾರದ, ವಿಶ್ವ ಅಂದರೆ ಪ್ರಪಂಚ ನಿರ್ಮಾಣ ಕಾರ್ಯದಲ್ಲಿ ಚತುರನು. ವೀತರಾಗ, ರಾಗದ್ವೇಷಾದಿಗಳಿಲ್ಲದವನು. ವಿನೀತಾತ್ಮ, ಭಕ್ತರ ವಿಷಯದಲ್ಲಿ ಸೌಮ್ಯ ಸ್ವಭಾವದಿಂದಿರುವವನು. ತಪಸ್ವಿ, ತಪೋಯುಕ್ತನು. ಭೂತಭಾವನಃ, ಪ್ರಾಣಿಗಳಿಗೆ ಜೀವನ ಸ್ವರೂಪನು. ಉನ್ಮತ್ತ ವೇಷ ಪ್ರಚ್ಛನ್ನ, ದಿಗ್ವಾಸಾದಿಯುಕ್ತನಾದುದರಿಂದ ಗೂಢರೂಪವುಳ್ಳವನು. ಜಿತಕಾಮಃ, ಮನ್ಮಥವನ್ನು ಜಯಿಸಿದವನು. ಪೂರ್ಣಕಾಮನು ಅಥವಾ ಕಾಮನಾರಹಿತನು. ಜಿತಪ್ರಿಯ, ವಿಷ್ಣುಪ್ರಿಯನು. ಕಲ್ಯಾಣ ಪ್ರಕೃತಿ, ಶ್ರೇಷ್ಠ ಸ್ವಭಾವವುಳ್ಳವನು. ಕಲ್ಪಃ, ಸರ್ವಕ್ಕೂ ಆದಿಕಾರಣನು. ಸರ್ವಲೋಕ ಪ್ರಜಾಪತಿ, ಸಮಸ್ತ ಲೋಕದ ಜನರಿಗೂ ಪಾಲಕನು. ತರಸ್ವೀ, ಭಕ್ತರಕ್ಷಾರ್ಥಕವಾದ ವೇಗವಾದ ಗಮನವುಳ್ಳವನು. ತಾರಕೆ, ಸಂಸಾರ ಸಾಗವನ್ನು ದಾಟಿಸತಕ್ಕವನು. ಧೀಮಾನ್, ಶ್ರೇಷ್ಠ ಜ್ಞಾನಯುಕ್ತನು. ಪ್ರಧಾನ ಪ್ರಭು, ಪ್ರಕೃತಿಗೆ ಸ್ವಾಮಿಯು ಅಥವಾ ಪ್ರಭುಗಳೆನಿಸಿದ ದೇವಾಧಿದೇವತೆಗಳಿಗೂ ಸ್ವಾಮಿಯು. ಅವ್ಯಯ, ನಾಶರಹಿತನು. ಲೋಕಪಾಲಃ, ಲೋಕ ಸಂರಕ್ಷನು. ಅಂತರಾತ್ಮ, ಪ್ರಾಣಿಗಳ ಶರೀರದಲ್ಲಿ ಅಂತರಾತ್ಮನಾಗಿ ನೆಲೆಸಿ ಅವರವರು ಮಾಡುವ ಕರ್ಮಗಳನ್ನು ಪ್ರೇರೇಪಿಸುತ್ತಿರುವವನು. ಅಂತಃಪ್ರವಿಷ್ಟ ಶಾಸ್ತ್ರ ಜನಾನಾಗಂ ಸರ್ವಾತ್ಮ ಎಂದು ಶ್ರುತಿಯು. ಕಲ್ಪಾದಿಹಿ, ಶಾಸ್ತ್ರಗಳಿಗೆ ಆದಿಕಾರಣನು. ಕಮಲೇಕ್ಷಣ, ಕಮಲದಂತೆ ಸುಂದರವಾದ ಕಣ್ಗಳುಳ್ಳವನು. ವೇದಶಾಸ್ತ್ರಾರ್ಥ ತತ್ವಜ್ಞ, ವೇದಶಾಸ್ತ್ರ ಇವುಗಳ ಸರಿಯಾದ ಅರ್ಥವನ್ನೂ ತತ್ವವನ್ನೂ ತಿಳಿದವನು. ಅನಿಯಮಃ, ಇವನೇ ಸ್ವಯಂ ನಿಯಂತೃವು, ಇವನಿಗೆ ಶಿಕ್ಷಕರಾರೂ ಇಲ್ಲ. ನಿಯತಾಶ್ರಯ, ಸಕಲ ಜಗತ್ತಿಗೂ ಆಶ್ರಯಭೂತನು. ಚಂದ್ರ, ಚಂದ್ರನಂತೆ ಪ್ರಸನ್ನವಾದ ರೂಪವುಳ್ಳವನು. ಸೂರ್ಯ, ಸೂರ್ಯನಂತೆ ತೇಜಸ್ವಿಯೂ ಆದಿತ್ಯ ಸ್ವರೂಪನು. ಶನಿಹಿ, ಶನಿರೂಪನು. ಕೇತು, ಕೇತು ಅಥವಾ ಧೂಮಕೇತು ರೂಪನು. ವರಾಂಗ, ಉತ್ತಮವಾದ ಅಂಗಗಳುಳ್ಳವನು. ವಿದ್ರುಮಚ್ಛವೀಹಿ, ಹವಳದಂತೆ ವಿರಾಜಿಸುತ್ತಿರುವ ಶರೀರಕಾಂತಿ ಉಳ್ಳವನು. ಭಕ್ತಿವಶ್ಯ, ಭಕ್ತಿಗೆ ವಶನಾಗುವವನು. ಭಕ್ತಾದೀನನು. ಪರಬ್ರಹ್ಮ, ಪರಬ್ರಹ್ಮರೂಪನ ನಿರ್ವಿಕಲ್ಪನು. ಮೃಗಬಾಣಾರ್ಪಣ, ಮೃಗ ಅಥವಾ ಪಶುವೆಂದು ಹೇಳಲ್ಪಡುವ ಭಕ್ತಜನರ ಮನಸ್ಸೆಂಬ ಬಾಣಗಳಿಗೆ ಅರ್ಪಿಸಲ್ಪಟ್ಟವನು, ಅಂದರೆ ಭಕ್ತರಿಂದ ಧ್ಯಾನಿಸಲ್ಪಡುವವನು. ಅನಗಃ, ಪಾಪರಹಿತನು. ಅದ್ರಿಹಿ, ಸುಮೇರು ರೂಪನು ಅಥವಾ ಪರ್ವತದಂತೆ ದೊಡ್ಡದಾದ ಆಕಾರವುಳ್ಳವನು. ಮಹತೋ ಮಹೀಯಾನ್ ಎಂದು ಶ್ರುತಿಯು. ಆರ್ದ್ರ್ಯಾಲಯ, ಕೈಲಾಸ ಪರ್ವತದಲ್ಲಿ ನಿವಾಸ ಸ್ಥಾನವುಳ್ಳವನು. ಕಾಂತಃ, ಮನೋಹರನು ಅಥವಾ ಪ್ರಳಯ ಕಾಲದಲ್ಲಿ ಚತುರ್ಮುಖ ಬ್ರಹ್ಮರಿಗೂ ನಾಶವನ್ನುಂಟು ಮಾಡುವವನು ಅಥವಾ ಬ್ರಹ್ಮನಲ್ಲಿ ಅಂತರ್ಯಾಮಿಯಾಗಿರುವವನು. ಜಗದ್ಗುರು, ಜಗತ್ತಿಗೆ ಹಿತೋಪದೇಶಕನು. ಸರ್ವಕರ್ಮಾಲಯ, ನಿತ್ಯ ನೈಮಿತಿಕ ಕಮಲಗಳಿಗೆ ಅರ್ಪಣಾಸ್ಥಾನಭೂತನು. ತುಷ್ಟ, ನಿತ್ಯತಂತುಷ್ಟನು. ಪೂರ್ಣಕಾಮನು. ಮಂಗಲ್ಯೋ ಮಂಗಲಾವೃತ, ಭಕ್ತರಿಗೆ ಹಿತವನ್ನು ಅಥವಾ ಮಂಗಳವನ್ನು ಕರುಣಿಸುವವನು. ಮಹಾತಪಾಹ, ತಪಸ್ವರೂಪನು, ತಪಸ್ಸಿಗೆ ವಿಷಯಭೂತನಾದವನು, ಮಹಾತಪಸ್ವಿಯು. ದೀರ್ಘತಪಾಹ, ಬಹುಕಾಲ ತಪೋನಿರತನಾದವನು. ಸ್ಥವಿಷ್ಟ, ಅತಿಸ್ಥೂಲವು. ಸ್ಥವಿರಃ, ವೃದ್ಧರೂಪನು. ಧ್ರುವಾಹ, ನಿಶ್ಚಲನು. ಆಹಾಹ, ಪ್ರಕಾಶಸ್ವರೂಪನು ಅಥವಾ ದಿನಸ್ವರೂಪನು. ಸಂವತ್ಸರಃ, ವರ್ಷಾತ್ಮಕನು, ಕಾಲರೂಪನು. ವ್ಯಾಪ್ತಿ, ಸರ್ವತ್ರ ವ್ಯಾಪಿಸಿ ಇರುವವನು. ಪ್ರಮಾಣ, ಸ್ವಯಂ ಪ್ರಮಾಣಭೂತನು. ಪ್ರಜ್ಞಾನಾಂ ಬ್ರಹ್ಮೇತಿ ಶ್ರುತೇಃ. ಪರಮಂ, ಶೋಭಾಯುಕ್ತನು, ಮುಕ್ತಿರೂಪ ಲಕ್ಷ್ಮೀಯುಕ್ತನು. ತಪಃ, ತಪಸ್ವರೂಪನು, ಸತ್ಯಸ್ವರೂಪನು. ಋತಂ ತಪಸ್ಸತ್ಯಂ ತಪಃ ಎಂದು ಶ್ರುತಿಯು. ಸಂವತ್ಸರಕರಃ, ಕಾಲಚಕ್ರ ಪ್ರವರ್ತಕನು ಅಥವಾ ಪ್ರಭವಾದಿ ಸಂವತ್ಸರ ಕರ್ತನು. ಮಂತ್ರ ಪ್ರತ್ಯಯ, ಋಗ್ಯಜುಸ್ಸಾಮ ಮಂತ್ರಗಳಿಂದ ಸ್ತುತ್ಯಾರ್ಹನಾದವನು. ಸರ್ವದರ್ಶನ, ಸರ್ವಸ್ಥಳಗಳಲ್ಲಿ ಏಕಕಾಲದಲ್ಲಿ ದೃಷ್ಟಿಯುಳ್ಳವನು, ಸಮಸ್ತವನ್ನೂ ನೋಡುವವನು. ವಿಶ್ವತಚಕ್ಷು ಎಂದು ಶ್ರುತಿವಾಕ್ಯವು. ಸರ್ವೇಶ್ವರ, ಸರ್ವಪ್ರಪಂಚಕ್ಕೂ ಸ್ವಾಮಿಯು. ಏಷ ಸರ್ವೇಶ್ವರ ಇತಿ ಶ್ರುತೇಃ. ಸಿದ್ಧ, ನಿತ್ಯ ನಿಷ್ಪನ್ನರೂಪನು. ಮಹಾತೇಜಾಹ, ಮಹಾತೇಜಸ್ಸಿನಿಂದ ಬೆಳಗುವವನು ಅಥವಾ
ಮಹಾಪ್ರಭಾವಯುಕ್ತನು. ಮಹಾಬಲಃ ಮಹಾಪರಾಕ್ರಮಶಾಲಿಯು. ಯೋಗೀ ನಿತ್ಯಯೋಗಯುಕ್ತನು, ಸದಾ ಯೋಗದಲ್ಲಿ ನಿರತನಾದವನು. ಯೋಗ್ಯ ಮಹಾರೇತ ಮಹಾವೀರ್ಯವಂತನು. ಊರ್ಧ್ವಂ ರೇತಂ ವಿರೂಪಾಕ್ಷಮತಿ ಶ್ರುತೇ ಸಿದ್ಧಿ ಅಣಿಮಾದಿ ಅಷ್ಟಸಿದ್ಧಿಸ್ವರೂಪನು ಅಥವಾ ಮೋಕ್ಷವೆಂಬ ಉತ್ತಮವಾದ ಸಿದ್ಧಿಸ್ವರೂಪನು. ಸರ್ವಾದಿಹಿ ಸರ್ವಕ್ಕೂ ಆದಿಕಾರಣನು. ಅಗ್ರಹ ಪಾಪಾತ್ಮರಿಂದ ತಿಳಿಯಲು ಅಶಕ್ಯನು. ವಸ್ತು ಸರ್ವ ಪ್ರಾಣಿಗಳಿಗೂ ನಿವಾಸಾಭೂತನು, ಆಶ್ರಯನು. ವಸುಮನಃ ರಾಗದ್ವೇಷಾದಿ ಕಲ್ಮಷರಹಿತವಾದ ಉತ್ತಮವಾದ ಮನಸ್ಸುಳ್ಳವನು. ಸತ್ಯ ಅವಿರಥರೂಪನು, ಸತ್ಯಸ್ವರೂಪನು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂದು ಶ್ರುತಿವಾಕ್ಯವು. ಸರ್ವಪಾಪಹರ ಭಕ್ತರ ಕಾಯಕ, ವಾಚಿಕ, ಮಾನಸಿಕವೆಂಬ 3 ವಿಧವಾದ ಪಾಪಗಳನ್ನು ನಾಶ ಮಾಡತಕ್ಕವನು. ಹರಹಃ ಜಗತ್ಸಂಹಾರಕನು. ಸುಕೀರ್ತಿ ಸುಂದರ ಯಶೋಯುಕ್ತನು. ಶೋಭನಃ ಮಂಗಳಕರನು, ಸರ್ವಶೋಭಾಯುಕ್ತನು. ವೇದಾಂಗ ವೇದಗಳ ಷಡಂಗಸ್ವರೂಪನು. ವೇದ ವಿನ್ಮುನಿ ವೇದದ್ರಷ್ಟೃವು, ವೇದವನ್ನು ತಿಳಿದವನು. ಮುನಿಯು. ಭ್ರಾಜಿಷ್ಣು ಪ್ರಕಾಶ ಸ್ವರೂಪನು. ಭೋಜನಂ ಭಕ್ಷ್ಯಭೋಜ್ಯಾದಿ ಆಹಾರ ಸ್ವರೂಪನು. ಅನ್ನಂ ಬ್ರಹ್ಮೇತಿ ವ್ಯಜನಾತ್ ಎಂದು ಶ್ರುತಿವಾಕ್ಯವು. ಭೋಕ್ತಾ ಪುರುಷರೂಪದಿಂದ ಭೋಗಾನುಭವ ಮಾಡುವವನು. ಲೋಕನಾಥಃ ಲೋಕಗಳಿಗೆ ಶಾಸನಕರ್ತೃವು. ದುರಾಧರಃ ದೈತ್ಯಾದಿ ದುಷ್ಟರಿಂದ ಆರಾಧಿತನಲ್ಲದವನು ಅಥವಾ ತಿಳಿಯಲ್ಪಡಲಶಕ್ಯನು. ಅಮೃತಃ ಅಮರನು. ಅಜರೋಮೃತ ಇತಿ ಶ್ರುತೇಃ ಶಾಶ್ವತಃ ನಿತ್ಯನು, ಸದಾಕಾಲದಲ್ಲಿಯೂ ಇರುವವನು. ಶಾಂತಃ ಇಚ್ಛಾರಹಿತನೂ ತರಂಗರಹಿತವಾದ ಸಾಗರದಂತೆ ಶಾಂತವಾದ ಮನಸ್ಸುಳ್ಳವನು. ಬಾಣಹಸ್ತ ಪ್ರತಾಪವಾನ್ ತ್ರಿಪುರಾನಾಶ ಕಾಲದಲ್ಲಿ ಕೈಯಲ್ಲಿ ಬಾಣವನ್ನು ಹಿಡಿದು ಪರಾಕ್ರಮದಿಂದ ಯುದ್ಧ ಮಾಡಿದವನು. ಕಮಂಡಲುಧರಃ ಕಮಂಡಲವನ್ನು ಕೈಯಲ್ಲಿ ಹಿಡಿದಿರುವವನು. ಧನ್ವೀ ಧನುರ್ಧನನು. ಆವಾಜ್ಮನಸಗೋಚರಃ ಇವನ ಸ್ವರೂಪವನ್ನು ವಾಕ್ಯಗಳಿಂದ ಹೀಗೆಯೇ ಸರಿಯೆಂದು ವರ್ಣಿಸುವುದಾಗಲಿ ಮನಸ್ಸಿನಲ್ಲಿ ಚಿಂತಿಸುವುದಾಗಲಿ ಸಾಧ್ಯವಿಲ್ಲ. ಯಥೋ ವಾಚೋ ನಿರ್ವತಂತೆ ಅಪ್ರಾಪ್ಯ ಮನಸಾ ಸಹ ಎಂದು ಶ್ರುತಿವಾಕ್ಯವು. ಅತೀಂದ್ರಿಯೋ ಮಹಾಮಾಯು ಇಂದ್ರಿಯಗಳಿಗೆ ಅಗೋಚರನು, ಮಹಾಮಾಯಾ ಸ್ವರೂಪನು. ಸರ್ವಾವಾಸಃ ಎಲ್ಲೆಲ್ಲಿಯೂ ವಾಸ ಮಾಡುವವನು, ಇವನಿಲ್ಲದ ಸ್ಥಳವಿಲ್ಲ, ಸರ್ವವ್ಯಾಪಿಯು. ಚತುಷ್ಪಥಃ ಚತುರ್ವಿಧ ಪುರುಷಾರ್ಥಗಳಿಗೆ ಮಾರ್ಗದರ್ಶಕನು. ಕಾಲಯೋಗೀ ಪ್ರಾಣಿಗಳಿಗೆ ಕರ್ಮ ಪರಿಪಾಕದ ಸಮಯದಲ್ಲಿ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಫಲಗಳನ್ನು ಕೊಡುವವನು. ಮಹಾನಾದಃ ಗಂಭೀರವಾದ ಧ್ವನಿಯುಳ್ಳವನು, ನಾದಬ್ರಹ್ಮ ಸ್ವರೂಪನು. ಮಹೋತ್ಸಾಹ ಜಗತ್ತಿನ ಉತ್ಪತ್ತಿ ಸ್ಥಿತಿ ಲಯ ಕರ್ಮಗಳಲ್ಲಿ ಸಮರ್ಥನು. ಮಹಾಬಲಃ ಅಮಿತ ಪರಾಕ್ರಮಶಾಲಿಯು. ಮಹಾಬುದ್ಧಿ ಅತ್ಯಂತ ಜ್ಞಾನಯುಕ್ತನು. ಮಹಾವೀರ್ಯ ಮಹಾಪರಾಕ್ರಮವಂತನು. ಭೂತಾಚಾರೀ ಪ್ರಾಣಿಗಳ ಚಲನವಲನಗಳಿಗೆ ನಿಯಂತ್ರನು. ಪುರಂದರಃ ತ್ರಿಪುರ ವಿಧ್ವಂಸಿಯು. ನಿಶಾಚರಃ ಸಾಯಂಕಾಲದಲ್ಲಿ ಸಂಚರಿಸುವವನು. ಪ್ರೇತಚಾರೀ ಭೂತ ಪ್ರೇತ ಪಿಶಾಚಾದಿಗಳಿಗೆ ಚಲನಕರ್ತೃವು ಅಥವಾ ಅವರೊಡನೆ ಸಂಚರಿಸುವವನು. ಮಹಾಶಕ್ತಿರ್ಮಹಾದ್ಯುತಿ ಮಹಾಸಾಮರ್ಥ್ಯವಂತನು ಮತ್ತು ಮಹಾಜ್ಯೋತಿಸ್ವರೂಪನು. ಜ್ಯೋತಿಷಾಂ ಜ್ಯೋತಿರಿತ್ಯಾದಿ ಶ್ರುತೇಃ. ಅನಿರ್ದೇಶ್ಯ ವಪುಃ ಇವನ ಶರೀರವು ಅಥವಾ ಸ್ವರೂಪವು ಹೀಗೆಯೇ ಇದೆ ಎಂದು ಹೇಳಲ ಸಾಧ್ಯವು. ಶರೀರರಹಿತನು. ಶ್ರೀಮಾನ್ ಷಡ್ಗುಣೈಶ್ವರ್ಯ ಸಂಪನ್ನನು. ಸರ್ವಾಚಾರ್ಯ ಮನೋಗತಿ ಸಮಸ್ತ ಆಚಾರ್ಯರ ಅಥವಾ ಜ್ಞಾನೋಪದೇಶಕರ ಮನಸ್ಸಿನ ಮೂಲಕ ಜನಗಳಿಗೆ ಜ್ಞಾನವನ್ನು ಉಪದೇಶಿಸುವವನು. ಬಹುಶ್ರುತಿ ಅನೇಕ ಶಾಸ್ತ್ರಗಳನ್ನು ತಿಳಿದವನು. ಮಹಾಮಾಯ ಜಗತ್ತನ್ನು ತನ್ನ ಮಾಯಾ ಪ್ರಭಾವದಿಂದ ಮೋಹಗೊಳಿಸುವವನು. ನಿಯತಾತ್ಮ ನಿತ್ಯಾತ್ಮ ಸ್ವರೂಪನು. ಧ್ರುವೋ ಧ್ರುವ ನಿಶ್ಚಲನು ಸತ್ಯಸ್ವರೂಪನು. ಇವನಿಗಿಂತಲೂ ಸತ್ಯಸ್ವರೂಪರು ಬೇರೆ ಇಲ್ಲ. ಓಜಸ್ತೇಜೋದ್ಯುತಿಧರ ಪ್ರಾಣಬಲ ಶೌರ್ಯಾದಿ ಗುಣಗಳಿಂದ ಶೋಭಿಸುವವನು. ನರ್ತಕಃ ತಾಂಡವ ನರ್ತನ ಮಾಡುವವನು. ಜನಕಃ ಜಗತ್ಸೃಷ್ಟೀಕರ್ತನು. ಸರ್ವಶಾಸನಃ ಸರ್ವರಿಗೂ ನಿಯಾಮಕನು. ಅಂತಃಪ್ರವಿಷ್ಟಶಾಸ್ತ್ರ ಜನಾನಾಂಗಾಂ ಸರ್ವಾತ್ಮ ಎಂದು ಶ್ರುತಿವಾಕ್ಯವು. ನೃತ್ಯ ಪ್ರಿಯೋ ನಿತ್ಯ ನೃತ್ಯ
ಭಕ್ತರು ಮಾಡುವ ನೃತ್ಯಾದಿಗಳಿಂದ ಸಂತುಷ್ಟನಾಗುವವನು. ಪ್ರಕಾಶಾತ್ಮ ಪ್ರಕಾಶಕಃ, ಸರ್ವ ಜಗತ್ತನ್ನು ಪ್ರಕಾಶಗೊಳಿಸುವವನು. ಸ್ಪಷ್ಟಾಕ್ಷರ, ಓಂಕಾರ ಸ್ವರೂಪನು. ಬುಧಃ, ಸರ್ವಜ್ಞನು. ಮಂತ್ರ, ಋಗ್ಯಜುಸ್ಸಾಮ ಲಕ್ಷಣಯುಕ್ತನು. ಸಮಾನಃ, ಯಾರಲ್ಲಿಯೂ ಪಕ್ಷಪಾತವಿಲ್ಲದೆ ಸರ್ವ ಸಮಭಾಗವುಳ್ಳವನು. ಸಾರ ಸಂಪ್ಲವಃ, ವೇದಸ್ವರೂಪನು, ಸಂಸಾರ ಸಾಗರವನ್ನು ದಾಟಿಸುವವನು. ಯುಗಾದಿಕೃದ್ಯುಗಾವರ್ತಃ, ಯುಗಾದಿ ಕಾಲಭೇದಗಳನ್ನು ಸೃಷ್ಟಿಸಿ ಕಾಲ ನಿಯಾಮಕನಾಗಿ ಕಾಲಾತ್ಮನೆನಿಸಿದವನು. ಗಂಭೀರಃ, ಜ್ಞಾನೈಶ್ವರ್ಯಾದಿ ಫಲಗಳಿಂದ ಗಂಭೀರ ಸ್ವಭಾವವುಳ್ಳವನು. ವೃಷವಾಹನಃ, ನಂದಿವಾಹನನು. ಇಷ್ಟಃ, ಭಕ್ತರಿಗೆ ಪ್ರಿಯನಾದವನು, ಪರಮಾನಂದಾತ್ಮಕನು ಅಥವಾ ಯಜ್ಞಯಾಗಾದಿಗಳಲ್ಲಿ ಆರಾಧಿಸಲ್ಪಡುವವನು. ವಿಶಿಷ್ಟಃ, ಸರ್ವೋತ್ಕೃಷ್ಟನು. ಶಿಷ್ಟೇಷ್ಟಃ, ಸಾಧುಜನಗಳಿಗೆ ಪ್ರಿಯನು. ಸುಲಭಃ, ಭಕ್ತರಿಗೆ ಸುಲಭಗಮ್ಯನು. ಸಾರಶೋಧನಃ, ಸಾರಾವಸ್ತುಗಳಲ್ಲಿಯೂ ಸಾರಾಭೂತನಾದವನು. ತೀರ್ಥರೂಪಃ, ಸರ್ವವಿದ್ಯಾಸ್ವರೂಪನು. ತೀರ್ಥನಾಮ, ಗಂಗಾದಿ ತೀರ್ಥಗಳಂತೆ ಭಕ್ತರನ್ನು ಉದ್ಧರಿಸುವುದರಿಂದ ತೀರ್ಥನೆನಿಸಿರುವವನು. ತೀರ್ಥದೃಶ್ಯ, ಗಂಗಾದಿ ತೀರ್ಥಗಳಿಂದ ಸೇವಿಸಲ್ಪಡುವವನು. ತೀರ್ಥದಃ, ತೀರ್ಥ ಸ್ನಾನಾದಿಗಳನ್ನು ಮಾಡುವವನಿಗೆ ಫಲಗಳನ್ನು ಕೊಡುವವನು. ಅಪಾಂನಿಧಿಃ, ಸಾಗರನಂತೆ ಗಂಭೀರ ಸ್ವಭಾವವುಳ್ಳವನು. ಅಧಿಷ್ಠಾನಂ, ಸರ್ವ ಪ್ರಾಣಿಗಳಿಗೂ ಉಪಾದಾನ ಕಾರಣನು. ದುರ್ಜಯಃ, ಜ್ಞಾನ ವೈರಾಗ್ಯಾದಿ ಗುಣಗಳಿಲ್ಲದ ಸಂಸಾರಿಗಳಿಂದ ಜಯಿಸಲು ಅಶಕ್ಯನು, ಅಂದರೆ ತಿಳಿಯಲು ಅಶಕ್ಯನು. ಜಯಕಾಲವಿತ್, ಅಸುರಾದಿಗಳ ನಾಶದ ಮತ್ತು ದೇವಾದಿಗಳ ಜಯದ ಕಾಲವನ್ನು ತಿಳಿದವನು, ಅಂದರೆ ದೇವಾಸುರರ ಜಯಾಪಯ ಜಯಗಳ ನಿಯಾಮಕನು. ಪ್ರತಿಷ್ಠಿತಃ, ತನ್ನ ಮಹಾಮಹಿಮೆಯಿಂದಲೇ ಸರ್ವ ಜಗತ್ತಿನಲ್ಲಿಯೂ ಬೆಳಗುತ್ತಿರುವವನು. ಸ ಭಗವಾನ್ ಕಸ್ಮಿನ್ ಪ್ರತಿಷ್ಠಿತ ಇತಿ ಸ್ವೇ ಮಹಿಮ್ನೀತಿ ಶ್ರುತೇಃ. ಪ್ರಮಾಣಜ್ಞಃ, ಪ್ರತ್ಯಕ್ಷಾದಿ ಪ್ರಮಾಣಗಳಿಂದ ಸರ್ವ ಪ್ರಾಣಿಗಳಿಂದಲೂ ತಿಳಿಯಲ್ಪಡುವವನು. ಹಿರಣ್ಯಕವಚಃ, ಸುವರ್ಣ ಕವಚಧಾರಿಯು. ನಮೋ ಹಿರಣ್ಯಬಾಹವೇ ಹಿರಣ್ಯವರ್ಣಾಯ ಹಿರಣ್ಯರೂಪಾಯೇತಿ ಶ್ರುತೇಃ. ಹರಿಃ, ಸರ್ವಪಾಪಹರನು. ವಿಮೋಚನಃ, ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವತ್ವಗಳೆಂಬ 3 ವಿಧವಾದ ದುಃಖಗಳನ್ನೂ ನಾಶ ಮಾಡುವವನು. ಸುರಗಣಃ, ಸರ್ವದೇವಾತ್ಮಕನು. ವಿದ್ಯೇಶಃ, ಸರ್ವವಿದ್ಯಾಪ್ರವರ್ತಕನು. ಬಿಂದು ಸಂಶಯಃ, ಪ್ರಣವ ಮಂತ್ರಕ್ಕೆ ಆತ್ಮಭೂತನು. ಓಂಕಾರ ಸ್ವರೂಪನು. ಬಾಲರೂಪಃ, ಬ್ರಹ್ಮನ ಲಾಟದಲ್ಲಿ ಉತ್ಪನ್ನನಾದವನು. ಬಲೋನ್ಮತ್ತಃ, ತನ್ನ ಬಲದಿಂದ ಸರ್ವಶತ್ರುಗಳನ್ನು ಸಂಹಾರ ಮಾಡುವವನು. ವಿಕರ್ತ, ವಿಚಿತ್ರವಾದ ಭುವನಗಳ ಕರ್ತೃವು. ಗಹನಃ, ಇವನ ಸಾಮರ್ಥ್ಯವನ್ನು ಲೀಲೆಗಳನ್ನು ತಿಳಿಯಲು ಯಾರಿಂದಲೂ ಸಾಧ್ಯವಿಲ್ಲ. ಗುಹಃ, ಮಾಯಾಸ್ವರೂಪನು, ರಹಸ್ಯನಾಗಿರುವ ಈಶ್ವರ ಸ್ವರೂಪವನ್ನು ತಿಳಿಯಲು ಕಷ್ಟವು. ಕಾರಣಂ, ಜಗದುತ್ಪತ್ತಿಗೆ ಸಾಧಕನು. ಕಾರಣಂ, ಉಪದಾನ ಮತ್ತು ನಿಮಿತ್ತ ಕಾರಣನು. ಕರ್ತ, ಸೃಷ್ಟಿಕರ್ತನು, ಸ್ವತಂತ್ರನು. ಸರ್ವಬಂಧ ವಿಮೋಚನಃ, ಶ್ರೇಷ್ಠವಾದ ಆತ್ಮಜ್ಞಾನವನ್ನು ಭಕ್ತರುಗಳಿಗೆ ಕರುಣಿಸುವುದರಿಂದ ಅವರ ಅವಿದ್ಯವೇ ಮೊದಲಾದ ಸಂಸಾರ ಬಂಧನಗಳನ್ನು ನಾಶ ಮಾಡುವವನು. ವ್ಯವಸಾಯಃ, ಸಚ್ಚಿನ್ಮಾತ್ರ ಸ್ವರೂಪನು. ವ್ಯವಸ್ಥಾನಃ, ವರ್ಣಾಶ್ರಮಾದಿಧರ್ಮಗಳ ನಿಯಾಮಕನು. ಸ್ಥಾನದಃ, ಪ್ರಾಣಿಗಳಿಗೆ ಅವರವರ ಕರ್ಮಾನುಸಾರವಾಗಿ ಸ್ವರ್ಗ ನರಕ ಮೋಕ್ಷಾದಿ ಸ್ಥಾನಗಳನ್ನು ಕೊಡುವವನು. ಜಗದಾದಿಜಃ, ಹಿರಣ್ಯಗರ್ಭರೂಪದಿಂದ ಜಗತ್ತಿಗೆ ಆದಿಯಲ್ಲಿ ಉತ್ಪನ್ನನಾದವನು. ಗುರುದಃ, ಶ್ರೇಷ್ಠವಾದ ಮೋಕ್ಷಪ್ರದನು ಅಥವಾ ಜ್ಞಾನೋಪದೇಶಕನಾದ ಗುರುವನ್ನು ಅನುಗ್ರಹಿಸುವವನು. ಲಲಿತಃ, ಸರ್ವಸಂದುರ ರೂಪನು. ಅಭೇದಃ, ಅದ್ವೈತ ಸ್ವರೂಪನು. ನವತ್ಮಾತ್ಮನಿಸಂಸ್ಥಿತಃ, ಪಂಚಭೂತಾತ್ಮಕವಾದ ಜೀವರುಗಳ ಶರೀರದಲ್ಲಿ ಅಂತರ್ಯಾಮಿ ರೂಪದಿಂದ ಇರುವವನು. ವೀರೇಶ್ವರಃ, ಸೂರರಿಗೆ ಅಧಿಪತಿಯು. ವೀರಭದ್ರಃ, ವೀರಭದ್ರಃ, ವೀರಭದ್ರ ನಾಮಕ ಗಣಸ್ವರೂಪನು. ವೀರಾಸನಾವಿಧಿಃ, ವೀರರ ಆಸನ ವಿಧಾನದಲ್ಲಿ ಕುಳಿತಿರುವವನು. ಗುರುಹು, ಸಮಸ್ತ ಜಗತ್ತಿಗೂ ಗುರುವು, ಜ್ಞಾನೋಪದೇಶಕನು. ವೀರಚೂಡಾಮಣಿ, ವೀರರಿಗೆ ಶಿರೋರತ್ನ ಪ್ರಾಯನು, ವೇತ್ತ ಸರ್ವೋಜ್ಞನನು. ಚಿದಾನಂದಃ, ಸಚ್ಚಿದಾನಂದ ಸ್ವರೂಪನು. ನದೀಶ್ವರಃ, ನದಿಗಳಿಗೆ ಈಶ್ವರನಾದ ಸಾಗರನಂತೆ ಗಂಭೀರ ಸ್ವಭಾವವುಳ್ಳವನು. ಆಜ್ಞಾಧರಃ, ಅವಿಚ್ಛಿನ್ನ ಸಂತತಿ ರೂಪವಾಗಿ ಅಭಿವೃದ್ಧಿಗೊಳ್ಳುತ್ತಿರುವ ಜಗತ್ತಿಗೆ ಆಜ್ಞೆಯನ್ನು ಕೊಡುವವನು, ನಿಯಮಕನು.
ತ್ರಿಶೂಲಿ, ತ್ರಿಶೂಲ ಎಂಬ ಆಯುಧವನ್ನು ಧರಿಸಿರುವವನು. ಶಿಪಿವಿಷ್ಟ, ಯಜ್ಞದಲ್ಲಿ ವಿಷ್ಣು ರೂಪದಿಂದಲೂ ಪಶುರೂಪದಿಂದ ಇರುವವನ. ಯಜ್ಞೋ ವೈ ವಿಷ್ಣು ಪಶವಃ ಶಿಪಿರ್ಯಜ್ಞ ಏವ ಪಶುಷು ಪ್ರವಿಶ್ಯ ತಿಷ್ಠತಿ. ಶ್ರುತೇ ಶಿವಾಲಯ, ಕಲ್ಯಾಣಾಯುಕ್ತ ಸ್ಥಾನದಲ್ಲಿರುವವನು. ವಾಲಖಿಲ್ಯ, ವಾಲಖಿಲ್ಯ ಋಷಿರೂಪನು. ಮಹಾವೀರ, ಮಹಾಪರಾಕ್ರಮಿಯು. ತಿಗ್ಮಾಂಶು, ಸೂರ್ಯರೂಪನು. ಬದಿರ, ಶ್ರೋತ್ರೇಂದ್ರಿಯರಹಿತನು. ಈಶ್ವರನು ಸರ್ವಶಕ್ತನಾದುದರಿಂದ ಶ್ರವಣಾದಿ ವಿಷಯಗ್ರಹಣಾದಿಗಳಿಗೆ ಶ್ರೋತ್ರೇಂದ್ರಿಯಾದಿ ಇಂದ್ರಿಯ ಸಾಧನಗಳು ಇವನಿಗೆ ಅವಶ್ಯಕವಿರುವುದಿಲ್ಲ. ಖಗಃ, ಆಕಾಶ ಸಂಚಾರ ಸಾಮರ್ಥ್ಯವುಳ್ಳವನು. ಅಭಿರಾಮ, ಯೋಗಿ ರೂಪದಿಂದ ಆತ್ಮಧ್ಯಾನದಲ್ಲಿ ತಲ್ಲೀನನಾಗಿ ವಿಹರಿಸುವವನು. ಸುಶರಣ, ದುಃಖಿತರಾದ ಜನರಿಗೆ ಶರಣ್ಯನು. ಸುಬ್ರಹ್ಮಣ್ಯ, ಬ್ರಹ್ಮಸ್ವರೂಪಜ್ಞನು. ಬ್ರಹ್ಮಜ್ಞಾನಿಗಳಿಗೆ ಹಿತಾಕಾರನು. ಅಮತಕ್ಕೆ ಅಥವಾ ಮೋಕ್ಷಕ್ಕೆ ಸ್ವಾಮಿಯು. ಮಘುವಾನ್ ಕೌಶಿಕ, ಇಂದ್ರಸ್ವರೂಪನು. ಗೋಮಾನ್, ರಶ್ಮಿಮಂತನು, ಸ್ವಯಂ ಪ್ರಕಾಶಕನು ಅಥವಾ ಪಶುಪತಿಯು. ವಿರಾಮ, ಪ್ರಾಣಿಗಳಿಗೆ ಆವಾಸನಕರ್ತೃ. ಸರ್ವಸಾಧನ, ಸರ್ವಪುರುಷಾರ್ಥಗಳಿಗೂ ಸಾಧನಾಭೂತನು. ಅಂದರೆ ಈಶ್ವರ ಭಕ್ತಿಯಿಂದ ಸಮಸ್ತ ಪುರುಷಾರ್ಥಗಳನ್ನೂ ಸಾಧಿಸಬಹುದು. ಲಲಾಟಾಕ್ಷ, ಬಾಲನೇತ್ರನು. ಲಲಾಟದಲ್ಲಿ ಮೂರನೆಯ ಕಣ್ಗಳುಳ್ಳವನು. ವಿರೂಪಾಕ್ಷನು. ವಿಶ್ವದೇಹ, ಜಗತ್ತೇ ಶರೀರವುಳ್ಳವಾಗಿರುವನು, ಅಂದರೆ ಜಗತ್ಸ್ವರೂಪನು. ಸಾರಹ, ಸರ್ವಶ್ರೇಷ್ಠನು. ಸಂಸಾರ ಚಕ್ರಭೃತ್, ಸಮಸ್ತ ಚರಾಚರ ಪ್ರಪಂಚವನ್ನೂ ಧರಿಸಿ ಪೋಷಿಸುವವನು. ಅಮೋಘದಂಡಿ, ನಿಷ್ಪಕ್ಷಪಾತವಾಗಿ ವರ್ತಿಸುವವನು. ಮಧ್ಯಸ್ಥ, ಪಕ್ಷಪಾತರಹಿತನು, ನ್ಯಾಯದಿಂದ ವರ್ತಿಸುವವನು. ಹರಿಣ, ತೇಜಸ್ವರೂಪನು. ಬ್ರಹ್ಮವರ್ಚಸ, ಬ್ರಹ್ಮ ಸಂಬಂಧವಾದ ತೇಜಸ್ಸಿನಿಂದ ಬೆಳಗುವವನು. ಪರಮಾರ್ಥ, ಮೋಕ್ಷರೂಪವಾದ ಪುರುಷಾರ್ಥ ಸ್ವರೂಪನು. ಪರೋಮಯ, ಉತ್ಕೃಷ್ಟ ಮಾಯಾಸ್ವರೂಪನು. ಸಂಚಯ, ಗುಣಗಳ ರಾಶಿಯು. ವ್ಯಾಘ್ರಲೋಚನ, ವ್ಯಾಘ್ರದಂತೆ ಕ್ರೂರವಾದ ನೇತ್ರವುಳ್ಳವನು. ರುಚಿಹಿ, ದೀಪ್ತರೂಪನು. ಬಹುರುಚಿಹಿ, ಅತ್ಯಂತ ಕಾಂತಿಯುಕ್ತನು. ವೈದ್ಯ, ಸಂಸಾರ ಸಾಗರವನ್ನು ದಾಟಿಸುವ ವೈದ್ಯನು. ಧನ್ವಂತರಿ ಸ್ವರೂಪನು. ವಾಚಸ್ಪತಿ, ಚತುರ್ಮುಖ ಬ್ರಹ್ಮಸ್ವರೂಪನು. ಅಹಸ್ಪತಿ, ಸೂರ್ಯಸ್ವರೂಪನು. ರವಿ, ರವಿಗ್ರಹಣ ಶಕ್ತನು, ಸೂರ್ಯನಂತೆ ಪ್ರಕಾಶಮಾನನು. ವಿರೋಚನ, ಅಗ್ನಿ ಅಥವಾ ಸೂರ್ಯರೂಪನು. ಸ್ಕಂದ, ಅಮೃತರೂಪದಿಂದ ಸ್ರವಿಸುತ್ತಲೂ ವಾಯುರೂಪದಿಂದ ಶೋಷಿಸುತ್ತಲೂ ಇರುವವನು. ಶಾಸ್ತ ವೈವಸ್ವತೋ ಯಮಃ, ಸೂರ್ಯಪುತ್ರನಾದ ಯಮನಂತೆ ಪ್ರಾಣಿಗಳ ಕರ್ಮಾಕರ್ಮಗಳನ್ನು ವಿವೇಚನೆ ಮಾಡಿ ಶಾಸನ ಅಥವಾ ಆಜ್ಞೆ ಮಾಡುವವನು. ಕರ್ಮ ನಿಯಾಮಕನು. ಯುಕ್ತಿರ್ ಉನ್ನತ ಕೀರ್ತಿ, ಅಷ್ಟಾಂಗ ಸಹಿತ ಯೋಗ ಅಥವಾ ನ್ಯಾಯರೂಪವಾದ ಕೀರ್ತಿಯುಳ್ಳವನು. ಸಾನುರಾಗ, ಭಕ್ತರಲ್ಲಿ ಪ್ರೀತಿಯುಳ್ಳವನು. ಪುರಂಜಯ, ತ್ರಿಪುರಧ್ವಂಸಿಯು. ಕೈಲಾಸಾಧಿಪತಿ, ಕೈಲಾಸಕ್ಕೆ ಸ್ವಾಮಿಯು. ಕಾಂತಃ, ಮನೋಹರನು. ಸವಿತಾ, ಸರ್ವ ಜಗದುತ್ಪನ್ನನು, ಸವಿತೃಸ್ವರೂಪನು. ರವಿಲೋಚನ, ಸೂರ್ಯರೂಪವಾದ ನೇತ್ರವುಳ್ಳವನು. ಅಗ್ನಿಮೂರ್ಧ ಚಕ್ಷುಷಿ ಸೂರ್ಯಾವಿತಿಶ್ರುತೇ. ವಿಶ್ವೋತ್ತಮ, ಸರ್ವಶ್ರೇಷ್ಠನು. ವೀತಭಯ, ಭಯರಹಿತನು. ವಿಶ್ವಭರ್ತ, ಸಂಸಾರ ಪೋಷಕನು, ಜಗದೊಡೆಯನು. ಅನಿವಾರಿತ, ಕರ್ಮಫಲಗಳನ್ನು ಕೊಡುವುದರಲ್ಲಿ ತಡೆಯಿಲ್ಲದವನು. ಇವನು ಮಾಡುವ ಕಾರ್ಯಗಳನ್ನು ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ. ನಿತ್ಯ, ಉತ್ಪತ್ತಿನಾಶರಹಿತನು. ನಿಯತ ಕಲ್ಯಾಣ, ಅಖಂಡ ಕಲ್ಯಾಣದಾಯಕನು. ಪುಣ್ಯಶ್ರವಣ ಕೀರ್ತನ, ಇವನ ನಾಮಸಂಕೀರ್ತನೆಯಿಂದಲೂ ನಾಮಶ್ರವಣದಿಂದಲೂ ಜನರು ಪವಿತ್ರರಾಗುವರು. ದೂರಶ್ರವ, ದೂರ ದೇಶದಲ್ಲಿದ್ದರೂ ಕೇಳಬಲ್ಲನು. ದೂರಶ್ರವಣ ಶಕ್ತಿಯುಳ್ಳವನು. ವಿಶ್ವಸಹ, ಜಗದುದ್ಧಾರಕನು. ಧ್ಯೇಯ, ಧ್ಯಾನಗಮ್ಯನು, ಸಮಾಧಿಯಲ್ಲಿ ಧ್ಯಾನಕ್ಕೆ ವಿಷಯನಾದವನು. ಅಂದರೆ ಸಮಾಧಿ ಸ್ಥಿತಿಯಲ್ಲಿ ಯೋಗಿಗಳು ಇವನನ್ನು ಧ್ಯಾನಿಸುವರು. ದುಸ್ವಪ್ನನಾಶನ, ದುಸ್ವಪ್ನವನ್ನು ನಾಶ ಮಾಡುವವನು. ಉತ್ತಾರಣ, ಸಂಸಾರ ಸಾಗರವನ್ನು ದಾಟಿಸುವವನು. ದುಷ್ಕೃತಿಹ, ಪಾಪಿಗಳನ್ನು ಸಂಹಾರ ಮಾಡುವವನು. ವಿಜ್ಞೇಯ, ವಿಶೇಷವಾಗಿ ಜನರಿಂದ ತಿಳಿಯಲ್ಪಡಲು ಯೋಗ್ಯನು. ದುಸ್ಸಹ, ಅಸುರಾದಿಗಳು ಇವನ ಪರಾಕ್ರಮವನ್ನು ಸಹಿಸಲಾರರು. ಅಭವಃ, ಜನ್ಮರಹಿತನು. ಅನಾದಿಹಿ, ಆದಿರಹಿತನು, ಸರ್ವಕ್ಕೂ ಕಾರಣನು. ಭೂರ್ಭುವೋ ಲಕ್ಷ್ಮೀ,
ಭೂರ್ಭುವಗಳೆಂಬ ಲೋಕಗಳಿಗೆ ಶೋಭಾಯಮಾನನು. ಭೂರ್ಭುವ ಎಂಬ ವ್ಯಾಹೃತಿ ರೂಪನು. ಕಿರೀಟೀ ಕಿರೀಟಧಾರಿಯು. ತ್ರಿದಶಾಧಿಪ ದೇವತೆಗಳಿಗೆ ಸ್ವಾಮಿಯು. ವಿಶ್ವಗೋಪ್ತ ಜಗದ್ರಕ್ಷಕನು. ವಿಶ್ವಕರ್ತ ಜಗತ್ತನ್ನು ಉತ್ಪತ್ತಿ ಮಾಡಿದವನು. ಸುವೀರ ಮಹಾಪರಾಕ್ರಮಶಾಲಿಯು. ರುಚಿರಾಂಗದ ಸುಂದರಾವಯಗಳನ್ನು ಅನುಗ್ರಹಿಸುವವನು. ಜನನಃ ಪ್ರಾಣಿಗಳನ್ನು ಸೃಷ್ಟಿಸುವವನು. ಜನಜನ್ಮಾದಿಹಿ ಪ್ರಾಣಿಗಳಿಗೆ ಜನ್ಮಕ್ಕೆ ಆದಿಕಾರಣನು. ಪ್ರೀತಿಮಾನ್ ಭಕ್ತವತ್ಸಲನು, ನಿತ್ಯ ಪ್ರೀತಿಯುಕ್ತನು. ನೀತಿಮಾನ್ ನಿತ್ಯ ನೀತಿಯುಕ್ತನು, ಧರ್ಮಸ್ವರೂಪನು. ಧ್ರುವ ಸತ್ಯಸ್ವರೂಪನು. ವಸಿಷ್ಠ ಪ್ರಳಯ ಕಾಲದಲ್ಲಿಯೂ ಇರುವವನು ಅಥವಾ ವಸಿಷ್ಠ ಋಷಿ ಸ್ವರೂಪನು. ಕಶ್ಯಪ ಕಶ್ಯಪ ಋಷಿರೂಪನು. ಭಾನು ಪ್ರಕಾಶಮಾನನು. ತಮೇವ ಭಾಂತಮನುಭಾತಿ ಸರ್ವಮಿತಿ ಶ್ರುತೇಃ. ಭೀಮ ದುಷ್ಟರಿಗೆ ಭಯಂಕರನು. ಭೀಮ ಪರಾಕ್ರಮ ಅಸುರಾದಿಗಳಿಗೆ ಭಯವನ್ನುಂಟು ಮಾಡುವ ಪರಾಕ್ರಮವುಳ್ಳವನು. ಪ್ರಣವ ಓಂಕಾರ ರೂಪನು, ಪ್ರಣವ ಶಬ್ದವಾಚ್ಯನು. ಅತ ಕಸ್ಮಾದುಚೇತ್ಯೆ ಪ್ರಣವೋ ಯಸ್ಮಾದುಚ್ಚಾರ್ಯಮಾಣ ಏವರ್ಚೋ ಯಜೂನ್ ಸಾಮಾನ್ಯಥರ್ವಾಂಗೀರಶ್ಚ ಯಜ್ಞೆ ಬ್ರಹ್ಮ ಬ್ರಾಹ್ಮಣೇಭ್ಯ ಪ್ರಣಮ ಇತಿ ತಸ್ಮಾದುಚ್ಯತೆ ಪ್ರಣವ ಇತಿ ಎಂದು ಅಥರ್ವಶೀರ್ಷವಾಕ್ಯವು. ಸತ್ಪಥಾಚಾರ ಸನ್ಮಾರ್ಗ ಪ್ರವರ್ತಕನು ಅಥವಾ ಸನ್ಮಾರ್ಗದರ್ಶಕನು. ಮಹಾಕೋಶ ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯಗಳೆಂಬ ಪಂಚಕೋಶಮಯನು. ಮಹಾಧನ ಅಪರಿಮಿತ ಐಶ್ವರ್ಯವುಳ್ಳವನು. ಜನ್ಮಾದಿಪ ಉತ್ಪತ್ತಿಗೆ ಸ್ವಾಮಿಯು, ಅಂದರೆ ಪ್ರಾಣಿಗಳ ಜನ್ಮಾದಿಗಳಿಗೆ ನಿಯಾಮಕನು. ಮಹಾದೇವ ದೇವತೆಗಳಲ್ಲೆಲ್ಲ ಅಧಿಕನೆನಿಸಿದವನು, ಅಷ್ಟಮೂರ್ತಿಗಳಲ್ಲಿ ಒಬ್ಬನು. ಸಕಲಾಗಮಪಾರಗ ಸಮಸ್ತ ವೇದಗಳ ತತ್ವಾರ್ಥಗಳಲ್ಲಿ ಪಾರಂಗತನು. ತತ್ವಂ ಪರಬ್ರಹ್ಮರೂಪನು. ತತ್ವವಿತ್ ಬ್ರಹ್ಮಸ್ವರೂಪವನ್ನು ಯಥಾವತ್ತಾಗಿ ತಿಳಿದವನು. ಏಕಾತ್ಮ ಆತ್ಮಶಬ್ದವಾಚ್ಯನು, ಪರಮಾತ್ಮನು, ಅದ್ವಿತೀಯನು, ಚೈತನ್ಯ ಸ್ವರೂಪನು. ಆತ್ಮವಾ ಇದಮೇಕ ಏವಾಗ್ರ ಅಸಿದೀತಿ ಶ್ರುತೇಃ. ವಿಭು ಸರ್ವವ್ಯಾಪಕನು, ಸ್ವಾಮಿಯು. ವಿಶ್ವಭೂಷಣ ಜಗತ್ತಿಗೆ ಭೂಷಣಪ್ರಾಯನು ಅಥವಾ ಇವನಿಂದ ಜಗತ್ತಿಗೆ ಭೂಷಣ ಉಂಟಾಗಿರುವುದು. ಋಷಿ ಪರೋಕ್ಷ ಅಥವಾ ಇಂದ್ರಿಯಗಳಿಗೆ ಅಗೋಚರನು. ವಿಶ್ವಾದಿಪೋ ರುದ್ರೋ ಮಹರ್ಷೀರಿತಿ ಶ್ರುತೇಃ. ಬ್ರಾಹ್ಮಣ ಉತ್ತಮ ವರ್ಣರೂಪನು. ಐಶ್ವರ್ಯ ಜನ್ಮ ಮೃತ್ಯು ಜರಾದಿಕಃ ಐಶ್ವರ್ಯ ಜನ್ಮ ಮರಣ ಮುಪ್ಪು ಇವುಗಳನ್ನು ಅತಿಕ್ರಮಿಸಿದವನು, ಅಂದರೆ ಇವುಗಳ ವಿಕಾರವಿಲ್ಲದವನು. ಪಂಚತತ್ವ ಸಮುತ್ಪತ್ತಿ ಪೃಥುವ್ಯಾದಿ ಪಂಚಭೂತಗಳನ್ನು ಉತ್ಪತ್ತಿ ಮಾಡಿದವನು ಅಥವಾ ಪಂಚಜ್ಞಾನೇಂದ್ರಿಯಗಳ ಅಥವಾ ಪಂಚಕರ್ಮೇಂದ್ರಿಯಗಳ ಸೃಷ್ಟಿಕರ್ತನು. ವಿಶ್ವೇಶ ಸರ್ವ ಜಗದೊಡೆಯನು. ವಿಮಲೋದಯ ಜಗತ್ತಿಗೆ ಮಂಗಳವನ್ನುಂಟು ಮಾಡುವವನು, ಕಲ್ಯಾಣದಾಯಕನು. ಅನಾದ್ಯಂತಹ ಆದ್ಯಂತರಹಿತನು. ಆತ್ಮಯೋನಿ ಸರ್ವಕ್ಕೂ ಕಾರಣರೂಪನು, ಸ್ವಯಂಭುವನು. ವತ್ಸಲಃ ಸರ್ವರಿಗೂ ಪ್ರಿಯನು. ಭೂತಲೋಕಧೃಕ್ ಪ್ರಾಣಿಗಳನ್ನು ಲೋಕಗಳನ್ನು ಧರಿಸಿ ಪೋಷಿಸುವವನು. ಗಾಯತ್ರೀವಲ್ಲಭ ರುದ್ರಗಾಯತ್ರಿಗೆ ದೇವತೆಯು ಪ್ರಿಯನು. ಪಾಂಶು ಸುಷುಮ್ನಾದಿ ಕಿರಣ ಪ್ರಕೃಷ್ಟನು. ಪ್ರಭಾಕರ ಅತ್ಯಂತ ದೀಪ್ತವಂತನು. ಶಿಶು ಪಾರ್ವತಿ ವಿವಾಹ ಕಾಲದಲ್ಲಿ ಬಾಲರೂಪವನ್ನು ಧರಿಸಿದವನು. ಗಿರಿರಥಃ ಕೈಲಾಸ ಪರ್ವತ ಪ್ರಿಯನು. ಸಮ್ರಾಟ್ ಸರ್ವಕ್ಕೂ ಅಧಿಪತಿಯು ಮತ್ತು ನಿಯಾಮಕನು. ಸುಷೇಣ ಸುರಶತ್ರುಹ ದೇವತೆಗಳಿಗೆ ಶತ್ರುಗಳಾದ ದೈತ್ಯರನ್ನು ಸಂಹಾರ ಮಾಡುವವನು. ಅನೇಮಿರಿಷ್ಟನೇಮಿಶ್ಚ ಸ್ತೋತ್ರ ಮಾಡುವವನಿಗೆ ಶುಭಾಶುಭ ಫಲಗಳನ್ನು ಕೊಡುವ ಚಕ್ರದ ಮಧ್ಯದಲ್ಲಿರುವವನು. ಈ ಶಬ್ದದ ಅರ್ಥವು ಸ್ಪಷ್ಟವಾಗಿಲ್ಲ. ಮುಕುಂದ ಮುಕುಂದ ಶಬ್ದವಾಚ್ಯನು. ಮುಕ್ತಿದಾಯಕನು. ವಿಗತ ಜ್ವರ ಸರ್ವಬಾಧಾರಹಿತನು, ತಾಪರಹಿತನು, ದುಃಖರಹಿತನು. ಸ್ವಯಂ ಜ್ಯೋತಿ ಸ್ವಯಂ ಪ್ರಕಾಶನು. ಮಹಾಜ್ಯೋತಿಸ್ತನುಜ್ಯೋತಿ ಸ್ವಪ್ರಕಾಶಾತ್ಮ ಸೂಕ್ಷ್ಮ ತೇಜಸ್ವರೂಪನು. ಅಚಂಚಲ ಚಲನರಹಿತನು, ಸ್ಥಿರವಾಗಿರುವವನು. ವೃಕ್ಷ ಇವ ಸ್ತಬ್ಧೋ ದಿವಿ ತಿಷ್ಠಿತಿತ್ಯಾದಿ ಶ್ರುತೇಃ. ಪಿಂಗಲ ವ್ಯಾಘ್ರ ಚರ್ಮಾದಿಗಳನ್ನು ಧರಿಸುವುದರಿಂದ ಪಿಂಗಲ ವರ್ಣವುಳ್ಳವನಾಗಿ ಕಾಣಿಸುವವನು. ಕಪಿಲಶ್ಮಶ್ರು ಪಿಂಗಲವರ್ಣಶ್ಮಶ್ರುವುಳ್ಳವನು. ಬಾಲನೇತ್ರ ಹಣೆಯಲ್ಲಿ ಕಣ್ಣುಳ್ಳವನು.
ತ್ರಯೀತನು 3 ವೇದಮಯ ಶರೀರವುಳ್ಳವನು. ಜ್ಞಾನಸ್ಕಂದೋ ಮಹಾನೀತಿ ಭಕ್ತರಿಗೆ ಜ್ಞಾನವನ್ನು ಕರುಣಿಸಿ ಸಂಸಾರ ಸಾಗರದಿಂದ ಉದ್ಧರಿಸಿ ಮೋಕ್ಷವನ್ನು ಕೊಡುವ ಮಹಾನೀತಿಯುಳ್ಳವನು. ವಿಶ್ವೋತ್ಪತ್ತಿ ಅಖಿಲಾಂಡಕೋಟಿ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದವನು. ಉಪಪ್ಲವ ದುಷ್ಟರನ್ನು ಪೀಡಿಸುವವನು. ಭಗೋ ವಿವಸ್ವಾನಾದಿತ್ಯ ಭಗ ವಿವಸ್ವಾನ್ ಆದಿತ್ಯ ಎಂಬ ದೇವತಾರೂಪನು. ಈ 3 ನಾಮಗಳು ಒಂದೇ ಅರ್ಥವನ್ನು ಸೂಚಿಸುವವು. ಯೋಗಪಾರಃ ಯೋಗಶಾಸ್ತ್ರ ಪಾರಂಗತನು. ಬೃಹಸ್ಪತಿ ಬೃಹಸ್ಪತಿರ್ ಸ್ವರೂಪನು. ಕಲ್ಯಾಣ ಗುಣನಾಮ ಶಿವ ಶಂಭು ಮೊದಲಾದ ಶುಭವಾದ ಹೆಸರುಗಳಿಂದ ಪ್ರಸಿದ್ಧನಾದವನು. ಪಾಪಃ ಪಾಪನಾಶಕನು. ಪುಣ್ಯದರ್ಶನ ಪವಿತ್ರವಾದ ಅಥವಾ ಶೋಭಕರವಾದ ರೂಪವುಳ್ಳವನು. ಉದಾರ ಕೀರ್ತಿ ಪೂಜನೀಯಮ ಮಹಾಯಶೋವಂತನು. ಉದ್ಯೋಗಿ ಸೃಷ್ಟಿಯೇ ಮೊದಲಾದ ಕಾರ್ಯಗಳಲ್ಲಿ ಉದ್ಯೋಗಶೀಲನಾದವನು. ಸದ್ಯೋಗಿ ನಿತ್ಯಯೋಗಯುಕ್ತನು. ಸದಸನ್ಮಯ ಸತ್ ಅಸತ್ ಎಂಬ ಪ್ರಧಾನ ವಸ್ತು ಸ್ವರೂಪನು. ಅಸದ್ವಾ ಇದಮೇಕ್ ಅಸೀತ್ ತಥೋ ವೈ ಸದಜಾಯತ ಎಂದು ಶ್ರುತಿವಾಕ್ಯವು. ಸಗುಣ ಮತ್ತು ನಿರ್ಗುಣ ಸ್ವರೂಪನು. ನಕ್ಷತ್ರಮಾಲಿ ನಕ್ಷತ್ರಮಾಲೆಯಿಂದ ಯುಕ್ತವಾದ ಆಕಾಶ ಸ್ವರೂಪನು. ನಾಕೇಶಃ ಸ್ವರ್ಗಕ್ಕೆ ಅಧಿಪತಿಯು. ಸ್ವಾಧಿಷ್ಠಾನ ಷಡಾಶ್ರಯ ಸ್ವಾಧಿಷ್ಠಾನವೇ ಮೊದಲಾದ ಷಟ್ಚಕ್ರಗಳಿಗೆ ಆಶ್ರಯಭೂತನು. ಪವಿತ್ರ ಪಾಪಹಾರಿ ಪವಿತ್ರನಾದವನು ಮತ್ತು ಭಕ್ತರ ಪಾಪಗಳನ್ನು ನಾಶ ಮಾಡುವವನು. ಮಣಿಪೂರ ಭಕ್ತಾದಿಗಳಿಗೆ ರತ್ನಾದಿಗಳನ್ನು ಕೊಟ್ಟು ಅವರ ಮನೋರಥಗಳನ್ನು ಪೂರೈಸುವವನು. ಮಣಿಪೂರವೆಂಬ ಚಕ್ರಕ್ಕೆ ಅಧಿಷ್ಠಾತೃವು. ನಭೋಗತಿ ಆಕಾಶಗಮನವುಳ್ಳವನು. ಹೃತ್ಪುಂಡರೀಕ ಮಾಸಿನಃ ಯೋಗಿಗಳ ಹೃದಯ ಕಮಲದಲ್ಲಿ ವಾಸಿಸುವವನು. ಶಕ್ರಃ ಇಂದ್ರಸ್ವರೂಪನು. ಶಾಂತಃ ಸದಾ ಶಾಂತಿಯುಕ್ತನು, ಕ್ಷಮಾಗುಣಶೀಲನು. ವೃಷಾಕಪಿ ಧರ್ಮವು ಸ್ಥಿರವಾಗಿರಲು ಕಾರಣಕರ್ತನು. ಉಷ್ಣಃ ಹಾಲಾಹಲವೆಂಬ ವಿಷವನ್ನು ಪಾನ ಮಾಡಿರುವುದರಿಂದ ಉಷ್ಣತೆಯಿಂದ ಯುಕ್ತನಾದವನು. ಗೃಹಪತಿ ಸರ್ವರಿಗೂ ಸ್ವಾಮಿಯು. ಕೃಷ್ಣಃ ಕಂಠದಲ್ಲಿ ಕಪ್ಪುಳ್ಳವನು ಅಥವಾ ಕೃಷ್ಣನಿಗೆ ಗೋಚರನಾಗಿ ಅನುಗ್ರಹ ಮಾಡಿದವನು. ಸಮರ್ಥಃ ಸರ್ವಕಾರ್ಯಾಧ್ಯಕ್ಷನು. ಅನರ್ಥನಾಶನಃ ಸಂಸಾರ ರೂಪವಾದ ದುಃಖಗಳನ್ನು ನಾಶ ಮಾಡುವವನು. ಅಧರ್ಮಶತ್ರು ಪಾಪಾತ್ಮರಿಗೆ ಶತ್ರುರೂಪವಾಗಿ ಶಿಕ್ಷೆ ಮಾಡುವವನು. ಆಗ್ನೇಯ ಯೋಗಿಗಳಿಂದಲೂ ಸಹ ಅಗಮ್ಯನು ಅಥವಾ ತಿಳಿಯಲಶಕ್ಯನು. ಪುರುಹೂತ ಪುರುಶ್ರುತಃ ಎಲ್ಲ ದೇವತೆಗಳಿಗಿಂತಲೂ ಅಗ್ರಸ್ಥಾನದಲ್ಲಿ ವಿಶೇಷವಾಗಿ ಆರಾಧಿಸಲ್ಪಡುವವನು. ಶ್ರವಣಾದಿಗಳಿಂದ ಧ್ಯಾನಿಸಲ್ಪಡುವವನು. ಬ್ರಹ್ಮಗರ್ಭ ಇವನ ಗರ್ಭದಲ್ಲಿ ವೇದಗಳಿರುವವು. ವೇದ ಪ್ರಕಾಶಕನು. ಬ್ರಹ್ಮನನ್ನು ಸೃಷ್ಟಿ ಮಾಡಿದವನು. ಬೃಹದ್ಗರ್ಭ ಬ್ರಹ್ಮಾಂಡವೇ ಉಳ್ಳವನು. ತನ್ನ ಶರೀರದಲ್ಲಿ ಬ್ರಹ್ಮಾಂಡವನ್ನು ಅಡಗಿಸಿಟ್ಟುಕೊಂಡಿರುವವನು. ಧರ್ಮಧೇನು ಧರ್ಮೋತ್ಪತ್ತಿಗೆ ಸ್ಥಾನಭೂತನು. ಧನಾಗಮ ಐಶ್ವರ್ಯನಿಧಿಯು. ಜಗದ್ದಿತೈಷಿ ಲೋಕ ಕಲ್ಯಾಣಕಾರಕನು. ಸುಗತಃ ಭಕ್ತರಕ್ಷಣಾರ್ಥಕವಾಗಿ ಬಹುವಿಧವಾದ ಅವತಾರವನ್ನು ಕೈಗೊಳ್ಳುವವನು. ಕುಮಾರಃ ಬಾಲಸ್ವರೂಪನು. ಕಾಶಿಯಲ್ಲಿರುವ ಮಧ್ಯಮೇಶ್ವರ ಲಿಂಗದಲ್ಲಿ ಬಾಲಸ್ವರೂಪದಿಂದ ವ್ಯಾಸಮುನಿಗೆ ದರ್ಶನವನ್ನಿತ್ತವನು. ಮಾರನಿಗೆ ಅಂದರೆ ಮನ್ಮಥನಿಗೆ ಪರಾಜಯವನ್ನುಂಟು ಮಾಡಿದವನು. ಕುಶಲಾಗಮ ಕಲ್ಯಾಣಪ್ರದಾಯಕನು. ಹಿರಣ್ಯವರ್ಣೋ ಜ್ಯೋತಿಷ್ಮಾನ್ ಸುವರ್ಣದಂತೆ ತೇಜಸ್ಸಿನಿಂದ ಪ್ರಕಾಶಿಸುವ ಶರೀರವುಳ್ಳವನು. ನಮೋ ಹಿರಣ್ಯವರ್ಣಾಯೇತಿ ಶ್ರುತೇಹೇ. ನಾನಾಭೂತರತಃ ಪಿಶಾಚಾದಿಭೂತಗಳಿಗೆ ಸ್ವಾಮಿಯು, ಅಧಿಪತಿಯು. ಧ್ವನಿ ನಾದಾತ್ಮಕನು. ಆರೋಗ್ಯ ರೋಗರಹಿತನು. ನಮನಾಧ್ಯಕ್ಷ ನಮಸ್ಕರಿಸಲ್ಪಡುವ ಯೋಗ್ಯನು, ದೇವಶ್ರೇಷ್ಠನು. ವಿಶ್ವಾಮಿತ್ರ ವಿಶ್ವಾಮಿತ್ರ ಋಷಿ ಸ್ವರೂಪನು. ಸರ್ವ ಜಗತ್ತಿಗೂ ಹಿತವನ್ನುಂಟು ಮಾಡುವವನು. ಧನೇಶ್ವರ ಕುಬೇರರೂಪನು. ಬ್ರಹ್ಮಜ್ಯೋತಿ ಸರ್ವಪ್ರಕಾಶಕನು. ಬ್ರಹ್ಮಸ್ವರೂಪನು. ಜ್ಯೋತಿರೂಪದಿಂದ ಬೆಳಗುವ ಪರಬ್ರಹ್ಮನು. ವಸುಧಾಮ ಧನರೂಪವಾದ ವಸ್ತುಗಳಿಗೆ ಆಶ್ರಯಭೂತನು. ಮಾತಾಮಹ ಜಗತ್ತಿಗೆ ಮಾತಾಪಿತೃಸ್ವರೂಪನು, ಜಗತ್ಕಾರಣನು. ಮಾತರಿಶ್ವಾನಭಸ್ಮಾನ್ ವಾಯುಸ್ವರೂಪನು, ಸರ್ವವ್ಯಾಪಕನು. ನಾಗಹಾರಧೃಕ್ ನಾಗಮಯ ಹಾರಾದಿಗಳನ್ನು ಭೂಷಣಾರ್ಥವಾಗಿ ಧರಿಸಿರುವವನು, ಸರ್ವಭೂಷಣನು. ಪುಲಸ್ತ್ಯ ಪುಲಸ್ತ್ಯ ಋಷಿ ಸ್ವರೂಪನು. ಪುಲಹ ಪುಲಹ ಋಷಿ ಸ್ವರೂಪನು. ಅಗಸ್ತ್ಯ ಅಗಸ್ತ್ಯನಾಮಕ ಋಷಿರೂಪನು. ಜಾತೂಕರ್ಣಯ ಜಾತ್ಯೂಕರ್ಣನೆಂಬ ಋಷಿರೂಪನು. ಪರಾಶರ
ಪರಾಶರ ಋಷಿ ಸ್ವರೂಪನು. ನಿರಾವರಣ ನಿರ್ವಾರಃ ಮಾಯಾಬಂಧರಹಿತನು. ವೈರಂಚ್ಯ ಬ್ರಹ್ಮನ ಲಲಾಟ ಸ್ಥಾನದಲ್ಲಿ ಅವತರಿಸುವುದರಿಂದ ಬ್ರಹ್ಮನಿಗೆ ಪುತ್ರ ಸ್ವರೂಪನು. ವಿಷ್ಟರಶ್ರವಾಹ ವಿಷ್ಣು ಸ್ವರೂಪಿಯು. ಆತ್ಮಭೂಹು ಸ್ವಯಂ ಪ್ರಕಾಶನು ಜನ್ಮರಹಿತನು. ಅನಿರುದ್ಧ ಇವನ ಪ್ರಾದುರ್ಭಾವಕ್ಕೆ ಅಡ್ಡಿಯನ್ನುಂಟು ಮಾಡುವವರು ಯಾರೂ ಇಲ್ಲ. ಅಪ್ರತಿಹತ ಶಕ್ತಿಯುಳ್ಳವನು. ಅತ್ರಿಹಿ ಅತ್ರಿ ಋಷಿ ಸ್ವರೂಪನು. ಜ್ಞಾನಮೂರ್ತಿ ಜ್ಞಾನಸ್ವರೂಪನು. ಸತ್ಯಂ ಜ್ಞಾನಮನಂತಂ ಬ್ರಹ್ಮಂ ಎಂದು ಶ್ರುತಿವಾಕ್ಯವು. ಮಹಾಯಶಾಹ ಅಪಾರವಾದ ಕೀರ್ತಿಯುಳ್ಳವನು. ಲೋಕವೀರಾಗ್ರಣೀಹಿ ಲೋಕೈಕ ವೀರರಾದ ವಿಷ್ಣಾದಿ ದೇವತೆಗಳಿಗೆ ಶ್ರೇಷ್ಠನೆನಿಸಿದವನು. ವೀರಃ ಮಹಾಶೂರನು. ಚಂದ್ರಃ ಚಂದ್ರನಂತೆ ಆಹ್ಲಾದಕರನು. ಸತ್ಯಪರಾಕ್ರಮಃ ಸಫಲ ಶಕ್ತಿಯುತನು. ವ್ಯಾಲಕಲ್ಪಃ ಸರ್ಪಭೂಷಣನು. ಮಹಾಕಲ್ಪಃ ಮಹಾಸಮರ್ಥನೂ ಸರ್ವಶಕ್ತನು. ಕಲ್ಪವೃಕ್ಷಃ ಭಕ್ತರ ಮನೋರಥವನ್ನು ಪೂರ್ಣ ಮಾಡುವವನು. ಕಲಾಧರಃ ಭಕ್ತರ ಇಷ್ಟಾರ್ಥಗಳನ್ನು ಕೊಡುವುದರಿಂದ ಚಂದ್ರನಂತೆ ಆಹ್ಲಾದಕರನು. ಆಲಂಕರಿಷ್ಣು ವಿಶೇಷವಾಗಿ ಕಾಂತಿಯುಕ್ತನು. ಭೂಷಣಾದಿಗಳಿಂದ ಅಲಂಕೃತನಾದವನು. ಅಚಲಃ ಸ್ಥಿರನು. ರೋಚಿಷ್ಣು ಪ್ರಕಾಶಮಾನನು. ವಿಕ್ರಮೋನ್ನತಃ ಮಹಾಪರಾಕ್ರಮಶಾಲಿಯು. ಆಯುಃಶಬ್ದಪತಿ ಸಮಸ್ತ ಪ್ರಾಣಿಗಳಿಗೂ ಆಯುಪರಿಮಿತಿ ನಿಯಂತೃವು ಮತ್ತು ವೇದವಾಣಿಗೆ ನಿಯಾಮಕನು. ವಾಗ್ಮೀಪ್ಲವನಃ ವಾಕ್ಪಟುತ್ವವುಳ್ಳವನು. ಶಿಖಿಸಾರಥಿ ಅಗ್ನಿ ಸಹಾಯವುಳ್ಳವನು. ಅಸಂಸ್ಪೃಷ್ಟಃ ಮಾಯಾಸಂಗರಹಿತನು. ಅತಿಥಿ ಭಕ್ತರಿಗೆ ಅತಿಥಿ ರೂಪನಾಗಿ ಅವರು ಮಾಡುವ ಪೂಜಾದಿಗಳನ್ನು ಸ್ವೀಕರಿಸುವವನು. ಶತ್ರು ಪ್ರಮಾಥಿ ದೈತ್ಯರಿಗೆ ಶತ್ರುರೂಪನಾದವನು ಮತ್ತು ಅವರನ್ನು ಧ್ವಂಸ ಮಾಡುವವನು. ಪಾದಪಾಸನಃ ವೃಕ್ಷದ ಸಮೀಪದಲ್ಲಿ ಅಥವಾ ಅದರ ಕೆಳಗೆ ಆಸನವುಳ್ಳವನು, ಅಂದರೆ ಆಸನವನ್ನು ಹಾಕಿಕೊಂಡು ಕುಳಿತಿರುವವನು. ವಸುಶ್ರವಾಹ ಮಧುರ ಸ್ವಭಾವವುಳ್ಳವನು. ಕವ್ಯವಾಹ ಅಗ್ನಿಸ್ವರೂಪದಿಂದ ಪಿತೃಗಳಿಗೆ ಕವ್ಯವನ್ನು ವಹಿಸುವವನು. ಪ್ರತಪ್ತಃ ಕಠಿಣವಾದ ತಪಸ್ಸನ್ನು ಮಾಡುವವನು. ವಿಶ್ವಭೋಜನಃ ಪ್ರಳಯ ಕಾಲದಲ್ಲಿ ವಿಶ್ವವನ್ನೆಲ್ಲ ನುಂಗುವವನು, ಅಂದರೆ ಸಂಹಾರ ಮಾಡುವವನು. ಜಪ್ಯಃ ಉಪಾಸನೆ ಮಾಡಲ್ಪಡಲು ಯೋಗ್ಯನಾದವನು. ಜರಾತಿಶಮನಃ ಜನ್ಮ ಜರಾಮೃತ್ಯುಗಳನ್ನು ಪರಿಹಾರ ಮಾಡಿ ಪ್ರಾಣಿಗಳಿಗೆ ಮೋಕ್ಷವನ್ನು ಕೊಡುವವನು. ಲೋಹಿತಶ್ಚ ತನೂನಪಾತ್ ರಕ್ತವರ್ಣನು ಮತ್ತು ಅಗ್ನಿಯಂತೆ ಪ್ರಕಾಶಮಾನವಾದ ಶರೀರಕಾಂತಿಯುಳ್ಳವನು. ಪುರುಷದಶ್ವಃ ವಾಯುಸ್ವರೂಪನು, ವಾಯುವಿನಂತೆ ಸರ್ವವ್ಯಾಪಿಯು. ನಭೋ ಯೋನಿಹಿ ಆಕಾಶವನ್ನು ಸೃಷ್ಟಿಸಿದವನು. ಸುಪ್ರತೀಕಃ ಸುಂದರವಾದ ಅವಯವಗಳುಳ್ಳವನು. ತಮಿಸ್ರಃ ಅಜ್ಞಾನಾಂಧಾಕಾರವನ್ನು ನಾಶ ಮಾಡುವವನು. ನಿದಾಘಸ್ತಪನಃ ಗ್ರೀಷ್ಮರೂಪನು ಮತ್ತು ಗ್ರೀಷ್ಮಕಾಲದ ಸೂರ್ಯನಂತೆ ಅತಿ ತೇಜಸ್ಸಿನಿಂದ ಜ್ವಲಿಸುವವನು. ಮೇಘಭಕ್ಷಃ ಮೇಘಸ್ವರೂಪನು. ಪರಪುರಂಜಯ ಶತ್ರುಗಳ ಪಟ್ಟಣವನ್ನು ಜಯಿಸುವವನು. ಸುಖಾನಿಲಃ ವಾಯುವಿನಂತೆ ಸುಖದಾಯಕನು. ಸುನಿಷ್ಟನ್ನಃ ಸುಂದರವಾದ ಈ ಜಗತ್ತನ್ನು ಉತ್ಪತ್ತಿ ಮಾಡಿದವನು. ಸುರಭಿಹಿ ಸುಗಂಧಯುಕ್ತವಾದ ಶರೀರವುಳ್ಳವನು. ಶಿಶಿರಾತ್ಮಕಃ ಶಿಶಿರ ಋತುಸ್ವರೂಪನು. ವಸಂತಃ ವಸಂತ ಋತುಸ್ವರೂಪನು. ಮಾಧವಃ ವೈಶಾಖ ಮಾಸ ಸ್ವರೂಪನು. ಗ್ರೀಷ್ಮಃ ಗ್ರೀಷ್ಮ ಋತುಸ್ವರೂಪನು. ನಭಸ್ಯಃ ಭಾದ್ರಪದ ಮಾಸಾ ಸ್ವರೂಪನು. ಬೀಜವಾಹನಃ ಬೀಜ ಅಥವಾ ಧಾನ್ಯಪ್ರದವಾದ ಶರದ್ದೇಮಂತ ಋತುಸ್ವರೂಪನು. ಅಂಗೀರಾಹ ಅಂಗಿರಸ್ಸೆಂಬ ಋಷಿರೂಪನು. ಗುರುರಾತ್ರೇಯಃ ದತ್ತಾತ್ರೇಯ ಸ್ವರೂಪನು. ವಿಮಲಃ ಶುದ್ಧ ಸ್ವರೂಪವುಳ್ಳವನು. ವಿಶ್ವವಾಹನಃ ಜಗನ್ನಿರ್ವಾಹಕವು. ಪಾವನಃ ಜನಗಳ ಪಾಪವನ್ನು ನಾಶ ಮಾಡಿ ಅವರನ್ನು ಪವಿತ್ರಗೊಳಿಸುವವನು. ಪುಣ್ಯಪ್ರದನು, ಶುದ್ಧನು. ಪುರಜಿತ್ ತ್ರಿಪುರವನ್ನು ದಹನ ಮಾಡಿದವನು. ಶಕ್ರಃ ಇಂದ್ರಸ್ವರೂಪನು. ತ್ರೈವಿದ್ಯಃ ಋಗ್ಯಜುಸ್ಸಾಮವೇದಗಳನ್ನು ತಿಳಿದವನು. ನರವಾಹನಃ ಕುಬೇರರೂಪನು. ಮನೋಬುದ್ಧಿರಹಂಕಾರಃ ಮನಸ್ಸು, ಬುದ್ಧಿ, ಅಹಂಕಾರ ಇವುಗಳ ಸ್ವರೂಪನು. ಕ್ಷೇತ್ರಜ್ಞಃ ಶರೀರಧಾರಿಯು. ಕ್ಷೇತ್ರಪಾಲಕಃ ಸಿದ್ಧಸ್ಥಾನಗಳ ಅಥವಾ ತೀರ್ಥಕ್ಷೇತ್ರಾದಿಗಳ ರಕ್ಷಕನು ಅಥವಾ ಅವುಗಳ ಅಧಿಪತಿಯು. ಜಮದಗ್ನಿ ಜಮದಗ್ನಿ ಋಷಿರೂಪನು. ಜಲನಿಧಿ ಸಮುದ್ರ ಸ್ವರೂಪನು. ವಿಗಾಲಃ ಮೋಕ್ಷರೂಪವಾದ ಅಮೃತವನ್ನು ಸುರಿಸುತ್ತಿರುವವನು, ಕೊಡುವವನು. ವಿಶ್ವಗಾಲವಃ ಸಂಸಾರ ವಿಷಯದಲ್ಲಿ ಗಾಲವ ಋಷಿಯಂತೆ ಇರುವವನು. ಅಘೋರಃ
ಘೋರ ಸ್ವರೂಪರಹಿತನು, ಅಭಯಂಕರನು, ಅನುತ್ತರಃ ಅದ್ವಿತೀಯನು, ಇವನಿಗಿಂತ ಅಧಿಕರಲ್ಲದವರು. ಯಜ್ಞ ಜ್ಯೋತಿಷ್ಠೋಮಾದಿ ಯಜ್ಞ ಸ್ವರೂಪನು, ಶ್ರೇಷ್ಠ ಸರ್ವರಿಗಿಂತಲೂ ಶ್ರೇಷ್ಠನು, ನಿಶ್ರೇಯಸಪ್ರದ ಮೋಕ್ಷಪ್ರದನು, ಶೈಲ ನರ್ಮದಾ ತೀರದಲ್ಲಿ ಶಿಲಾರೂಪವಾದ ಲಿಂಗರೂಪದಿಂದ ನೆಲೆಸಿರುವವನು, ಗಗನಕುಂದಾಂಬ ಕುಂದಪುಷ್ಪದಂತೆ ಕಾಂತಿಯುಳ್ಳವನು, ದಾನವಾರಿಹಿ ದೈತ್ಯರಿಗೆ ಶತ್ರುವಾದವನು, ಅರಿಂದಮಃ ಭಕ್ತರ ಶತ್ರುಗಳನ್ನು ನಾಶ ಮಾಡುವವನು, ರಜನೀಜನಕಃ ಕಾಲರಾತ್ರಿ ರೂಪಳಾದ ಶಕ್ತಿಗೆ ಉತ್ಪಾದಕನು, ಚಾರುರ್ನಿಶ್ಯಲ್ಯ ಸುಂದರ ರೂಪವುಳ್ಳವನು ಮತ್ತು ಸೂಕ್ಷ್ಮ ಬುದ್ಧಿಯುಳ್ಳವನು, ಲೋಕಶಲ್ಯಹೃತ್ ಲೋಕಗಳ ವ್ಯಸನಗಳನ್ನು ನಾಶ ಮಾಡುವವನು, ಚತುರ್ವೇದ 4 ವೇದಗಳನ್ನು ಪ್ರಕಟಿಸಿದವನು, ಚತುರ್ಭಾವ ಧರ್ಮಾದಿ 4 ಭಾವಗಳುಳ್ಳವನು, ಚತುರಶ್ಚತುರಪ್ರಿಯ ಕುಶಲನು ಮತ್ತು ಕುಶಲಪ್ರಿಯನು, ಅಮ್ನಾಯ ವೇದಸ್ವರೂಪನು, ಸಮಾಮ್ನಾಯ ವೇದಕ್ಕೆ ಪ್ರಮಾಣಭೂತನಾದವನು ಅಥವಾ ಸರ್ವ ಪ್ರಮಾಣರೂಪವಾದ ವೇದಗಳ ಉತ್ಪಾದನೆ ಮಾಡಿದವನು, ತೀರ್ಥದೇವ ಶಿವಾಲಯ ತೀರ್ಥಗಳಿಗೆ ಅಧಿಪತಿಯು, ಕಲ್ಯಾಣಗಳಿಗೆ ಆಕರನು, ಬಹುರೂಪ ಅಸಂಖ್ಯಾತ ರೂಪಗಳನ್ನು ಧರಿಸಿರುವವನು, ಮಹಾರೂಪ ಇವನ ರೂಪವು ಪೂಜೆ ಮಾಡುವುದಕ್ಕೆ ಯೋಗ್ಯವಾಗಿಯೂ ಶ್ರೇಷ್ಠವಾಗಿಯೂ ಇರುವುದು, ಸರ್ವರೂಪ ಸರ್ವ ಜಗತ್ಸ್ವರೂಪನು, ಚರಾಚರ ಚರಚರಾತ್ಮಕವಾದ ಸಮಸ್ತ ವಸ್ತುಗಳು ಮತ್ತು ಪ್ರಾಣಿಗಳು ಪರಮೇಶ್ವರನ ಸ್ವರೂಪವೇ ಆಗಿರುವುದು, ನ್ಯಾಯ ನಿರ್ಮಾಯಕೋ ನೇಯ ಸದ್ಧರ್ಮಗಳನ್ನು ನಿಯಮಿಸುವವನು, ಅದರಂತೆ ಆಚರಿಸಲು ಮಾರ್ಗಪ್ರದರ್ಶಕನೂ ಆಗಿರುವವನು, ನ್ಯಾಯಗಮ್ಯ ನೀತಿಯಿಂದ ಅಥವಾ ನ್ಯಾಯಶಾಸ್ತ್ರದ ಯುಕ್ತಿಗಳಿಂದ ತಿಳಿಯಲ್ಪಡುವವನು, ನಿರಂಜನ ನಿರ್ವಿಕಾರನೂ ಭೇದರಹಿತನು, ಸಹಸ್ರಮೂರ್ಧ್ನ ಅಸಂಖ್ಯಾತ ಶಿರಸ್ಸುಳ್ಳವನು ಅಂದರೆ ಸರ್ವವ್ಯಾಪಕವಾದ ಶರೀರವುಳ್ಳವನು, ಸಹಸ್ರಶೀರ್ಷ ಪುರುಷ ಎಂದು ಶ್ರುತಿವಾಕ್ಯವು, ದೇವೇಂದ್ರ ದೇವತೆಗಳಿಗೆ ಸ್ವಾಮಿಯು, ಸರ್ವಶಾಸ್ತ್ರ ಪ್ರಭಂಜನ ಸರ್ವಶಾಸ್ತ್ರಗಳನ್ನು ಪರಮಾತ್ಮನ ಸ್ವರೂಪವನ್ನು ಬೋಧಿಸಿರುವ ಶಾಸ್ತ್ರಗಳನ್ನು ನಾಶ ಮಾಡುವವನು, ಮುಂಡಿ ಲುಂಚೀಕೇಶನು ಯತಿರೂಪನು, ಭಿಕ್ಷುವು, ವಿರೂಪ ವಿಶೇಷವಾದ ಶ್ರೇಷ್ಠವಾದ ರೂಪವುಳ್ಳವನು, 3 ಕಣ್ಣುಗಳಿರುವುದರಿಂದಲೇ ವಿಕಾರವಾದ ರೂಪವುಳ್ಳವನು, ವಿಕೃತ ವಿಕಾರರಹಿತನು, ದಂಡಿ ಕಾಲದಂಡಧರನು, ನಾದಿ ನಾದಬ್ರಹ್ಮಸ್ವರೂಪನು, ಗುಣೋತ್ತಮ ಶ್ರೇಷ್ಠವಾದ ಗುಣಗಳುಳ್ಳವನು, ಪುರುಷಶ್ರೇಷ್ಠನು, ಪಿಂಗಲಾಕ್ಷ ಪಿಂಗಲಾವರ್ಣವಾದ ನೇತ್ರಗಳುಳ್ಳವನು, ಬಹ್ವಕ್ಷ ಅನೇಕ ಕಣ್ಗಳುಳ್ಳವನು, ಸಹಸ್ರಾಕ್ಷ ಎಂದು ಶ್ರುತಿಯು, ನೀಲಗ್ರೀವ ಕಂಠದಲ್ಲಿ ನೀಲ ವರ್ಣವುಳ್ಳವನು, ನಿರಾಮಯ ರೋಗರಹಿತನು, ಸಹಸ್ರಬಾಹು ಅಸಂಖ್ಯಾತ ಭುಜಗಳುಳ್ಳವನು, ಸರ್ವೇಶ ಸಕಲ ಪ್ರಪಂಚಕ್ಕೂ ಪ್ರಭುವು, ಶರಣ್ಯ ಶರಣದಾತನು, ಅಭಯಪ್ರದಾತನು, ಶರಣು ಹೊಂದುವುದಕ್ಕೆ ಯೋಗ್ಯನು, ಸರ್ವಲೋಕಧೃಕ್ ಸಮಸ್ತ ಲೋಕಗಳನ್ನೂ ಧರಿಸಿ ಪೋಷಿಸಿ ಪಾಲನೆ ಮಾಡುವವನು, ಪದ್ಮಾಸನಃ ಭಕ್ತರ ಹೃದಯ ಕಮಲದಲ್ಲಿ ವಾಸಿಸುವವನು, ಪರಂಜ್ಯೋತಿ ಅಧಿಕ ತೇಜಸ್ವಿಯು, ಜ್ಯೋತಿರೂಪನು, ಸ್ವಯಂ ಪ್ರಕಾಶನು, ಪಾರಂಪರ್ಯ ಫಲಪ್ರದ ಪ್ರಾಣಿಗಳನ್ನು ಸಂಸಾರ ಸಾಗರದಿಂದ ದಾಟಿಸಿ ಕ್ರಮವಾಗಿ ಅವರವರ ಕರ್ಮಕ್ಕೆ ತಕ್ಕಂತೆ ಫಲವನ್ನು ಕೊಡುವವನು, ಪದ್ಮಗರ್ಭ ಹೃದಯ ಕಮಲದಲ್ಲಿ ತನ್ನನ್ನು ಧ್ಯಾನಿಸುವ ಭಕ್ತರ ಹೃದಯದಲ್ಲಿ ನೆಲೆಸಿರುವವನು, ಮಹಾಗರ್ಭ ವಿರಾಟ್ ರೂಪನು, ಪೂಜನೀಯನು, ವಿಶ್ವಗರ್ಭ ಸಮಸ್ತ ಪ್ರಪಂಚವನ್ನೂ ತನ್ನಲ್ಲಿಯೇ ಧರಿಸಿಕೊಂಡಿರುವವನು, ವಿಶ್ವವೆಲ್ಲವೂ ಇವನಲ್ಲಿಯೇ ಅಡಗಿರುವುದು, ವಿಚಕ್ಷಣ ಅತಿಕುಶಲನು, ಪರಾವರಜ್ಞ ಪರಾಪರ ಅಥವಾ ಬ್ರಹ್ಮಸ್ವರೂಪವನ್ನು ತಿಳಿದವನು, ಸರ್ವಜ್ಞನು, ವರದಃ ಭಕ್ತರಿಗೆ ವರಗಳನ್ನು ಕೊಡುವವನು, ವರೇಣ್ಯ ಸರ್ವಶ್ರೇಷ್ಠನು, ಮಹಾಸ್ವನಃ ನಾದಸ್ವರೂಪನು, ದೇವಾಸುರ ಗುರುರ್ದೇವ ದೇವಾಸುರರಿಗೆ ಉಪದೇಶಕರ್ತನು, ದೇವಾಸುರ ನಮಸ್ಕೃತ ದೇವದಾನವರಿಂದ ನಮಸ್ಕರಿಸಲ್ಪಡುವವನು, ದೇವಾಸುರ ಮಹಾಮಿತ್ರ ದೇವಾಸುರರ ಹಿತೈಷಿಯೂ ಮಿತ್ರನು, ದೇವಾಸುರ ಮಹೇಶ್ವರ ದೇವತೆಗಳಿಂದಲೂ ದೈತ್ಯರಿಂದಲೂ ಪೂಜಿಸಲ್ಪಡುವವನು, ದೇವಾಸುರೇಶ್ವರ ದೇವದಾನವರಿಗೆ ಅಧಿಪತಿಯು, ದಿವ್ಯ ಅಲೌಕಿಕ ಮಹಾತೇಜಸ್ಸಿನಿಂದ ಬೆಳಗುವವನು, ದೇವಾಸುರ ಮಹಾಶ್ರಯ ದೇವದಾನವರಿಗೆ ಆಶ್ರಯಭೂತನಾದವನು, ದೇವದೇವ ದೇವತೆಗಳಿಗೂ ದೇವನು, ಸ್ವಾಮಿಯು, ಅನಯ ಅಗಮ್ಯನು, ದುಷ್ಟಜನರಿಂದ ತಿಳಿಯಲಶಕ್ಯನು, ಅಚಿಂತ್ಯ
ಇವನ ಸ್ವರೂಪವು ಹೀಗಿರುವುದೆಂದು ತಿಳಿಯಲು ಅಸಾಧ್ಯವು. ದೇವತಾತ್ಮ, ಸರ್ವದೇವತಾ ಸ್ವರೂಪನು. ಆತ್ಮಸಂಭವ, ಆತ್ಮಯೋನಿಯು ಜನ್ಮರಹಿತನು. ಸದ್ಯ, ಸತ್ಸ್ವರೂಪನು. ಮಹಾಸುರವ್ಯಾಧ, ಮಹಾದೈತ್ಯರುಗಳನ್ನು ಸಂಹಾರ ಮಾಡುವವನು. ದೇವಸಿಂಹ, ದೇವತೆಗಳಲ್ಲಿ ಶ್ರೇಷ್ಠನು. ದಿವಾಕರ, ಸೂರ್ಯಸ್ವರೂಪನು. ಕಾಲನಿಯಾಮಕನು. ವಿಬುಧಾಗ್ರಚರ, ಶ್ರೇಷ್ಠ, ಬ್ರಹ್ಮೇಂದ್ರಾದಿಗಳಿಗೂ ಶ್ರೇಷ್ಠನಾದವನು. ಸರ್ವದೇವೋತ್ತಮೋತ್ತಮ, ಸರ್ವದೇವತೆಗಳಿಗೂ ಉತ್ತಮನಾದ ಬ್ರಹ್ಮನಿಗಿಂತಲೂ ಶ್ರೇಷ್ಠನಾದವನು. ಶಿವಜ್ಞಾನರತಃ, ಆತ್ಮಜ್ಞಾನ ತತ್ಪರನು. ಶ್ರೀಮಾನ್, ಸರ್ವಸಂಪದ್ಯುಕ್ತನು. ಶಿಖಿಶ್ರೀ ಪರ್ವತ ಪ್ರಿಯ, ಶಿರಸ್ಸಿನಲ್ಲಿ ಶಿಖೆಯನ್ನು ಧರಿಸಿರುವವನು. ಕುಮಾರಸ್ವಾಮಿಯ ನಿಮಿತ್ತವಾಗಿ ಅವನು ನೆಲೆಸಿರುವ ಶ್ರೀಪರ್ವತದಲ್ಲಿ ಪ್ರೀತಿಯುಳ್ಳವನು. ವಜ್ರಹಸ್ತ, ಇಂದ್ರಸ್ವರೂಪನು. ಸಿದ್ಧ ಖಡ್ಗ, ಸರ್ವಸಿದ್ಧಿಯುಕ್ತವಾದ ಖಡ್ಗವನ್ನು ಧರಿಸಿರುವವನು. ನರಸಿಂಹನೀಪಾತನಃ, ಶರಭರೂಪವನ್ನು ಧರಿಸಿ ನೃಸಿಂಹನನ್ನು ಉಪಶಮನ ಮಾಡಿದವನು. ಬ್ರಹ್ಮಚಾರಿ, ಪರಬ್ರಹ್ಮ ಸ್ವರೂಪವನ್ನು ಧ್ಯಾನ ಮಾಡುತ್ತಿರುವವನು. ವೇದ ಮಾರ್ಗ ಪ್ರವರ್ತಕನು. ಲೋಕಚಾರಿ, ಲೋಕ ಸಂಚಾರ ಮಾಡುವವನು. ಧರ್ಮಚಾರಿ, ಧರ್ಮ ಮಾರ್ಗ ಪ್ರವರ್ತಕನು. ಧನಾಧಿಪ, ಸರ್ವಧನಕ್ಕೂ ಸ್ವಾಮಿಯು ಕುಬೇರ ರೂಪನು. ನಂದಿ, ನಂದೀನಾಮಕ ಗಣಸ್ವರೂಪನು. ನಂದೀಶ್ವರ, ನಂದಿಗೇ ಪ್ರಭುವು. ಅನಂತಃ, ದೇಶಕಾಲಾದಿ ಪರಿಚ್ಛೇದರಹಿತನು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂದು ಶ್ರುತಿವಾಕ್ಯವು. ನಗ್ನವೃತ್ತೀಧರ, ದಿಗಂಬರನು. ಸರ್ವಭೂತ ವೇಷಧಾರಿಯು. ಶುಚಿ, ದೋಷರಹಿತನು, ಪವಿತ್ರಾತ್ಮನು. ಲಿಂಗಾಧ್ಯಕ್ಷ, ಬಾಣಾದಿಲಿಂಗಗಳಿಗೆ ಅಧಿಪತಿಯು ಅಥವಾ ಲಿಂಗದೇಹದಲ್ಲಿ ಅಧಿಷ್ಠಿತನಾದವನು. ಸುರಾಧ್ಯಕ್ಷ, ದೇವತೆಗಳಿಗೆ ಸ್ವಾಮಿಯು. ಯುಗಾಧ್ಯಕ್ಷ, ಕೃತಾದಿಯುಗಗಳಿಗೆ ಅಧ್ಯಕ್ಷನು, ಅಂದರೆ ಕಾಲನಿಯಾಮಕನು. ಯುಗಾಪಹ, ಯುಗ ಅಥವಾ ಕಾಲನಾಶಕನು. ಇವನು ಕಾಲಸ್ವರೂಪನಾದುದರಿಂದ ಸಾಮಾನ್ಯರಂತೆ ಕಾಲನಿಯಮಕ್ಕೆ ಒಳಪಡುವವನಲ್ಲ. ಸ್ವರ್ಧಾರ್ಮ, ಸ್ವರ್ಗವೇ ಇವನ ನಿವಾಸವು. ಸ್ವರ್ಲೋಕದಲ್ಲಿ ವಾಸಿಸುವವನು. ಸ್ವಗತಃ, ಆತ್ಮರಾಮನು. ಸ್ವರ್ಗೀಶ್ವರ, ಸರ್ಗ ನಿವಾಸಿಗಳಾದ ದೇವತೆಗಳಿಂದ ಸ್ತುತಿಸಲ್ಪಡುವವನು. ಸ್ವರಮಯಸ್ವನಃ, ಷಡ್ಜಾದಿ ಸಪ್ತಸ್ವರಗಳಿಂದ ಗಾನ ಮಾಡಲ್ಪಡುವವನು. ಬಾಣಾಧ್ಯಕ್ಷ, ಬಾಣಾಸುರನಿಗೆ ಸ್ವಾಮಿಯು. ಬೀಜಕರ್ತ, ತನ್ನ ಶಕ್ತಿಯಿಂದ ಜಗದಾದಿಗಳನ್ನು ಸೃಷ್ಟಿಸುವವನು. ಕರ್ಮಕೃದ್ಧರ್ಮ ಸಂಭವ, ಸತ್ಕರ್ಮ ಮಾಡಿದವರಿಗೆ ಧರ್ಮರೂಪನಾದ ಫಲಗಳನ್ನು ಪುರುಷಾರ್ಥವನ್ನು ಕೊಡುವವನು. ಡಂಬ, ಭಕ್ತಜನ ಪರೀಕ್ಷಾರ್ಥವಾಗಿ ನಿಮಿತ್ತ ಮಾತ್ರಕ್ಕೆ ದಂಬಾಚಾರನಂತೆ ತೋರುವವನು. ಅಲೋಭ, ಲೋಭರಹಿತನು, ಉದಾರಿಯು. ಶಂಭು, ಸಂತೋಷಜನಕನು, ಸುಖದಾಯಕನು. ಸರ್ವಭೂತ ಮಹೇಶ್ವರ, ಸರ್ವ ಪ್ರಾಣಿಗಳಿಗೂ ಅಧಿಪತಿಯು. ಶ್ಮಶಾನ ನಿಲಯ, ಶ್ಮಶಾನವಾಸಿಯು. ತ್ರ್ಯಕ್ಷ, ತ್ರಿನೇತ್ರನು. ಸೇತು, ಸಂಸಾರ ಸಾಗರಕ್ಕೆ ಸೇತು ಸ್ವರೂಪನು. ಅಪ್ರತಿಮಾಕೃತಿ, ಅಸದೃಶವಾದ ಅಂದರೆ ಸಾಟಿಯಿಲ್ಲದ ಸುಂದರವಾದ ರೂಪವುಳ್ಳವನು. ಇವನ ಆಕೃತಿಗೆ ಸಮನಾದ ಉಪಮಾನವಿಲ್ಲ. ಲೋಕೋತ್ತರ ಸ್ಫುಟಾಲೋಕ, ಅತಿಶಯವಾದ ತೇಜಸ್ಸಿನಿಂದ ಯುಕ್ತವಾದ ದೃಷ್ಟಿಯುಳ್ಳವನು. ತ್ರ್ಯಂಬಕ, 3 ಕಣ್ಗಳುಳ್ಳವನು, ತ್ರಿನೇತ್ರನು. ನಾಗಭೂಷಣ, ಶೇಷ ಮೊದಲಾದ ಸರ್ಪಗಳಿಂದ ಭೂಷಿತನಾದವನು. ಅಂಧಕಾರಿ, ಅಂಧಕಾಸುರನನ್ನು ಸಂಹರಿಸಿದವನು. ಮುಖದ್ವೇಷಿ, ದಕ್ಷಯಜ್ಞ ವಿಧ್ವಂಸಕನು. ವಿಷ್ಣುಕಂಧರಪಾತನಃ, ದಕ್ಷಯಜ್ಞದಲ್ಲಿ ವಿಷ್ಣುವಿನ ಕತ್ತನ್ನು ಕತ್ತರಿಸಿದವನು. ಹೀನದೋಷ, ವೈಷಮ್ಯಾದಿ ದೋಷರಹಿತನು. ಅಕ್ಷಯಗುಣ, ನಾಶವಿಲ್ಲದ ಗುಣಗಳುಳ್ಳವನು. ಇವನ ಗುಣಗಳಿಗೆ ಯಾವಾಗಲೂ ನಾಶವೆಂಬುದಿಲ್ಲ. ದಕ್ಷಾರಿಹಿ, ದಕ್ಷ ಪ್ರಜಾಪತಿಗೆ ಶತ್ರುವು. ಪೂಷದಂತಭಿತ್, ದಕ್ಷಯಜ್ಞದಲ್ಲಿ ಪೂಷನ ದಂತಗಳನ್ನು ಮುರಿದವನು. ಪೂರ್ಣ, ಸರ್ವಗುಣ ಪರಿಪೂರ್ಣನು. ಪೂರಯಿತ, ಭಕ್ತರ ಇಷ್ಟಾರ್ಥಗಳನ್ನು ಪೂರ್ಣ ಮಾಡುವವನು. ಪುಣ್ಯ, ತನ್ನನ್ನು ಸ್ಮರಣ ಮಾಡಿದವರಿಗೆ ಪಾಪವನ್ನು ಹೋಗಲಾಡಿಸಿ ಪುಣ್ಯವನ್ನುಂಟು ಮಾಡುವವನು. ಸುಕುಮಾರ, ಸ್ಕಂದನೆಂಬ ಹೆಸರಿನ ಸುಪುತ್ರನನ್ನು ಪಡೆದವನು. ಕೋಮಲವಾದ ಶರೀರ ಸೌಷ್ಠವುಳ್ಳವನು. ಸುಲೋಚನ, ಸುಂದರವಾದ ನೇತ್ರಗಳುಳ್ಳವನು. ಸಾಮಗಾನ ಪ್ರಿಯ, ಸಾಮಗಾನದಲ್ಲಿ ಪ್ರಿಯನಾದವನು. ಧೂರ್ಥ, ದುಷ್ಟರಿಗೆ ಭಯಂಕರನು. ಪುಣ್ಯಕೀರ್ತಿ, ಇವನ ಕೀರ್ತಿಯನ್ನು ಗಾನ ಮಾಡುವವರ ಪಾಪಗಳು ನಾಶವಾಗಿ ಪುಣ್ಯಪ್ರಾಪ್ತಿಯಾಗುವುದು. ಅನಾಮಯ, ರೋಗರಹಿತನು. ಮನೋಜವ,
ಭಕ್ತರ ದುಃಖಗಳನ್ನು ದೂರ ಮಾಡುವುದರಲ್ಲಿ ಅಧಿಕ ವೇಗವುಳ್ಳವನು, ಅಂದರೆ ಭಕ್ತರ ಕಷ್ಟಗಳನ್ನು ಶೀಘ್ರವಾಗಿ ಪರಿಹರಿಸುವವನು. ತೀರ್ಥಕರಃ ಸಮಸ್ತ ಶಾಸ್ತ್ರಗಳನ್ನೂ ರಚಿಸಿದವನು, ಶಾಸ್ತ್ರಕಾರನು. ಜಟಿಲಃ ಜಟಾಜೂಟಾಯುಕ್ತನು. ನಿಯಮೇಶ್ವರಃ ನಿಯಮಯುಕ್ತವಾದ ಯೋಗಿಗಳಿಗೆ ಸ್ವಾಮಿಯು. ಜೀವಿತಾಂತಕರಃ ಪ್ರಳಯ ಕಾಲದಲ್ಲಿ ಪ್ರಾಣಿಗಳನ್ನು ಸಂಹಾರ ಮಾಡುವವನು, ದಂಡಧರನಾದ ಯಮಸ್ವರೂಪನು. ನಿತ್ಯಃ ಸನಾತನನು, ನಾಶರಹಿತನು. ವಸುರೇತಾಃ ಸುವರ್ಣಕಾಂತಿಯಂತೆ ವೀರ್ಯವುಳ್ಳವನು. ವಸುಪ್ರದಃ ಭಕ್ತರಿಗೆ ರತ್ನಾದಿ ದ್ರವ್ಯಗಳನ್ನು ಕೊಡುವವನು. ಸದ್ಗತಿಸಿದ್ದಿದಃ ತನ್ನನ್ನು ಭಜಿಸುವ ಭಕ್ತರಿಗೆ ಉತ್ತಮವಾದ ಗತಿಯನ್ನು ಅಂದರೆ ಮೋಕ್ಷವನ್ನು ಕೊಡುವವನು. ಅಣಿಮಾದ್ಯಷ್ಟ ಸಿದ್ಧಿಗಳನ್ನು ಕೊಡುವವನು, ಅಥವಾ ಬ್ರಹ್ಮಾದಿ ದೇವತೆಗಳಿಗೂ ಸಜ್ಜನರಿಗೂ ಇವನೇ ಗತಿಯು, ಗಮ್ಯನು. ಸಿದ್ಧಃ ಪರಿಪೂರ್ಣನು, ಪೂರ್ಣಕಾಮನು, ಸಿದ್ಧಿಯನ್ನು ಪಡೆದವನು. ಸಜ್ಜಾತಿಃ ಸಾಧುಗಳಿಗೆ ಜನ್ಮದಾತನು. ಖಲಕಂಠಕಃ ದುಷ್ಟರಿಗೆ ಶತ್ರುವು. ಕಲಾಧರಃ ಶಿಲ್ಪಾದಿ 64 ವಿದ್ಯೆಗಳಿಗೆ ಆಧಾರಭೂತನು, ಆಶ್ರಯನು. ಮಹಾಕಾಲಭೂತಃ ಮಹಾಕಾಲ ಸ್ವರೂಪನು, ಕಾಲಾತ್ಮನು. ಸತ್ಯಪರಾಯಣಃ ಸತ್ಯಕ್ಕೆ ಪರಮಾಶ್ರಯನು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂದು ಶ್ರುತಿವಾಕ್ಯವು. ಲೋಕಲಾವಣ್ಯಕರ್ತ ಲೋಕಕ್ಕೆ ಅಥವಾ ಲೋಕದ ಜನಗಳಿಗೆ ಸೌಂದರ್ಯವನ್ನುಂಟು ಮಾಡುವವನು. ಸುಂದರವಾದ ವಸ್ತುಗಳನ್ನು ಜನರನ್ನು ಸೃಷ್ಟಿಸುವವನು. ಲೋಕೋತ್ತರ ಸುಖಾಲಯ ಸರ್ವೋತ್ಕೃಷ್ಟವಾದ ಸುಖಕ್ಕೆ ನಿಧಿಯು, ಮೋಕ್ಷ ಸ್ವರೂಪನು. ಚಂದ್ರ ಸಂಜೀವನಃ ಚಂದ್ರನಂತೆ ಲೋಕದ ಜನರಿಗೆ ಸಂತೋಷವನ್ನು ಅಥವಾ ಸುಖವನ್ನುಂಟು ಮಾಡುವವನು. ಶಾಸ್ತಾ ದುರ್ಜನರಿಗೆ ಶಿಕ್ಷೆ ಮಾಡುವವನು, ಜಗತ್ಪಾಲಕನು. ಲೋಕಗ್ರಾಹ ಪ್ರಳಯ ಕಾಲದಲ್ಲಿ ಲೋಕಗಳನ್ನು ಧ್ವಂಸ ಮಾಡುವವನು. ಮಹಾಧಿಪಃ ಎಲ್ಲರಿಗೂ ಸ್ವಾಮಿಯು, ಮಹಾದೇವನು. ಲೋಕಬಂಧು ಲೋಕದ ಜನರಿಗೆ ಶ್ರುತಿಸ್ಮೃತಿಗಳನ್ನು ಹಿತಾಹಿತಗಳನ್ನು ಉಪದೇಶ ಮಾಡಿ ಅವರನ್ನು ರಕ್ಷಿಸುವುದರಿಂದ ಲೋಕಜನರ ಬಂಧುವು ಅಥವಾ ಹಿತಚಿಂತಕನು. ಲೋಕನಾಥಃ ಲೋಕಗಳಿಗೆ ಸ್ವಾಮಿಯು. ಕೃತಜ್ಞಃ ಪ್ರಾಣಿಗಳು ಮಾಡುವ ಪುಣ್ಯಾಪುಣ್ಯ ಕರ್ಮಗಳನ್ನು ತಿಳಿಯುವವನು ಮತ್ತು ಅವರಿಗೆ ಆ ಕರ್ಮಗಳಿಗನುಸಾರವಾಗಿ ಫಲವನ್ನು ಕೊಡುವವನು. ಕೃತ್ತಿಭೂಷಣಃ ಚರ್ಮವನ್ನು ವಸ್ತಾರ್ಥವಾಗಿ ಧರಿಸಿರುವವನು. ಅನಪಾಯೋಕ್ಷರಃ ನಾಶರಹಿತನು, ಮೃತ್ಯು ಮೊದಲಾದ ಬಾಧೆಗಳಿಲ್ಲದವನು. ಕಾಂತಃ ಯಮನ ನಾಶಕನು. ಸರ್ವಶಸ್ತ್ರಭೃತಾಂವರಃ ಸಮಸ್ತ ಶಾಸ್ತ್ರಗಳನ್ನು ವೇದಾಂತ ತತ್ವಗಳನ್ನು ತಿಳಿದವರಲ್ಲಿ ಶ್ರೇಷ್ಠನಾದವನು. ತೇಜೋಮಯೋದ್ಯುತಿತರಃ ಅಲೌಕಿಕವಾದ ದಿವ್ಯ ತೇಜಸ್ಸಿನಿಂದ ಬೆಳಗುವವನು. ಲೋಕಮಾನೀ ಲೋಕಪೂಜ್ಯನು. ಗುಣಾರ್ಣವಃ ದಯಾನಿಧಿಯು. ಶುಚಿಸ್ಮಿತಃ ಮಂದಹಾಸದಿಂದ ಶೋಭಿತವಾದ ಮುಖವುಳ್ಳವನು. ಪ್ರಸನ್ನಾತ್ಮ ಭಕ್ತರ ವಿಷಯದಲ್ಲಿ ಪ್ರಸಾದಯುಕ್ತ ಸ್ವಭಾವವುಳ್ಳವನು, ಸಂತುಷ್ಟನಾದವನು. ಅಜೇಯ ಯಾರಿಂದಲೂ ಜಯಿಸಲಸಕ್ಯನು. ದುರತಿಕ್ರಮಃ ಅನುಲ್ಲಂಘ್ಯ ಶಾಸನನು, ಇವನ ಆಜ್ಞೆಯನ್ನು ಮೀರುವವರಿಲ್ಲ. ಜ್ಯೋತಿರ್ಮಯ ತೇಜಪುಂಜನು. ಜಗನ್ನಾಥಃ ಜಗದೊಡೆಯನು, ಅನಂತ ಬ್ರಹ್ಮಾಂಡಗಳಿಗೆ ಸ್ವಾಮಿಯು. ನಿರಾಕಾರಃ ನಿರ್ಗುಣನು, ಆಕಾಶರಹಿತನು. ಜಲೇಶ್ವರಃ ಜಲಕ್ಕೆ ಅಥವಾ ಗಂಗೆಗೆ ಅಧಿಪತಿಯು. ತುಂಬುವೀಣಃ ತುಂಬವೀಣಃ ತುಂಬು ಫಲವೇ ವೀಣೆಯಾಗಿಯುಳ್ಳವನು. ಮಹಾಕಾಯಃ ವಿಶಾಲ ಶರೀರವುಳ್ಳವನು. ವಿಶೋಕಃ ಶೋಕರಹಿತನು, ಪರಮಾನಂದ ಸ್ವರೂಪನು. ಶೋಕನಾಶನಃ ಭಕ್ತರ ಶೋಕವನ್ನು ನಾಶ ಮಾಡುವವನು. ತ್ರಿಲೋಕಪಃ 3 ಲೋಕಗಳಿಗೂ ಪಾಲಕನು. ತ್ರಿಲೋಕೇಶಃ 3 ಲೋಕಗಳಿಗೂ ಅಧಿಪತಿಯು. ಸರ್ವಶುದ್ಧಿ ಸರ್ವ ಪ್ರಾಣಿಗಳನ್ನು ಪಾವನಗೊಳಿಸುವವನು. ಅಧೋಕ್ಷಜಃ ಅಧೋಕ್ಷಜನು. ಅವ್ಯಕ್ತಲಕ್ಷಣೋ ದೇವಃ ಅವ್ಯಕ್ತ ಸ್ವರೂಪನು, ಅಸದ್ರೂಪನು, ಅಸ್ಪೃಷ್ಟವಾದ ತೇಜಸ್ವರೂಪನು. ವ್ಯಕ್ತೋ ವ್ಯಕ್ತಃ ಸದಸದ್ರೂಪನು, ಸಗುಣ ನಿರ್ಗುಣ ರೂಪಗಳುಳ್ಳವನು. ಅವ್ಯಕ್ತ ಸ್ವರೂಪದಿಂದಿರುವವನಾದರೂ ಭಕ್ತ ರಕ್ಷಣಾರ್ಥಕವಾಗಿ ವ್ಯಕ್ತರೂಪವನ್ನು ಆಗಾಗ ಕೈಗೊಳ್ಳುವವನು. ವಿಷಾಂಪತಿ ಸಕಲ ಪ್ರಜೆಗಳಿಗೂ ಪಾಲಕನು. ಪರಂಶಿವ ಪರಶಿವನು, ಪರಮಾತ್ಮ ಸ್ವರೂಪನು, ದಿವ್ಯಮಂಗಳ ವಿಗ್ರಹನು. ವಸುರ್ನಾಮ ಶ್ರೇಷ್ಠ ವಸ್ತುವೆನಿಸಿದವನು. ಸಾರಃ ಸಮಸ್ತ ವಸ್ತುಗಳಿಗೂ ಸಾರಭೂತನು, ಶ್ರೇಷ್ಠನು. ಮಾನಧರೋ ಯಮಃ ದುಷ್ಟರ ಶಿಕ್ಷಾರ್ಥವಾಗಿ ಯಮರೂಪದಿಂದ ಇರುವವನು, ದಂಡಧರನು. ಬ್ರಹ್ಮ ಚತುರಾನನ ಸ್ವರೂಪದಿಂದ ಪ್ರಪಂಚವನ್ನು ಸೃಷ್ಟಿಸಿದವನು. ವಿಷ್ಣು ಪ್ರಜಾಪಾಲಃ
ಸರ್ವವ್ಯಾಪಕನು, ವಿಷ್ಣು ರೂಪದಿಂದ ಪ್ರಜೆಗಳನ್ನು ಪಾಲನೆ ಮಾಡುವವನು. ಹಂಸಃ ಅಜ್ಞಾನನಾಶಕ ಪರಮಾತ್ಮ ಸ್ವರೂಪನು. ಹಂಸಗತಿ ಯೋಗಿಗಳಿಗೆ ಗತಿಯು. ವಯಃ ಪಕ್ಷಿರೂಪನು. ಏಕಸ್ಸುಪರ್ಣಸ್ಸ ಸಮುದ್ರ ಮಾವಿವೇಶ ಸ ಇದಂ ವಿಶ್ವಂ ಭುವನಂ ವಿಚಷ್ಟೇ ದ್ವಾಸುಪರ್ಣಾ ಸಯೂಜ ಸಖಾಯಃ ಎಂದು ಶ್ರುತಿವಾಕ್ಯವು. ವೇದ ವಿಧಾತ ಧಾತ ಜಗತ್ತನ್ನು ಉತ್ಪತ್ತಿ ಮಾಡುವುದರಿಂದ ವೇದ ಎಂತಲೂ, ಕರ್ಮ ಮತ್ತು ಫಲಗಳಿಗೆ ಕಾರಣನಾದುದರಿಂದ ವಿಧಾತ ಅಂತಲೂ, ಅನೇಕ ರೂಪನಾಗಿ ಸಂಸಾರ ಧಾರಣ ಮಾಡುವುದರಿಂದ ಧಾತ ಎಂತಲೂ ಪ್ರಸಿದ್ಧನಾದವನು. ಸ್ರಷ್ಟ ಜಗದುತ್ಪತ್ತಿಕರ್ತನು. ಹರ್ತ ಜಗತ್ಸಂಹಾರಕನು. ಚತುರ್ಮುಖ ಹಿರಣ್ಯಗರ್ಭ ಸ್ವರೂಪನು. ಕೈಲಾಸ ಶಿಖರವಾಸಿ ಕೈಲಾಸ ಪರ್ವತದ ಶಿಖರದಲ್ಲಿ ನಿವಾಸವುಳ್ಳವನು. ಸರ್ವವಾಸಿ ಸರ್ವ ಸ್ಥಳಗಳಲ್ಲಿಯೂ ವಾಸಿಸುವವನು. ಇವನಿಲ್ಲದ ಸ್ಥಳವಿಲ್ಲ, ಸರ್ವವ್ಯಾಪಿಯು. ಸದಾಗತಿ ಸರ್ವ ಜನರಿಗೂ ಅಥವಾ ಸರ್ವಕಾಲದಲ್ಲಿಯೂ ಗತಿದಾಯಕನು. ಹಿರಣ್ಯಗರ್ಭ ಹಿರಣ್ಯಗರ್ಭನನ್ನು ಉತ್ಪಾದನೆ ಮಾಡಿದವನು ಅಥವಾ ಹಿರಣ್ಮಯವಾದ ಅಂಡದಲ್ಲಿ ವ್ಯಾಪ್ತನಾಗಿರುವವನು ಅಥವಾ ಹಿರಣ್ಯಗರ್ಭನೆಂದು ಪ್ರಸಿದ್ಧನಾದ ಪರಮಾತ್ಮನು. ಹಿರಣ್ಯಗರ್ಭ ಸಮವರ್ತತಾಗ್ರೇ ಇತಿ ಶ್ರುತೇಃ. ದ್ರುಹೀಣಃ ಚತುರ್ಮುಖ ಬ್ರಹ್ಮಸ್ವರೂಪನು. ಭೂತಪಾಲಃ ಪ್ರಾಣಿಗಳಿಗೆ ಪಾಲಕನು. ಭೂಪತಿ ಪೃಥ್ವಿಗೆ ಸ್ವಾಮಿಯು. ಸದ್ಯೋಗಿ ಸತ್ಕರ್ಮ ಪ್ರೇರಕನು, ಶ್ರೇಷ್ಠವಾದ ಯೋಗಿಯು. ಯೋಗ ವಿದ್ಯೋಗಿ ಯೋಗಶಾಸ್ತ್ರವನ್ನು ತಿಳಿದವನು ಮತ್ತು ಯೋಗ ಮಾರ್ಗ ಪ್ರವರ್ತಕನು. ವರದಃ ಭಕ್ತರಿಗೆ ಬೇಕಾದ ವರಗಳನ್ನು ಕೊಡುವವನು. ಬ್ರಾಹ್ಮಣ ಪ್ರಿಯ ಬ್ರಾಹ್ಮಣರಿಗೆ ಪ್ರಿಯನಾದವನು ಅಥವಾ ಬ್ರಾಹ್ಮಣ್ಯದಲ್ಲಿ ವಾತ್ಸಲ್ಯವನ್ನಿಟ್ಟಿರುವವನು. ದೇವಪ್ರಿಯ ದೇವತೆಗಳಿಗೆ ಪ್ರಿಯನಾದವನು. ದೇವನಾಥಃ ದೇವತೆಗಳಿಗೆ ಸ್ವಾಮಿಯು. ದೇವಕಃ ಕ್ರೀಡಾಸಕ್ತನು. ದೇವಚಿಂತಕಃ ದೇವತೆಗಳ ಹಿತಚಿಂತಕನು. ವಿಷಮಾಕ್ಷ ವಿರೂಪಾಕ್ಷ ಮೂರು ಕಣ್ಗಳುಳ್ಳವನು. ವೃಷದೋ ವೃಷವರ್ಧನಃ ಧರ್ಮವೃದ್ಧಿಕಾರಕನು, ಸದ್ಗತಿದಾಯಕನು. ನಿರ್ಮಮಃ ಮಮತಾರಹಿತನು. ನಿರಹಂಕಾರಿ ಅಹಂಕಾರರಹಿತನು. ನಿರ್ಮೋಹಃ ಮೋಹರಹಿತನು. ನಿರುಪದ್ರವಃ ಯಾವ ವಿಧವಾದ ತೊಂದರೆ ತಾಪತ್ರಯಗಳೂ ಇಲ್ಲದವನು. ದರ್ಪಃ ದರ್ಪದಃ ಪ್ರಾಣಿಗಳಿಗೆ ಮಮತಾಭಿಮಾನವನ್ನು ಉಂಟುಮಾಡುವವನು ಮತ್ತು ನಾಶ ಮಾಡುವವನು ಅಥವಾ ಶತ್ರುಗಳ ಗರ್ವನಾಶಕನು. ದೃಪ್ತಃ ಗರ್ವಯುಕ್ತನು. ಸರ್ವಾರ್ಥ ಪರಿವರ್ತಕಃ ಭಕ್ತರ ಸಮಸ್ತ ಇಷ್ಟಗಳನ್ನು, ಚತುರ್ವಿಧ ಪುರುಷಾರ್ಥಗಳನ್ನು ಅವರವರ ಕರ್ಮಕ್ಕೆ ತಕ್ಕಂತೆ ಕೊಡುವವನು. ಸಹಸ್ರಾರ್ಚಿಹಿ ಅಸಂಖ್ಯಾತ ಕಿರಣಗಳುಳ್ಳವನು, ಅಂದರೆ ಸ್ವತೇಜಸ್ಸಿನಿಂದ ಅತಿ ಪ್ರಕಾಶಮಾನನಾದವನು. ಭೂತಿಭೂಷಃ ಐಶ್ವರ್ಯಯುಕ್ತನು. ಭಸ್ಮಾಲಂಕೃತನು. ಸ್ನಿಗ್ಧಾಗ್ರಕೃತಿ ಸೌಮ್ಯವಾದ ಅಥವಾ ಸುಂದರವಾದ ಆಕಾರವುಳ್ಳವನು. ಅದಕ್ಷಿಣಃ ವಾಮದೇವನು. ಭೂತಭವ್ಯಭವನ್ನಾಥಃ ಭೂತ ಭವಿಷ್ಯತ್ ವರ್ತಮಾನಗಳಿಗೆ ಸ್ವಾಮಿಯು. ವಿಭವಃ ವೈಭವಯುಕ್ತನು ಅಥವಾ ಸಂಸಾರ ಪಾಶರಹಿತನು. ಭೂತಿನಾಶನಃ ಶತ್ರುಗಳ ಸಂಪತ್ತನ್ನು ನಾಶ ಮಾಡುವವನು. ಅರ್ಥಃ ಸರ್ವರಿಂದಲೂ ಪ್ರಾರ್ಥಿಸಲ್ಪಡುವವನು, ಪುರುಷಾರ್ಥ ಸ್ವರೂಪನು. ಅನರ್ಥಃ ಪ್ರಯೋಜನರಹಿತನು, ಪೂರ್ಣಕಾಮನು. ಮಹಾಕೋಶಃ ಮಹಾಧನವಂತನು. ಪರಕಾರ್ಯೈರ್ಕ ಪಂಡಿತಃ ಪರೋಪಕಾರ ನಿರತನು ಅಥವಾ ಭಕ್ತರಿಗೆ ಮೋಕ್ಷಾದಿಗಳನ್ನು ಅನುಗ್ರಹಿಸುವವನು. ನಿಷ್ಕಂಟಕಃ ಕಾಮಾದಿ ಕ್ಷುದ್ರ ಬಾಧಾರಹಿತನು. ಕೃತಾನಂದಃ ಅಚ್ಛಿನ್ನ ಆನಂದ ಸ್ವರೂಪನು. ನಿರ್ವ್ಯಾಜೋ ವ್ಯಾಜಮರ್ದನಃ ಸ್ವಯಂ ಕಪಟರಹಿತನು, ಇತರರ ಕಪಟವನ್ನು ನಾಶ ಮಾಡುವವನು ಅಥವಾ ಇವನ ಉತ್ಪತ್ತಿಗೆ ಕಾರಣರಾದವರಾರೂ ಇಲ್ಲ. ಸ್ವಯಂಭುವು ಮತ್ತು ಪ್ರಾಣಿಗಳ ಸಂಸಾರ ಬಂಧನವನ್ನು ನಾಶ ಮಾಡುವವನು. ಸತ್ವವಾನ್ ಶೌರ್ಯ ವೀರ್ಯಾದಿ ಗುಣಯುಕ್ತನು, ಸತ್ವಗುಣೋಪೇತನು. ಸಾತ್ವಿಕಃ ಸತ್ವಗುಣಪ್ರಧಾನನು, ರುಜುಮಾರ್ಗ ಪ್ರವರ್ತಕನು. ಸತ್ಯಃ ಸತ್ಯಸ್ವರೂಪನು. ಕೃತಸ್ನೇಹ ಕೃತಾಗಮಃ ಭಕ್ತರಲ್ಲಿ ಸ್ನೇಹವುಳ್ಳವನು. ಆಗಮಾದಿ ಶಾಸ್ತ್ರಕರ್ತನು. ಅಕಂಪಿತಃ ನಿಶ್ಚಲನು. ವೃಕ್ಷ ಇವ ಸ್ತಬ್ಧೋ ದಿವಿ ತಿಷ್ಠತಿ ಎಂದು ಶ್ರುತಿವಾಕ್ಯವು. ಗುಣಗ್ರಾಹಿ ಗುಣೈಕ ಪಕ್ಷಪಾತಿಯು. ನೈಕಾತ್ಮ ನೈಕ ಕರ್ಮ ಕೃತ್ ಅನೇಕ ರೂಪಗಳುಳ್ಳವನು ಅಥವಾ ಅನೇಕ ಪ್ರಾಣಿಗಳ ಶರೀರದಲ್ಲಿ ಅಂತರಾತ್ಮನಾಗಿ ಇರುವವನು ಮತ್ತು ಸಮಸ್ತ ಕೆಲಸಗಳನ್ನೂ ಮಾಡುವವನು ಅಥವಾ ಸಮಸ್ತ ಕರ್ಮ ಪ್ರಚೋದಕನು. ಸುಪ್ರೀತಃ ಭಕ್ತರ ವಿಷಯದಲ್ಲಿ ಪ್ರಸನ್ನನಾಗಿ ಶ್ರೇಷ್ಠ ಪ್ರಸಾದಗಳನ್ನು ಅನುಗ್ರಹಿಸುವವನು. ಸುಖದಃ
ಸುಖವನ್ನು ಕೊಡತಕ್ಕವನು, ಮೋಕ್ಷಪ್ರದನು. ಸೂಕ್ಷ್ಮ ಸರ್ವ ಪ್ರಾಣಿಗಳಲ್ಲಿಯೂ ಚರಾಚರ ವಸ್ತುಗಳಲ್ಲಿಯೂ ಸೂಕ್ಷ್ಮ ರೂಪದಿಂದಿರುವವನು. ಸರ್ವಗತಂ ಸುಸೂಕ್ಷ್ಮಾಮಿತಿ ಶ್ರುತೇಃ ಸುಕರಃ ಮಂಗಳದಾಯಕನು, ಪ್ರಸನ್ನಾತ್ಮನು. ದಕ್ಷಿಣಾನಿಲಃ ಮಲಯಾಚಲದಿಂದ ಸುಖಕರವಾದ ಬೀಸುವ ವಾಯುರೂಪನು. ನಂದಿಸ್ಕಂದಧರಃ ನಂದಿವಾಹನನು, ನಂದಿಯ ಹೆಗಲ ಮೇಲೆ ಕುಳಿತಿರುವವನು. ಧುರ್ಯಃ ಪ್ರಪಂಚಪಾಲನಾ ಭಾರವನ್ನು ವಹಿಸಿರತಕ್ಕವನು. ಪ್ರಕಟಃ ಸೂರ್ಯಾದಿ ರೂಪಗಳಿಂದ ಲೋಕಕ್ಕೆ ಪ್ರಕಟನಾಗಿರುವವನು. ಉತೈನಂ ಗೋವಾ ಅದೃಶನ್ನ ದೃಶನ್ನು ದಹಾರ್ಯಃ ಇತಿ ಶ್ರುತೇಃ ಪ್ರೀತಿವರ್ಧನಃ ಭಕ್ತರ ವಿಷಯದಲ್ಲಿ ಪ್ರೀತಿಯುಕ್ತನಾದವನು ಅಥವಾ ಭಕ್ತರ ಪ್ರೀತಿಯಿಂದ ಅಥವಾ ಭಕ್ತಿಯಿಂದ ಸಂತೋಷಗೊಳ್ಳುವವನು. ಅಪರಾಜಿತಃ ಅಜೇಯನು, ಶತ್ರುಗಳಿಂದ ಪರಾಜಯವನ್ನು ಪಡೆಯದವನು. ಸರ್ವಸಹಃ ಭಕ್ತರ ಅಪರಾಧಿಗಳನ್ನು ಸಹಿಸುವವನು ಅಥವಾ ಭಕ್ತರಿಗಾಗಿ ಕಷ್ಟಗಳನ್ನು ಸಹಿಸುವವನು. ಪೃಥ್ವೀ ಸ್ವರೂಪನು. ಗೋವಿಂದಃ ಭಕ್ತರಿಗೆ ಗೋವುಗಳನ್ನು ಅಥವಾ ಸ್ವರ್ಗವನ್ನು ಕೊಡತಕ್ಕವನು. ಪಶುಪತಿಯು, ವಾಕ್ಪತಿಯು, ಬೃಹಸ್ಪತಿ ಸ್ವರೂಪನು. ಸತ್ವವಾಹನಃ ಸತ್ವಪ್ರಧಾನನು, ಸತ್ವರೂಪವಾದ ಮೋಕ್ಷವನ್ನು ಕೊಡುವವನು. ಅಧೃತಃ ಯಾವ ಆಶ್ರಯ ಅಥವಾ ಆಧಾರವೂ ಇಲ್ಲದೆ ಇರುವವನು, ಇತರ ವಸ್ತುವಿನ ಆಧಾರವನ್ನಾಶ್ರಯಿಸಿರುವವನಲ್ಲ. ಸ್ವಧೃತಃ ತಾನೇ ಸಮಸ್ತ ಜಗತ್ತನ್ನು ಧರಿಸಿರುವವನು. ಸಿದ್ಧಃ ಸಿದ್ಧಿಯುಕ್ತನು. ಪೂತಮೂರ್ತಿ ಶುದ್ಧ ಸ್ವರೂಪನು, ಪವಿತ್ರಾತ್ಮನು. ಯಶೋಧನಃ ಕೀರ್ತಿಶಾಲಿಯು. ವಾರಾಹ ಶೃಂಗಧೃಕ್ ವಾರಾಹದಂತವನ್ನು ಧರಿಸಿರುವವನು. ಶಿವನು ಪೃಥ್ವಿಯನ್ನು ಧರಿಸಿರುವವನು. ಶೃಂಗಿ ನಂದೀಸ್ವರೂಪನು. ಬಲವಾನ್ ಸರ್ವಶಕ್ತಿಯುತನು. ಏಕನಾಯಕಃ ಅದ್ವಿತೀಯ ಸ್ವಾಮಿಯು, ಲೋಕೈಕ ಪ್ರಭುವು. ಶ್ರುತಿ ಪ್ರಕಾಶಃ ವೇದಗಳನ್ನು ಪ್ರಕಾಶಪಡಿಸಿದವನು ಅಥವಾ ವೇದವೇದ್ಯನು. ಶ್ರುತಿಮಾನ್ ನಿತ್ಯವೇದಯುಕ್ತನು, ವೇದ ಪ್ರತಿಪಾದ್ಯನು. ಏಕಬಂಧು ಭಕ್ತರಿಗೆ ಮುಖ್ಯ ಬಂಧುವು. ಅನೇಕ ದೃಕ್ ಆತ್ಮರೂಪನಿಂದ ಅನೇಕ ಪ್ರಾಣಿಗಳ ಶರೀರದಲ್ಲಿ ಅಂತರ್ಯಾಮಿಯಾಗಿ ವಾಸಿಸುವುದರಿಂದ ಅನೇಕ ರೂಪಗಳನ್ನು ಧರಿಸಿರುವವನು. ಶ್ರೀವತ್ಸಲಃ ವಿಷ್ಣುರೂಪನು. ಶಿವಾರಂಭಃ ಮಂಗಲ ನಿಮಿತ್ತನು. ಶಾಂತಭದ್ರಃ ಸತ್ಪುರುಷರಿಗೆ ಶುಭಪ್ರದನು. ಸಮಃ ಸರ್ವ ಸಮದೃಷ್ಟಿಯುಳ್ಳವನು, ನಿಷ್ಪಕ್ಷಪಾತನು. ಯಶಃ ಕೀರ್ತಿ ಸ್ವರೂಪನು. ಭೂಷಯಃ ಭೂಮಿಯ ಮೇಲೆ ಮಲಗಿರುವವನು. ಭೂಷಣಃ ಸರ್ವ ಜಗತ್ತಿಗೂ ಭೂಷಣಪ್ರಾಯನು. ಭೂತಿರ್ಭೂತಕೃತ್ ಐಶ್ವರ್ಯಯುಕ್ತನು, ಸರ್ವ ಸಂಪತ್ವರೂಪನು, ಭಕ್ತರಿಗೆ ಐಶ್ವರ್ಯಾದಿಗಳನ್ನು ಕೊಡುವವನು. ಭೂತವಾಹನಃ ಪ್ರಾಣಿಗಳನ್ನು ನಿರ್ವಾಹ ಮಾಡುವವನು, ಸಂರಕ್ಷಿಸುವವನು. ಅಕಂಪಃ ಅಚಲನೂ ಸ್ಥಿರನು. ಭಕ್ತಿಕಾಯಃ ಭಕ್ತಿಯುತ ಶರೀರಿಯು, ಭಕ್ತರಿಗಾಗಿ ಸುಗುಣ ರೂಪವನ್ನು ಕೈಗೊಳ್ಳುವವನು. ಕಾಲಹಾನಿಹಿ ಕಾಲನಾಶಕನು, ಕಾಲವಿಧ್ವಂಸಕನು, ಮೃತ್ಯುಸ್ವರೂಪನು. ಕಲಾವಿಭು ಚತುಷ್ಷಷ್ಟ್ಯ ವಿದ್ಯೆಗಳಿಗೆ ಅಧಿಪತಿಯು. ಸತ್ಯವ್ರತಿ ಸತ್ಯಪರಾಕ್ರಮಿಯು, ಸತ್ಯವನ್ನು ಪಾಲಿಸುವವನು, ಸತ್ಯಪ್ರಿಯನು. ಮಹಾತ್ಯಾಗಿ ದಾನಶೀಲನು, ಇಷ್ಟಾರ್ಥಪ್ರದನು. ನಿತ್ಯ ಅವ್ಯಯನು, ನಾಶರಹಿತನು, ಸದಾ ಕಾಲದಲ್ಲಿಯೂ ಇರುವವನು. ಶಾಂತಿಪರಾಯಣ ತ್ರಿಕಾಲಾಬಾಧ್ಯ ಶಾಂತಿಗೆ ಸ್ಥಾನಾಭೂತನು ಅಥವಾ ಸಂಸಾರ ಸಾಗರದಲ್ಲಿ ಮಗ್ನರಾಗಿ ದುಃಖಪಡುವವರಿಗೆ ಶಾಂತಿರೂಪವಾದ ಮೋಕ್ಷವನ್ನು ಅನುಗ್ರಹಿಸತಕ್ಕವನು. ಪರಾರ್ಥ ವೃತ್ತಿರ್ವರದಃ ಪರೋಪಕಾರ ನಿರತನು, ಭಕ್ತರ ಕ್ಷೇಮಾಕಾಂಕ್ಷಿಯು, ಪ್ರಾಣಿಗಳಿಗೆ ಕರ್ಮಫಲಗಳನ್ನು ಕೊಡುವವನು, ವರದಾತನು, ಇಷ್ಟಪ್ರದನು. ವಿರಕ್ತಃ ಇಂದ್ರಿಯ ವಿಷಯ ಪರಾಂಗುಖನು, ಪೂರ್ಣಕಾಮನು. ವಿಶಾರದಃ ಜಗತ್ಸೃಷ್ಟಿ ಮುಂತಾದ ಕಾರ್ಯಗಳಲ್ಲಿ ನಿಪುಣನು. ಶುಭದಃ ಭಕ್ತರಿಗೆ ಮಂಗಳವನ್ನುಂಟು ಮಾಡುವವನು. ಶುಭಕರ್ತ ಕಲ್ಯಾಣಪ್ರದಾತನು. ಶುಭನಾಮ ಶಿವ, ಹರ ಮೊದಲಾದ ಮಂಗಳಕರವಾದ ಹೆಸರುಗಳುಳ್ಳವನು. ಶುಭ ಸ್ವಯಂ ಸಾಕ್ಷಾತ್ ಶಿವಸ್ವರೂಪನು, ಮಂಗಳಕರನು. ಅನರ್ಥಿತಃ ಯಾಚನಾರಹಿತನು, ಯಾವ ಕಾರ್ಯಕ್ಕಾಗಲಿ ಯಾರನ್ನೂ ಪ್ರಾರ್ಥಿಸುವವನಲ್ಲ. ಗುಣಗ್ರಾಹಿ ಗುಣೈಕ ಪಕ್ಷಪಾತಿಯು. ಅಕರ್ತ ಉಪಾಧಿರಹಿತನು, ಸರ್ವ ಪ್ರಾಣಿಗಳಲ್ಲಿಯೂ ಅಂತರಾತ್ಮನಾಗಿ ನೆಲೆಸಿ ಕರ್ಮಾದಿಗಳ ಲೇಪವಿಲ್ಲದೆ ಸಾಕ್ಷೀಭೂತನಾಗಿ ಎಲ್ಲವನ್ನೂ ನೋಡುವವನು. ಕನಕಪ್ರಭಃ ಸುವರ್ಣ ಸದೃಶವಾದ ಶರೀರಕಾಂತಿಯುಳ್ಳವನು. ಸ್ವಭಾವಭದ್ರಃ ಭಕ್ತರಿಗೆ ಮಂಗಳವನ್ನುಂಟು ಮಾಡುವುದೇ ಇವನ ಸ್ವಭಾವವಾಗಿರುವುದು. ಮಧ್ಯಸ್ಥಃ ಬ್ರಹ್ಮವಿಷ್ಣುಗಳ ಮಧ್ಯದಲ್ಲಿರುವವನು. ಜಗನ್ಮಧ್ಯದಲ್ಲಿ ಪ್ರತಿಷ್ಠನಾಗಿರುವವನು.
ಪ್ರಾಣಿಗಳ ಶರೀರ ಮಧ್ಯದಲ್ಲಿ ಅಂತರಾತ್ಮನಾಗಿ ಇರುವವನು. ಶತ್ರುಘ್ನಃ ಶತ್ರು ಸಂಹಾರಕನು, ದೈತ್ಯಮರ್ದನನು. ವಿಘ್ನನಾಶನಃ ಭಕ್ತರ ಸತ್ಕಾರ್ಯಗಳಿಗೆ ಒದಗುವ ವಿಘ್ನಗಳನ್ನು ನಾಶ ಮಾಡುವವನು, ವಿಘ್ನವೆಂಬ ಸಂಸಾರ ಪಾಶವನ್ನು ನಾಶ ಮಾಡುವವನು. ಶಿಖಂಡಿ ಶಿಖೆಯನ್ನು ಧರಿಸಿರುವವನು. ಕವಚಿ ಕವಚಧಾರಿಯು. ಶೂಲಿ ತ್ರಿಶೂಲವನ್ನು ಧರಿಸಿರುವವನು. ಜಟೀ ಜಟಾಯುಕ್ತನು. ಮುಂಡಿ ಮುಂಡೀ ಶರೀರನು. ಕುಂಡಲಿ ಸರ್ಪಕುಂಡಲವನ್ನು ಧರಿಸಿರುವವನು. ಅಮೃತ್ಯು ಮೃತ್ಯುಂಜಯನು. ಸರ್ವದೃಕ್ ಸರ್ವಸಾಕ್ಷಿಯು, ಸರ್ವತ್ರ ದೃಷ್ಟಿಯುಳ್ಳವನು. ಸಹಸ್ರಾಕ್ಷ ಎಂದು ಶ್ರುತಿಯು. ಸಿಂಹದಂತೆ ಗಂಭೀರ ಸ್ವಭಾವವುಳ್ಳವನು, ಶ್ರೇಷ್ಠನು. ತೇಜೋರಾಶಿರ್ಮಹಾಮಣಿ ಕೌಸ್ತುಭಮಣಿಯಂತೆ ಅಪಾರವಾದ ತೇಜಸ್ಸಿನಿಂದ ಬೆಳಗುವವನು, ಪರಂಜ್ಯೋತಿ ಸ್ವರೂಪನು. ಅಸಂಖ್ಯೇಯೋ ಪ್ರಮೇಯಾತ್ಮ ಅಪಾರವಾದ ಮತ್ತು ತಿಳಿಯುವುದಕ್ಕೆ ಅಶಕ್ಯವಾದ ಸ್ವರೂಪವುಳ್ಳವನು. ವೀರ್ಯವಾನ್ ವೀರ್ಯಕೋ ವಿದಃ ವೀರ್ಯಯುಕ್ತನು ಮತ್ತು ಪರಾಕ್ರಮ ಪ್ರದರ್ಶನದಲ್ಲಿ ಕುಶಲನು. ವೇದ್ಯ ಮುಮುಕ್ಷೂ ಜನಗಳಿಂದ ತಿಳಿಯಲ್ಪಡಲು ಯೋಗ್ಯನು. ವಿಯೋಗಾತ್ಮ ವಿಶಿಷ್ಟ ಯೋಗಯುಕ್ತ ಆತ್ಮಸ್ವರೂಪನು, ಸದಾ ಯೋಗನಿರತನು. ಸಪ್ತಾವರ ಮುನೀಶ್ವರ ಶ್ರೇಷ್ಠರಾದ ಸಪ್ತರ್ಷಿಗಳಿಗೆ ಸ್ವಾಮಿಯು. ಅನುತ್ತಮೋ ದುರಾಧರ್ಷ ಇವನಿಗಿಂತ ಶ್ರೇಷ್ಠರಾರೂ ಇಲ್ಲದಿರುವುದರಿಂದ ಅಪ್ರತಿಹತನೆನಿಸಿದವನು. ಮಧುರ ಪ್ರಯದರ್ಶನ ಸೌಮ್ಯವಾಗಿಯೂ ಸುಂದರವಾಗಿಯೂ ಇರುವ ರೂಪವುಳ್ಳವನು. ಇವನ ದಿವ್ಯ ಸ್ವರೂಪವನ್ನು ನೋಡಿದವರಿಗೆ ಯಾವಾಗಲೂ ಸಂತೋಷ ಉಂಟಾಗುವುದು. ಸುರೇಶ ದೇವತೆಗಳಿಗೆ ಅಧಿಪತಿಯು. ಸ್ಮರಣ ಸ್ಮರಣ ಮಾಡಲು ಯೋಗ್ಯನು. ಸರ್ವ ವಿಶ್ವರೂಪನು. ಶಾಬ್ದ ಪ್ರತಪತಾಂವರ ನಾದಬ್ರಹ್ಮ ಸ್ವರೂಪನು ಮತ್ತು ತಪಸ್ವಿಗಳಲ್ಲಿ ಶ್ರೇಷ್ಠನು. ಕಾಲಪಕ್ಷ ಸೃಷ್ಟಿಕಾರ್ಯದಲ್ಲಿ ಕಲಾ ಸಹಾಯವುಳ್ಳವನು. ಕಾಲಕಾಲ ಕಾಲನಾಶಕನು. ಕಾಲಾವಚ್ಛಿನ್ನನು. ಕಾಲನೆಂದು ಕರೆಯಲ್ಪಡುವ ಮೃತ್ಯುವಿಗೂ ಯಮಸ್ವರೂಪನು. ಸುಕೃತಿ ಕೃತವಾಸುಕಿ ಸರ್ವಭೂಷಣನು. ವಾಸುಕಿಯನ್ನು ಆಭರಣಾರ್ಥವಾಗಿ ಧರಿಸಿರುವವನು. ಮಹೇಶ್ವಾಸಃ ಅಕ್ಷಯವಾದ ಬತ್ತಳಿಕೆಯನ್ನು ಧನುಸ್ಸನ್ನು ಧರಿಸಿರುವವನು. ಮಹೀಭರ್ತ ಜಗದ್ದಾರಕನು. ನಿಷ್ಕಳಂಕ ಅವಿದ್ಯಾರಹಿತನು, ದೋಷರಹಿತನು. ವಿಶೃಂಖಲ ಮಾಯಾಬಂಧನರಹಿತನು. ದ್ಯಮಣಿಸ್ಥರಣಿ ಸೂರ್ಯರೂಪನು ಅಥವಾ ಸಂಸಾರ ಸಾಗರವನ್ನು ದಾಟಲು ನೌಕೆಯಂತಿರುವವನು. ಧನ್ಯ ಕೃತಕೃತ್ಯನು. ಸಿದ್ಧಿದ ಸಿದ್ಧಿಸಾಧನ ತಪಸ್ವಿಗಳಿಗೆ ಅಣಿಮಾದಿ ಸಿದ್ಧಿಗಳನ್ನು ಕೊಡುವವನು. ಚತುರ್ವಿಧ ಪುರುಷಾರ್ಥಗಳಿಗೆ ಸಾಧನಾಭೂತನು. ವಿಶ್ವತಃ ಸಂಪ್ರವೃತ್ತ ಸರ್ವವ್ಯಾಪಿಯು, ತನ್ನ ಮಾಯಾಪ್ರಭಾವದಿಂದ ಸಕಲ ಜಗತ್ತನ್ನು ಆವರಿಸಿರುವವನು. ವ್ಯೂಢೋರಸ್ಕಃ ವಿಸ್ತಾರವಾದ ವಕ್ಷಸ್ಥಳವುಳ್ಳವನು. ಮಹಾಭುಜ ವಿಶಾಲವಾದ ಅಥವಾ ಅತಿಶಯಕ್ತಿಯುಳ್ಳ ಭುಜಗಳುಳ್ಳವನು. ಸರ್ವಯೋನಿ ಸರ್ವ ಜಗತ್ಕಾರಣನು. ನಿರಾತಂಕ ಸಂಸಾರ ರೋಗ ಅಥವಾ ತಾಪತ್ರಯ ಮೊದಲಾದ ದುಃಖಗಳಿಲ್ಲದವನು. ನರನಾರಾಯಣ ಪ್ರಿಯ ನರನಾರಾಯಣರೆಂಬ ಋಷಿಗಳಿಗೆ ಪ್ರಿಯನಾದವನು. ನಿರ್ಲೇಪ ಕರ್ಮಬಂಧನಗಳಿಲ್ಲದವನು. ಯತಿ ಸಂಗಾತ್ಮ ಯತಿಗಳ ಹೃದಯದಲ್ಲಿ ನೆಲೆಸಿರುವವನು. ತಪಸ್ವಿಗಳಿಗೆ ಸಮಾಧಿ ವಿಷಯನು. ನಿರ್ವ್ಯಂಗ ಮಂಗಳಕರವಾದ ಶರೀರವುಳ್ಳವನು, ಸಗುಣ ಸ್ವರೂಪನು. ವ್ಯಂಗನಾಶನ ಅಂಗನ್ಯೂನ್ಯತೆಯನ್ನು ಅಥವಾ ಕುರೂಪವನ್ನು ಪರಿಹರಿಸುವವನು. ಶರೀರ ಪುಷ್ಟಿಯನ್ನೂ ಕೊಡುವವನು. ಸ್ತವ ಸ್ತೋತ್ರ ಸ್ವರೂಪನು. ಸ್ತೋತ್ರಗಳಿಗೆ ವಿಷಯನಾದವನು. ಸ್ತೋತ್ರ ಪ್ರತಿಪಾದ್ಯನು. ಸ್ತುತಿಪ್ರಿಯ ಸ್ತೋತ್ರಪ್ರಿಯನು. ಭಕ್ತರು ಮಾಡುವ ಸ್ತೋತ್ರಗಳಿಂದ ಸಂತುಷ್ಟನಾಗುವವನು. ಸ್ತೋತ ತನ್ನ ಭಕ್ತವೃಂದವನ್ನು ಶ್ಲಾಘಿಸುವವನು. ವ್ಯಾಪ್ತಮೂರ್ತಿ ಸಮಸ್ತ ಚರಾಚರ ಜಗತ್ತಿನಲ್ಲಿಯೂ ವ್ಯಾಪಿಸಿ ಇರುವವನು. ನಿರಾಕಾಲ ಚಿಂತಾರಹಿತನು. ನಿರವದ್ಯಾಮಯೋಪಾಯ ಮೋಕ್ಷಕ್ಕೆ ಉತ್ತಮ ಸಾಧನಭೂತನು. ವಿದ್ಯಾರಾಶಿ ಸರ್ವ ವಿದ್ಯೆಗಳಿಗೂ ನಿಧಿಯು. ಸತ್ಕೃತ ಸತ್ಕರ್ಮನಿರತನು, ಸತ್ಕರ್ಮ ಪ್ರೇರಕನು. ಪ್ರಶಾಂತ ಬುದ್ಧಿ ಶಾಂತಬುದ್ಧಿಯುಳ್ಳವನು, ಸೌಮ್ಯ ಸ್ವಭಾವದವನು. ಅಕ್ಷುಣ್ಣ ಅಜೇಯನೂ ಭಕ್ತರಿಂದ ಸೇವಿಸಲ್ಪಡುವವನು. ನಿತ್ಯ ಸುಂದರ ಸರ್ವಕಾಲದಲ್ಲಿಯೂ ಸುಂದರಾಕೃತಿಯಿಂದ ಬೆಳಗುವವನು. ದಿವ್ಯ ಲಕ್ಷಣೋಪೇತನು. ವೈಯಾರ್ಘದುರ್ಯ ವ್ಯಾಘ್ರ ಚರ್ಮವನ್ನು ಧರಿಸಿರುವವನು. ದಾತ್ರಿಶಃ ಪೃಥ್ವಿಗೆ ಸ್ವಾಮಿಯು. ಸಂಕಲ್ಪ ಸರ್ವಸಮರ್ಥನು, ಸೃಷ್ಟಿಕರ್ತನು, ಕಾಲಸ್ವರೂಪನು. ಶರ್ವರೀಪತಿ ಧಾತ್ರಿಗೆ ಸ್ವಾಮಿಯು, ಕಾಳರಾತ್ರಿ ಸ್ವರೂಪಳಾದ ದೇವಿಗೆ ಪತಿಯು. ಪರಮಾರ್ಥ ಗುರು ಮೋಕ್ಷಕ್ಕೆ ಗುರುವು ಅಥವಾ
ತಾರಕ ಮಂತ್ರೋಪದೇಷ್ಟ್ಯವು ದತ್ತಾತ್ರೇಯ ಸ್ವರೂಪನು. ಸೂರೀರಾತ್ರಿತವತ್ಸಲಃ ವಿದ್ವಾಂಸನು, ತನ್ನನ್ನಾಶ್ರಯಿಸಿದ ಭಕ್ತರಲ್ಲಿ ಪ್ರೀತಿಯುಳ್ಳವನು. ಸೋಮಃ ಉಮಾಸಹಿತನು. ರಸಜ್ಞೋ ರಸದಃ ಶ್ರೇಷ್ಠವಾದ ವಸ್ತುವನ್ನು ಅಥವಾ ತತ್ವವನ್ನು ತಿಳಿದವನು, ಶ್ರೇಷ್ಠ ವಸ್ತುವನ್ನು ಅಥವಾ ಮೋಕ್ಷವನ್ನು ಕೊಡುವವನು. ಸರ್ವಸತ್ವಾವಲಂಬನಃ ಸರ್ವ ಪ್ರಾಣಿಗಳಿಗೂ ಆಶ್ರಯಭೂತನು, ಸರ್ವ ಸದ್ಗುಣಗಳಿಗೂ ನೆಲೆಯು. ಈ ರೀತಿಯಾಗಿ ದಿವ್ಯವಾದ ಸಹಸ್ರನಾಮಗಳಿಂದ ವಿಷ್ಣು ಶಿವನನ್ನು ಸ್ತೋತ್ರ ಮಾಡಿದನು ಮತ್ತು ಸಹಸ್ರ ಕಮಲಗಳಿಂದ ಆ ಪರಶಿವನನ್ನು ಭಕ್ತಿಯಿಂದ ಪೂಜಿಸಿದನು. ಬಳಿಕ ಆ ಶಿವನು ಅಲ್ಲಿ ಒಂದು ಆಶ್ಚರ್ಯಕರವಾದ ಅದ್ಭುತವನ್ನು ಪ್ರದರ್ಶಿಸಿದನು. ಎಲೆ ಮುನಿಗಳೇ, ಅದನ್ನು ಈಗ ಹೇಳುವೆನು, ಭಕ್ತಿಯಿಂದ ಕೇಳಿರಿ ಎಂದನು. ಇಲ್ಲಿಗೆ ಶಿವಮಹಾಪುರಾಣದ 4ನೆಯ ಕೋಟಿರುದ್ರ ಸಂಹಿತೆಯಲ್ಲಿ ಶಿವ ಸಹಸ್ರನಾಮ ವರ್ಣನೆ ಎಂಬ 35ನೆಯ ಅಧ್ಯಾಯವು ಸಮಾಪ್ತವಾದುದು.